ಈ 6 ದಿವಸಗಳ ಪ್ರವಚನ ಮಾಲೆಯನ್ನು ಇವತ್ತು ಆರಂಭಿಸ್ತಾ ಇದ್ದೀವಿ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಅಷ್ಟಾದಶ ಪುರಾಣಗಳ ಅವಲೋಕನವನ್ನು ಆರಂಭಿಸ್ತಾ ಇದ್ದಾರೆ. ಈ ಪ್ರವಚನ ಮಾಲೆಯನ್ನು ಪ್ರಾಯೋಜನ ಮಾಡಿರೋರು ಮೈಸೂರಿನ ಶ್ರೀಮತಿ ಶಾರದಮ್ಮ ಅವರು ತಮ್ಮ ಪುತ್ರ ಪ್ರಕಾಶ್ ಅವರ ಹೆಸರಿನಲ್ಲಿ ನೀಡಿರುವ ದತ್ತಿ ಮತ್ತು ದಿವಂಗತ ಆರ್ ವ್ಯಾಸರಾಯರ ಸ್ಮರಣೆಯಲ್ಲಿ ದಿವಂಗತ ಆರ್ ವಿ ಪ್ರಭಾಕರರಾವ್ ಇಂದ್ರಾದೇವಿ ಆ ಕುಟುಂಬದವರು ಈ ಇಬ್ಬರೂ ಈ ಪ್ರವಚನ ಮಾಲೆಯನ್ನು ಪ್ರಯೋಜನ ಮಾಡಿದ್ದಾರೆ. ಅವರನ್ನು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೀವಿ. ಈ ಸಲದ ವಿಷಯ ಅಷ್ಟಾದಶ ಪುರಾಣ ಪರಿಚಯ. ನಮ್ಮ ಪರಂಪರೆಯಲ್ಲಿ ಪುರಾಣಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ. ನಮ್ಮ ಎಲ್ಲ ಆಚಾರ ವಿಚಾರ ವ್ಯವಹಾರಗಳ ಮೂಲ ವೇದಗಳು. ವೇದಗಳಲ್ಲಿ ಸಂಕ್ಷೇಪ ರೂಪದಲ್ಲಿ ಇರುವ ತತ್ವಗಳು ಸ್ಮೃತಿಗಳಲ್ಲಿ ವಿಸ್ತಾರಗೊಂಡಿವೆ. ಅವೇ ತತ್ವಗಳು ಪುರಾಣಗಳಲ್ಲಿ ಆಲಂಕಾರಿಕ ಕಥೆಗಳ ರೂಪದಲ್ಲಿ ಸಿಗುತ್ತವೆ. ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜನೈತಿಕ ಈ ಎಲ್ಲ ಜೀವನಾಂಗಗಳಿಗೆ ಸಂಬಂಧಿಸಿದ ವಿಚಾರಗಳು ಸುಲಭಗ್ರಾಹ್ಯವಾದ ರೀತಿಯಲ್ಲಿ ಜನಸಾಮಾನ್ಯರ ಶಿಕ್ಷಣಕ್ಕೋಸ್ಕರ ಪುರಾಣಗಳಲ್ಲಿ ವ್ಯಾಖ್ಯಾನಗೊಂಡಿವೆ ಅಂತ ಹೇಳಬಹುದು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತಂತ ಮಹಾಭಾರತದ ಮಾತೇ ಇದೆ. ವೇದಗಳಿಗೆ ಸ್ಪಷ್ಟೀಕರಣ ದೊರೆಯೋದು ಪುರಾಣಗಳಲ್ಲಿ. ದೇವದೇವತೆಗಳ ಋಷಿ ಮುನಿಗಳ ಚರಿತ್ರೆ, ಪ್ರಾಚೀನ ಇತಿಹಾಸದ ದಾಖಲೆಗಳು, ತೀರ್ಥಕ್ಷೇತ್ರಗಳ ವರ್ಣನೆ, ನೀತಿಶಾಸ್ತ್ರ, ವ್ಯವಹಾರ ಧರ್ಮ, ಲೋಕೋತ್ತರ ವ್ಯಕ್ತಿಗಳ ಸಾಧನೆ, ಇತಿಹಾಸ, ಭೂಗೋಳ, ಸೃಷ್ಟಿ ಪ್ರಲಯ ವಿಚಾರ ಹೀಗೆ ಸಮಸ್ತ ವಿಷಯಗಳು ಬಂದಿರೋದರಿಂದ ಪುರಾಣಗಳನ್ನು ಪರಿಪೂರ್ಣ ಸಾಹಿತ್ಯ ಅಂತ ಕೂಡ ಕೆಲವು ಲಾಕ್ಷಣಿಕರು ಕರೆದಿದ್ದಾರೆ. ತತ್ವಬೋಧೆಯ ಜೊತೆಗೆ ಇಲ್ಲಿ ಮನರಂಜನೆಯೂ ಇದೆ, ಕಾವ್ಯವಂತೂ ಇದ್ದೇ ಇದೆ. ಕಥಾಸಕ್ತರಿಂದ ಅಧ್ಯಾತ್ಮ ಜಿಜ್ಞಾಸುಗಳವರೆಗೆ ಎಲ್ಲ ಸ್ತರಗಳವರೆಗೂ ಇಲ್ಲಿ ಹೇರಳ ಸಾಮಗ್ರಿ ಸಿಗತ್ತೆ. ವೇದ ಮತ್ತು ಸ್ಮೃತಿಗಳು ಮನುಷ್ಯನ 2 ಕಣ್ಣುಗಳಿದ್ದ ಹಾಗೆ, ಪುರಾಣಗಳು ಹೃದಯ ಇದ್ದ ಹಾಗೆ ಅಂತ ಸ್ಕಾಂದ ಪುರಾಣದ ಒಂದು ಮಾತು ಇದೆ, ಪುರಾಣಂ ಹೃದಯಂ ಸ್ಮೃತಂ ಅಂತ. ಹೀಗೆ ಮತ್ತು ಶಂಕರರು, ರಾಮಾನುಜರು, ಮಧ್ವಾಚಾರ್ಯರು, ಕುಮಾರಿಲ ಭಟ್ರು ಎಲ್ಲ ದಾರ್ಶನಿಕರು ವೇದಗಳಂತೆ ಪುರಾಣಗಳ ಪ್ರಾಮಾಣ್ಯವನ್ನು ಕೂಡ ಸ್ಪಷ್ಟವಾಗಿ ಅಂಗೀಕಾರ ಮಾಡಿದ್ದಾರೆ. ಪುರಾಣಗಳು ಭಾರತೀಯ ಸಂಸ್ಕೃತಿ ಪರಂಪರೆಯ ಒಂದು ವೈಶಿಷ್ಟ್ಯ ಆಗಿದೆ ಅಂತಲೂ ಹೇಳಬಹುದು. ಇಷ್ಟು ವಿಶಾಲವಾದ ಸಮೃದ್ಧ ಪ್ರಾಚೀನ ವಾಂಗ್ಮಯದ ಭಾಗ್ಯ ಜಗತ್ತಿನ ಇನ್ಯಾವ ನಾಗರಿಕತೆಗೂ ಇಲ್ಲ. ಒಂದು ದೃಷ್ಟಿಯಿಂದ ಈ ಪುರಾಣಗಳನ್ನು ಒಂದು ಪ್ರಚಾರ ಸಾಹಿತ್ಯ ಅಂತಲೂ ನಾವು ಪರಿಗಣಿಸಬಹುದು. ಗಹನವಾದ ತತ್ವಗಳನ್ನು ಸಾಮಾನ್ಯ ಜನರಲ್ಲಿ ಪ್ರಸಾರ ಮಾಡುವ ದೃಷ್ಟಿಯಿಂದ ಯೋಜಿತವಾದವು ಪುರಾಣಗಳು. ಹೀಗೆ ಪುರಾಣಗಳ ಆಕರ್ಷಣೆಗಳು ಹಲವಾರು. ರಾಮಾಯಣ, ಮಹಾಭಾರತ, ಭಾಗವತಗಳ ಪರಿಚಯ ಅಂತೂ ಜನರಿಗೆ ಕರ್ಣಾಕರ್ಣಿಕೆಯಾಗಿ ಒಂದಷ್ಟು ಆಗಿರುತ್ತೆ. ಬೌದ್ಧಿಕ ಕ್ಷಮತೆ ಇದ್ದವರು ಅವುಗಳನ್ನು ಅನುವಾದದಲ್ಲಿಯಾದರೂ ಓದಿರ್ತಾರೆ. ಆದರೆ ರಾಮಾಯಣ ಭಾರತಗಳ ಹಾಗೆ ಪುರಾಣಗಳನ್ನು ಆದ್ಯಂತವಾಗಿ ಓದುವವರ ಸಂಖ್ಯೆ ಕಡಿಮೆ ಅಂತಲೇ ಹೇಳಬೇಕಾಗಿದೆ. ಪುರಾಣಗಳ ವ್ಯವಸ್ಥಿತ ಅಧ್ಯಯನ ಆಗಿರೋದು ಕೂಡ ಕಡಿಮೆನೇ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಾರ್ಥನೆಯಂತೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಪುರಾಣಗಳ ಸಮೀಕ್ಷೆಯನ್ನು ಮಾಡೋರಿದ್ದಾರೆ. ಒಂದೊಂದು ಪುರಾಣನೂ ಗಾತ್ರದಲ್ಲಿ ತುಂಬ ದೊಡ್ಡದೇ ಇದೆ. ಸ್ಕಾಂದ ಪುರಾಣನ 81,000 ಶ್ಲೋಕಗಳಷ್ಟು ವಿಸ್ತಾರವಾಗಿದೆ. ನಾರದೀಯ, ವಾರಾಹ, ವಿಷ್ಣು ಪುರಾಣ, ಶಿವಪುರಾಣ ಇವು ಒಂದೊಂದು ರಾಮಾಯಣದಷ್ಟು ಗಾತ್ರ ಇವೆ. ಆದ್ದರಿಂದ ಅಷ್ಟೂ ಪುರಾಣಗಳ ಸಮಗ್ರವಾದ ಪರಿಚಯ ಈ 6 ದಿವಸಗಳಲ್ಲಿ ಆಗುವುದು ಅಸಂಭವ.
ಮುಂದೆ ಇನ್ನೂ ಒಂದೆರಡು ಪರ್ಯಾಯಗಳಲ್ಲಿ ಈ ಅವಲೋಕನ ಮುಂದುವರಿಯಲಿ ಅಂತ ನಮ್ಮ ಅಪೇಕ್ಷೆ ಇದೆ. ಈ 6 ದಿವಸಗಳ ಮೊದಲ ಪರ್ಯಾಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅವಲೋಕನ ಮಾಡೋದಾಗತ್ತೆ. ಈ ಮೊದಲ ಪರ್ಯಾಯಕ್ಕೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮಗೆ ಸ್ವಾಗತ ಕೋರ್ತಾ ತಮ್ಮ ಪ್ರವಚನ ಆರಂಭಿಸಬೇಕು ಅಂತ ಡಾಕ್ಟರ್ ಗಣೇಶ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಾಮಸ್ವಾಮಿಯವರು ಬಹಳ ಸಮರ್ಥವಾಗಿ, ಸುಭಗವಾಗಿ ಪುರಾಣ ಪ್ರಪಂಚಕ್ಕೆ ಒಂದು ಪ್ರವೇಶವನ್ನು, ಪರಿಚಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಏನೆಂದರೆ, ಪುರಾಣಗಳ ಬಗ್ಗೆ ನಮಗೆ ಎಷ್ಟೋ ಬಾರಿ ತಾತ್ಸಾರ, ಇಲ್ಲವೇ ಕುರುಡಾದ ಭಕ್ತಿ, ಈ ಎರಡು ಅಂತರ ಬಿಟ್ಟು ಬೇರೆ ಯಾವ ರೀತಿಯಲ್ಲಿಯೂ ಮಧ್ಯಮಣಿ ನ್ಯಾಯದಿಂದ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ತರಹ ಆಗಿದೆ. ಶ್ರದ್ಧೆ ಬೇಕು, ಆದರೆ ವಿಚಾರ ಇಲ್ಲದಂತೆ ಆಗಬಾರ್ದು. ವಿಚಾರ ಬೇಕು, ಆದರೆ ಆದರ ಇಲ್ಲದೆ ಇರಬಾರ್ದು. ಇದರಲ್ಲಿ ಪುರಾಣಗಳ ಒಂದು ಪಾತ್ರ ಎಷ್ಟರ ಮಟ್ಟಿಂದು. ಮತ್ತು ಎಷ್ಟೋ ಜನ ನಮ್ಮ ವೇದಗಳ ಬಗ್ಗೆ ಗೌರವ ತೋರಿಸೋರು ಪುರಾಣಗಳು ವೇದ ವಿರೋಧಿ ಅಂತ ಹೇಳುವುದುಂಟು. ಇನ್ನು ಕೆಲವರು ಪುರಾಣಗಳನ್ನು ಎತ್ತಿ ಹಿಡಿಯುವಂಥವರು ವೇದಗಳನ್ನು ಮರೆತೇ ಬಿಡುವುದುಂಟು. ಮತ್ತು ನಾವು ಇತಿಹಾಸ, ಧರ್ಮಶಾಸ್ತ್ರ ಇತ್ಯಾದಿಗಳನ್ನು ನೋಡಿದ್ರೆ ಸಾಕು, ನಮಗೆ ಬೇಕಾದದೆಲ್ಲ ಸಿಗುತ್ತೆ. ಪುರಾಣಗಳ ಬಗ್ಗೆ ಗಳ ಬಗೆಗೆ ಎಷ್ಟೋ ಜನಕ್ಕಿರುವಂಥ ಅಭಿಮಾನ ಅಂಧಾಭಿಮಾನವೂ ಆಗಿರುತ್ತೆ. ವೇದವನ್ನು ಮರೆಯುವಂಥ ಪೌರಾಣಿಕರು, ಪುರಾಣವನ್ನು ಮರೆಯುವಂಥ ವೈದಿಕರು, ಸ್ಮೃತಿಗಳ ಮುಂದೆ ಇವೆರಡೂ ಕೂಡ ಅಷ್ಟು ಬೇಕಿಲ್ಲ ಅನ್ನುವಂತೆ ಹೇಳುವಂಥ ಒಂದು ಸ್ಮೃತಿ ಸಂಪ್ರದಾಯ ಶರಣರು, ಮತ್ತು ದರ್ಶನಗಳ ಮುಂದೆ ವೇದ ಪುರಾಣ ಇತಿಹಾಸಗಳೆಲ್ಲ ವ್ಯರ್ಥ ಅಂತ ಹೇಳುವಂಥ ದಾರ್ಶನಿಕರು ಅಂತ ಅಂದುಕೊಂಡವರು. ಹೀಗೆ ಎಲ್ಲ ಬಗೆಯಲ್ಲಿ ಆಕ್ಷೇಪ ಮಾಡುವವರು ಇದ್ದಾರೆ. ಮತ್ತು ಇನ್ನೂ ಒಂದು ಏನು ಅಂದರೆ, ಪುರಾಣಗಳ ಬಗ್ಗೆ ಹೇಳುವಾಗ ಬರುವ ತೊಡಕು, ಪುರಾಣ ವಾಸ್ತವ ಅಲ್ಲ, ಹಾಗಾಗಿ ಅದನ್ನು ನಾವು ಗೌರವಿಸಬೇಕಿಲ್ಲ ಅಂತ. ಇನ್ನು ಕೆಲವರು ಪುರಾಣದಲ್ಲಿ ಹೇಳಿರುವುದಷ್ಟು ವಾಸ್ತವ ಅಂತ. ಅದರಿಂದ ವಿದೇಶಿ ವಿದ್ವಾಂಸರು ಬಹಳಷ್ಟು ಬಾರಿ ಪುರಾಣವನ್ನು ಮಿತ್, ಲೆಜೆಂಡ್ ಅಂತ ಹೇಳ್ತಾರೆ. ಆದರೆ ಆ ಶಬ್ದಗಳನ್ನು ನಾವು ಬಳಸೋದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ಮಿತ್ ಅಂತಂದರೆ ಕೇವಲ ಒಂದು ಸಂಕೇತ, ಲೆಜೆಂಡ್ ಅಂತಂದರೆ ಒಂದು ಕಟ್ಟುಕಥೆ. ಆದರೆ ಪುರಾಣ ಆ ಎರಡು ಅಂಶಗಳನ್ನು ಒಳಗೊಂಡಿದೆಯಾದರೂ ಅದಕ್ಕಿಂತ ಭಿನ್ನವಾಗಿರುವಂಥದ್ದು, ಅದಕ್ಕಿಂತ ವ್ಯಾಪಕವಾಗಿರುವಂಥದ್ದು. ಇಟ್ ಈಸ್ ಅಟ್ ದಿ ಸೇಮ್ ಟೈಮ್ ಮಿತ್, ಲೆಜೆಂಡ್, ಹಿಸ್ಟ್ರಿ, ಫಿಲಾಸಫಿ,
and a treatise on various sciences and technology, and also it deals with cosmology, a compendium on cosmology. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಇಟ್ ಈಸ್ ಎ ಹ್ಯಾಂಡ್ಬುಕ್ ಆಫ್ ಅವರ್ ಹೆರಿಟೇಜ್, ರಿಚುವಲ್ಸ್ ಆ್ಯಂಡ್ ಕಲ್ಚರ್, ವಾಟ್ ನಾಟ್. ಇಷ್ಟೆಲ್ಲ ಇರುವಂಥದ್ದನ್ನು ಲೆಜೆಂಡ್ ಅಂತ ಪುರಾಣವನ್ನು ಅನುವಾದ ಮಾಡೋದು, ಮಿತ್ ಅಂತ ಪುರಾಣದ ಸ್ಟಡೀಸನ್ನು ಮೈಥಾಲಜಿ ಅಂತ ಹೇಳುವುದು ಅಷ್ಟು ಸಮಗ್ರವಲ್ಲ. ಮಿತ್ ಅನ್ನುವುದು ಬಹಳ ಅದ್ಭುತವಾದದ್ದೇ ಹೌದಾದರೂ ಅದು ಎಲ್ಲ ಶಾಸ್ತ್ರಾಂಶಗಳನ್ನು ಒಳಗೊಂಡಿದ್ದಲ್ಲ. ಮಿತ್ ಈಸ್ ನಾಟ್ ಸೈನ್ಸ್. ಆದರೆ ಪುರಾಣದಲ್ಲಿ ಸೈನ್ಸ್ ಅಂತ ಹೇಳುವಂಥದ್ದು, ಅಂದರೆ ಇವತ್ತು ಸೈನ್ಸ್ ಅಂದರೆ ನಾವು ಫಿಸಿಕ್ಸು ಕೆಮಿಸ್ಟ್ರಿ ಅಂತಲ್ಲ, ವ್ಯವಸ್ಥಿತವಾದ ಶಾಸ್ತ್ರ ಅನ್ನುವಂಥದ್ದು ಸಾಕಷ್ಟಿದೆ. ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ ಪುರಾಣವನ್ನು ಭಾರತೀಯ ಸಂಸ್ಕೃತಿ ಸರ್ವಸ್ವ, ಭಾರತೀಯ ಸಂಸ್ಕೃತಿ ಕೋಶ, ಇಟ್ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ಕಲ್ಚರ್ ಅಂತ ಕರೀಬಹುದು. ಈ ಕಾರಣದಿಂದಲೇ ಪುರಾಣ ಯಾವ ಲಕ್ಷಣಕ್ಕೂ ಸಿಗದಂತೆ ಆಗಿದೆ. ಎನ್ಸೈಕ್ಲೋಪೀಡಿಯಾನ, ವಿಶ್ವಕೋಶವನ್ನು ಏನಂತ ಹೇಳೋಣ, ಅದರಲ್ಲಿ ಫಿಸಿಕ್ಸ್ ಇದೆ ನೋಡುವೆ, ಕೆಮಿಸ್ಟ್ರಿ ಇದೆ ನೋಡುವೆ, ಕಥೆಗಳಿವೆ ಅಂತ ನೋಡುವೆ, ಏನಿದೆ ಅಂತ ಹೇಳೋಣ, ಎಲ್ಲವೂ ಇದೆ ಅನ್ಬೇಕು. ಆದರೆ ಎಲ್ಲವೂ ಕೂಡ ಪರಿಪೂರ್ಣವಾಗಿದೆಯೇ? ಇಲ್ಲ. ಪ್ರಾಥಮಿಕವಾಗಿ ರುಚಿಗೆ ಬೇಕಾದಷ್ಟು ಕೆಲವನ್ನು ಆಯಾ ಲೇಖಕರ, ಆಯಾ ಕಾಲದವರ ಆಸಕ್ತಿಗೆ ತಕ್ಕಂತೆ ವಿಸ್ತಾರ ಮಾಡುವುದುಂಟು. ಉದಾಹರಣೆಗೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಬ್ರಿಟನ್ನಿಗೆ ಸಂಬಂಧಪಟ್ಟ, ಆಮೇಲೆ ಯುರೋಪಿಗೆ ಸಂಬಂಧಪಟ್ಟಂಥ ವಿಷಯಗಳು ಹೆಚ್ಚಾಗಿದ್ದು, ಮತ್ತು ಮಿಕ್ಕ ಪ್ರಪಂಚದ್ದು. ಎನ್ಸೈಕ್ಲೋಪೀಡಿಯಾ ಅಮೆರಿಕಾನ ತದ್ವಿರುದ್ಧ, ಅಮೆರಿಕಕ್ಕೆ ಸಂಬಂಧಪಟ್ಟದ್ದು ಹೆಚ್ಚು, ಆಮೇಲೆ ಮಿಕ್ಕಿದ್ದು ಅನ್ನುವಂತೆ. ಇವತ್ತು ನಮ್ಮ ಮೈಸೂರಿನ ಕನ್ನಡ ವಿಶ್ವಕೋಶದಲ್ಲಿ ಕರ್ನಾಟಕ, ಭಾರತ, ಆಮೇಲೆ ಮಿಕ್ಕ ಜಗತ್ತು, ಆ ಥರ ನೋಡ್ಕೊಳ್ಳೋದು. ಹಾಗೆ ಪುರಾಣಗಳಲ್ಲಿ ಕೂಡ ಅಲ್ಲಲ್ಲಿ ಆನುಷಂಗಿಕವಾಗಿ ಕೆಲವೊಂದು ಶಾಸ್ತ್ರಗಳ ಬಗ್ಗೆ ಬರುತ್ತದೆ. ಉದಾಹರಣೆಗೆ ಅಗ್ನಿ ಪುರಾಣವನ್ನು ನೋಡಿದ್ರೆ, ಗರುಡ ಪುರಾಣವನ್ನು ನೋಡಿದ್ರೆ, ಮತ್ಸ್ಯ ಪುರಾಣವನ್ನು ನೋಡಿದ್ರೆ, ವಿಷ್ಣು ಧರ್ಮೋತ್ತರವನ್ನು ನೋಡಿದ್ರೆ ಸಾಕಷ್ಟು ಅನ್ಯಾನ್ಯ ಶಾಸ್ತ್ರ ವಿಷಯಗಳು ಬರ್ತವೆ. ಹಾಗೆ ಬಂದಂಥದ್ದು ಪರಿಪೂರ್ಣವ? ಅಗ್ನಿ ಪುರಾಣದಲ್ಲಿ ಅಲಂಕಾರ ಶಾಸ್ತ್ರದ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿದೆ. ಅದನ್ನು ಧ್ವನ್ಯಾಲೋಕಕ್ಕೋ ಮಮ್ಮಟನ ಕಾವ್ಯಪ್ರಕಾಶಕ್ಕೋ ಹೋಲಿಕೆ ಇಡುವುದಕ್ಕೆ ಸಾಧ್ಯವೇ? ಇಲ್ಲ. ಆದರೆ ಅಂಥ ಅಲಂಕಾರ ಶಾಸ್ತ್ರ ಗ್ರಂಥಗಳಲ್ಲಿ ಬಂದಿರುವಂಥ ದೊಡ್ಡ ದೊಡ್ಡ ವಾದೋಪವಾದಗಳನ್ನು, ಚರ್ಚೆ ಉಪಚರ್ಚೆಗಳನ್ನು ಸಂಗ್ರಹವಾಗಿ ತಿಳಿಸಿಕೊಡುತ್ತೆ. ಕೆಲವೊಮ್ಮೆ ತಿಳಿಸಿಕೊಡುವಲ್ಲಿ ಅಷ್ಟು ನಿಷ್ಕೃಷ್ಟವಾಗಿಲ್ಲದೇ ಇರಬಹುದು, ಅದು ನಾವು ಕಾಣ್ತೀವಿ. ಆದರೆ ಪ್ರಾಥಮಿಕ ರುಚಿ ಬರೆಸುತ್ತಲ್ಲ. ಉದಾಹರಣೆಗೆ ಹೇಳ್ಕೊಳ್ಬೇಕು ಅಂದರೆ, ನನ್ನ ರಾಮಾಯಣ ಮಹಾಭಾರತದ ತಿಳುವಳಿಕೆಯೆಲ್ಲ ಹೆಚ್ಚಾಗಿ ಬಂದದ್ದು ತೆಲುಗು ಪೌರಾಣಿಕ ಸಿನಿಮಾಗಳಿಂದ, ಚಂದಮಾಮದಿಂದ, ಅಮರ ಚಿತ್ರ ಕಥಾನಕಗಳಿಂದ. ಎಷ್ಟೋ ಜನರದ್ದು ಆ ರೀತಿಯಾಗಿದೆ. ಅವು ಮಾಡಿದ ಉಪಕಾರವನ್ನು ಮರೆಯೋದಕ್ಕೆ ಸಾಧ್ಯವ ನಾವು? ಅಲ್ಲಿ ಪೂರ್ಣವಾಗಿಲ್ಲ, ವಿವರವಾಗಿಲ್ಲ ಅಂತ ಆಕ್ಷೇಪ ಮಾಡೋದ್ರೊಳಗೆ ಯಾವ ಅರ್ಥವೂ ಕಾಣುವಂಥದ್ದಲ್ಲ. ಹಾಗೆ ನಮಗೆ ಬರುವಂಥದ್ದು ವ್ಯಕ್ತಿಗಳ ಜೀವನದ ಬಗ್ಗೆ. ರಾಷ್ಟ್ರೋತ್ಥಾನದವರು ಭಾರತಿ ಪುಸ್ತಕ ಸಂಪದ ಅಂತ ಮಾಡಿದ್ರು. 48 ಪುಟ 32 ಪುಟಗಳೊಳಗೆ ಅನ್ಯಾದೃಶವಾದದ್ದು. ಆದರೆ ಅದು ಒಂದು ವ್ಯಕ್ತಿಯ ಇಡೀ ಜೀವನ ಚರಿತ್ರೆಗೆ ಸಮಾನವಾಗತ್ತೆಯಾ? ಇಲ್ಲ. ಆದರೆ ಪ್ರವೇಶಕ್ಕೆ ಬೇಕಾದದ್ದು. ಹಾಗೆ ಪುರಾಣ ಆನುಷಂಗಿಕವಾಗಿ ಎಷ್ಟೋ ವಿಷಯಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆಯುತ್ತೆ. ಪುರಾಣದ ಭಾಷೆ ಅತ್ಯಂತ ಸರಳವಾದದ್ದು. ಶ್ರೀಮನ್ ಮಧ್ವಾಚಾರ್ಯರು ಸಮಾಧಿ ಭಾಷಾ, ಗೂಢಭಾಷಾ ಮೊದಲಾದಂಥ ಬೇರೆ ಬೇರೆ ಭಾಷೆಗಳನ್ನು ಹೇಳ್ತಾರಲ್ಲ, ಆ ಭಾಷೆಗಳಲ್ಲಿ ಇದು ಹಲವು ಕಡೆ ಸಮಾಧಿ ಭಾಷೆಯನ್ನು, ಗುಹ್ಯ ಭಾಷೆಯನ್ನು ಇಟ್ಟುಕೊಂಡಿರುವುದಾದರೂ ಪ್ರಧಾನವಾಗಿ ನೋಡಿದರೆ ಅದರದೆಲ್ಲ ತುಂಬ ತಿಳಿಯಾದಂತಹ, ಸುಕರವಾದಂಥ ಭಾಷೆ. ಅಂದರೆ ವೇದಗಳಲ್ಲಿರುವಷ್ಟು ಆರ್ಕೇಯಿಕ್ ಅಂತೀವಲ್ಲ, ಅತ್ಯಂತ ಪ್ರಾಚೀನವಾದ ಭಾಷಾ ರೂಪವಲ್ಲ, ಅತ್ಯಂತ ದುರೂಹ್ಯವಾದಂಥ ಸಂಕೇತ ಪ್ರಪಂಚ ಅಲ್ಲ. ಹಾಗೆಯೇ ಈ ದರ್ಶನ ಶಾಸ್ತ್ರಗಳಲ್ಲಿ ಬರುವಂಥ ಬ್ರಹ್ಮಸೂತ್ರ ಇರ್ಬೋದು, ನ್ಯಾಯಸೂತ್ರಗಳಿರ್ಬೋದು, ಆಮೇಲೆ ಅದರ ಮೇಲೆ ಬಂದಂಥ ಭಾಷ್ಯಗಳಿರ್ಬೋದು, ಅವುಗಳ ತರ್ಕ ಕರ್ಕಶವಾದಂತಹ ಅಲ್ಪಾಕ್ಷರ ಮಸಂದಿಗ್ಧಂ, ಆ ರೀತಿಯಾದ ನಿಷ್ಕರ್ಷೆಯ ಕಠೋರತೆ ಇಲ್ಲ. ಮತ್ತು ರಾಮಾಯಣ ಮಹಾಭಾರತಗಳಲ್ಲಿ ಬರುವಷ್ಟು ಹೃದಯಂಗಮವಾದಂಥ ವ್ಯಕ್ತಿ ಚಿತ್ರಣ, ಪಾತ್ರ ಚಿತ್ರಣ, ಕಾವ್ಯ ಚಮತ್ಕಾರ ಇಲ್ಲ. ಕಾಳಿದಾಸ ಮಾಘಾದಿಗಳಲ್ಲಿ ಬರುವಂತಹ ವಿನೂತನವಾದ ಕಲ್ಪನಾ ವೈಚಿತ್ರ್ಯ ಇಲ್ಲ. ಆದರೆ ಇವೆಲ್ಲವುಗಳನ್ನು ಅಷ್ಟಿಷ್ಟು ಒಳಗೊಂಡಿರುವಂಥದ್ದು. ಉದಾಹರಣೆಗೆ ನಾವು ವಾಯುಪುರಾಣದ ಕೆಲವು ಭಾಗ, ರುದ್ರ ಸಂಹಿತೆಯ ಕೆಲವು ಭಾಗ ಇವುಗಳನ್ನು ನೋಡಿದಾಗ ಪರಿಸಂಖ್ಯಾಲಂಕಾರ, ಶ್ಲೇಷಾಲಂಕಾರ, ಯಥಾಸಂಖ್ಯಾಲಂಕಾರಗಳು ಇಂಥವೆಲ್ಲ ಬಂದು ಬಾಣಭಟ್ಟನ ಕಾವ್ಯವನ್ನು ನೆನಪಿಸುವಂಥ ಇರುವಂಥ ಸಂದರ್ಭಗಳನ್ನು ನೋಡ್ತೀವಿ. ವಾಯುಪುರಾಣ, ಭಾಗವತ ಪುರಾಣಾದಿಗಳಲ್ಲಿ ತುಂಬ ಸುಂದರವಾದ ಕಾವ್ಯಾಂಶ ಸಾಕಷ್ಟು ಕಾಣಿಸುತ್ತೆ. ಅಲ್ಲಲ್ಲಿ ಕಾಣಸಿಗುವಂಥದ್ದು ವಿಷ್ಣು ಪುರಾಣದಲ್ಲಿ ಬರುತ್ತೆ, ಹರಿವಂಶ ಪುರಾಣದಲ್ಲಿ ಕೂಡ ಬರ್ತದೆ, ಕಾಳಿಕಾ ಪುರಾಣದಲ್ಲಿ ಕೆಲವು ಭಾಗಗಳು ಚೆನ್ನಾಗಿವೆ.
ಮಾರ್ಕಂಡೇಯ ಪುರಾಣದಲ್ಲಿ ಕಥೆಯ ನೆರೇಷನ್ ತುಂಬ ಹೃದಯ ಅಂಗಮವಾದದ್ದು, ಚೆನ್ನಾಗಿರುವಂಥದ್ದಿದೆ. ಹಾಗಂತ ಹೇಳಿ ಇದನ್ನು ಮತ್ಯಾವುದೋ ಒಂದು ಬೆಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಇರುತ್ತಲ್ಲ, ಅದಕ್ಕೆ ತೆಗೆದುಕೊಂಡು ಒಪ್ಪ ಇಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾಳಿದಾಸನ ಅಲಂಕಾರ ಇದೆಯಾ, ಬಾಣಭಟ್ಟನ ಪದ ಸಂಪತ್ತಿ ಇದೆಯಾ, ಅಥವಾ ಮಾಘನ ಕಲ್ಪನಾ ವೈಚಿತ್ರ್ಯ ಇದೆಯಾ? ಅವ್ಯಾವುದೂ ಇಲ್ಲ. ಆದರೆ ಅವುಗಳಿಗೆ ಒಂದು ಪ್ರವೇಶವನ್ನು ದೊರಕಿಸಿಕೊಡುತ್ತೆ. ಇಲ್ಲಿ ಶಂಕರ ಭಾಷ್ಯದ ಒಂದು ಪ್ರಸನ್ನ ಗಂಭೀರವಾದ ನಿಷ್ಕರ್ಷ ಉಂಟೋ? ಇಲ್ಲ. ಆದರೆ ಶಂಕರ ಭಾಷ್ಯಕ್ಕೆ ಪ್ರವೇಶ ಕೊಡುತ್ತೆ. ಅಂದರೆ ಪುರಾಣಗಳು ಎಲ್ಲರಿಗೂ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಲಿಟ್ರೇಚರ್ ಅಂತ ಕರೀಬೇಕು. ಈ ಕಾಲದಲ್ಲಿ ಯಾವುದನ್ನು ಮಾಸ್ ಎಜುಕೇಷನ್, ಪಾಪ್ಯುಲರ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್, ಲಿಬರಲ್ ಎಜುಕೇಷನ್ ಅಂತ ಕರೆದರೂ ಅದೆಲ್ಲದರ ಒಂದು ಪ್ರಾತಿನಿಧಿಕ ರೂಪ ಪುರಾಣದಲ್ಲಿದೆ. ಹಾಗಂತ ಹೇಳಿ ಮತ್ತೆ ಈ ಕಾಲದಲ್ಲಿ ಮಾಸ್ ಎಜುಕೇಷನ್, ಲಿಬರಲ್ ಎಜುಕೇಷನ್ ಅಂತೆಲ್ಲ ಇರುವಂಥದ್ದರ ಜೊತೆಗೆ ಪುರಾಣವನ್ನು ಒಪ್ಪ ಇಟ್ಟು ಇಲ್ಲಿ ಕಾಣುವ ಎಷ್ಟೋ ಅಂಶಗಳಲ್ಲಿ ಇಲ್ಲವಲ್ಲ ಅಂದರೆ ಹೌದು ಇಲ್ಲ, ಅಲ್ಲಿ ಕಾಣುವ ಎಷ್ಟೋ ಅಂಶಗಳು ಇಲ್ಲಿಲ್ಲವಲ್ಲ, ಅದಕ್ಕೇನು ಮಾಡೋಣ? ಅಲ್ಲಿ ಛಂದೋಬದ್ಧವಾಗಿ, ರಮಣೀಯವಾಗಿ, ಬಹಳ ಸುಲಭವಾಗಿ ಜ್ಞಾಪಕ ಇಟ್ಕೊಳ್ಳೋಕ್ಕಾಗುವಂಥ ಒಂದು ಪದಪದ್ಧತಿ ಇದೆಯಲ್ಲ, ಅದು ಇಲ್ಲಿದೆಯಾ ಅಂತ ಕೇಳಿದ್ರೆ ಆ ಕಾಲಕ್ಕೆ ಅವರು ಯಾವುದು ಅತ್ಯುತ್ಕೃಷ್ಟ, ಅತಿ ಸುಲಭ, ಸರ್ವೋಪಾದೇಯ ಅಂತ ಹೇಳಿದ್ರೋ ಅದನ್ನು ಮಾಡಿದ್ದಾರೆ ಅಂತ ನಾವು ನೋಡಬೇಕು. ಆದ್ದರಿಂದ ಪುರಾಣಗಳನ್ನು ಗಮನಿಸುವಾಗ ನಾವು ಎಲ್ಲರಿಗೂ ಆಗುವಂಥದ್ದನ್ನು ಹೇಳಿದರು. ಅದಕ್ಕಾಗಿ ನಾವು ಪುರಾಣಕರ್ತರಿಗೆ ತುಂಬ ತುಂಬ ಕೃತಜ್ಞರಾಗಿರಬೇಕು. ನಮ್ಮ ಸಂಪ್ರದಾಯದ ಪ್ರಕಾರ ಭಗವಾನ್ ವೇದವ್ಯಾಸರು ಸಕಲ ಪುರಾಣಗಳ ನಿರ್ಮಾಪಕರು ಅಂತ. ಆದರೆ ಆಧುನಿಕ ವಿದ್ವಾಂಸರು ಹೇಳ್ತಾರೆ, ಇಲ್ಲ, ಎಷ್ಟೋ ಕೈಗಳಾಗಿವೆ. ಗುಪ್ತರ ಕಾಲದಲ್ಲಿ ಪುರಾಣಗಳೆಲ್ಲ ಹೊಸ ರೀತಿಯಲ್ಲಿ ಸಂಪಾದಿತವಾದವು. ದೇ ವರ್ ನ್ಯೂಲಿ ಎಡಿಟೆಡ್ ಆ್ಯಂಡ್ ಲೇಟರ್ ಆನ್ ರೀಎಡಿಟೆಡ್ ಸೆವರಲ್ ಟೈಮ್ಸ್. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿ ಬಂದವು. ವಿಕ್ಟೋರಿಯಾ ರಾಣಿಯ ಉಲ್ಲೇಖ, ಪೈಗಂಬರ ಉಲ್ಲೇಖ ಮೊದಲಾದವೆಲ್ಲ ಇವೆ ಅಂತ. ಈಚೆಗೆ ಕೆಲವರು ಮುಸ್ಲಿಂ ಬಂಧುಗಳು ಪೈಗಂಬರರ ಹೆಸರು ಭವಿಷ್ಯೋತ್ತರ ಪುರಾಣದಲ್ಲಿ, ಭವಿಷ್ಯ ಪುರಾಣದಲ್ಲಿ ಎಲ್ಲ ಬರುತ್ತೆ, ಹಾಗಾಗಿ ಅದು ಸರ್ವೋಪಾದೇಯವಾದದ್ದು ಅಂತ ಪತ್ರಿಕೆಗಳಲ್ಲಿ ಪತ್ರಗಳನ್ನು ಬರೆದದ್ದು ನಾನು ನೋಡಿದ್ದೆ. ಆದರೆ ಆ ಪುರಾಣದಲ್ಲಿ ಪೈಗಂಬರರ ಉಲ್ಲೇಖ ಯಾವ ಭಯಾನಕವಾದ ರೀತಿಯಲ್ಲಿದೆ ಅಂದರೆ ಅದನ್ನು ಓದಿದವ್ರಿಗೆ ಯಾರಿಗೂ ಪೈಗಂಬರರ ಬಗ್ಗೆ ಮರ್ಯಾದೆ ಉಳಿಯೋದಿಲ್ಲ, ಗೌರವ ಬರೋದಿಲ್ಲ. ಅಂದರೆ ಯಾರೋ ಅದನ್ನು ಆ ಕಾಲದಲ್ಲಿ ತಿಳಿದವರು, ಇಸ್ಲಾಂನ ಸ್ವರೂಪವನ್ನು ಒಂದಷ್ಟು ತಿಳಿದವರು ಅದರ ಬಗ್ಗೆ ಆವೇಶದಿಂದ ಕ್ರೋಧಾಕುಲರಾಗಿ ಬರೆದಿದ್ದಾರೆ. ಪೈಗಂಬರರ ಉಲ್ಲೇಖ ಇದೆ ಎಂದು ಮಾತ್ರಕ್ಕೆ ಆ ಒಂದು ಭಾಗ ಪೈಗಂಬರರಿಗೆ ಯೋಗ್ಯವಾದದ್ದು ಅಂತ ಅಲ್ಲ. ಈ ಥರ ಕೆಲವೆಲ್ಲ ಉಂಟು. ಉದಾಹರಣೆಗೆ ಸ್ಕಾಂದ ಪುರಾಣದಲ್ಲಿಯೇ ಶಂಕರರನ್ನು ಬಾಯಿಗೆ ಬಂದು ಬೈದ ಭಾಗಗಳಿವೆ, ಮಧ್ವಾಚಾರ್ಯರನ್ನು ಬಾಯಿಗೆ ಬಂದಂತೆ ಬೈದ ಭಾಗಗಳಿವೆ. ಇವು ಎರಡೂ ಯಾರೋ ಉಭಯ ದ್ವೇಷಗಳು ಬರೆದದ್ದು, ಅಥವಾ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಬರೆದದ್ದು ಅಂತ. ಆ ಥರದ್ದು ಹಲವು ಭಾಗಗಳು ಕಾಣಿಸುತ್ತವೆ. ಸ್ಥಳ ಪುರಾಣಗಳು ಎಷ್ಟೆಷ್ಟೋ ರೀತಿಯಲ್ಲಿ ಬರುತ್ತವೆ. ಆದರೆ ಇವುಗಳ ಪಾಲು ಪುರಾಣಗಳಲ್ಲಿ ಗೌಣ ಅನ್ನುವಷ್ಟು. ಆ ಮಹಾ ಸಮುದ್ರದಲ್ಲಿ ಯಾವುದೋ ಒಂದು ಹನಿ ಅಂತ ಅನ್ಬೋದು, ಯಾವುದೋ ಒಂದು ಬೊಗಸೆ ಅಂತ ಹೇಳ್ಬೋದು. ನಾವೇ ನೋಡಿದಂತೆ ಲೆಕ್ಕ ಹಾಕಿದರೆ ಸಾಮಾನ್ಯವಾಗಿ ಅಷ್ಟಾದಶ ಪುರಾಣಗಳ ಒಂದು ಶ್ಲೋಕ ಸಂಖ್ಯೆ 7 ಲಕ್ಷಕ್ಕೆ ಬರುತ್ತದೆ. ಇನ್ನು ಉಪಪುರಾಣಗಳ ಸಂಖ್ಯೆ ಕನಿಷ್ಠ ಪಕ್ಷ 3 ರಿಂದ 5 ಲಕ್ಷದವರೆಗೆ ಬರುತ್ತೆ. ಅಂದರೆ ಸುಮಾರು ಪುರಾಣ ಸಾಹಿತ್ಯ 12 ಲಕ್ಷ ಶ್ಲೋಕಗಳಷ್ಟು ಅಂತ ಗೊತ್ತಾಗುತ್ತದೆ. ಈ 12 ಲಕ್ಷ ಶ್ಲೋಕಗಳಲ್ಲಿ 1 ಲಕ್ಷ ಶ್ಲೋಕದಷ್ಟು ಟ್ರ್ಯಾಶೇ ಇದೆ ಅಂತ ಒಪ್ಕೊಳ್ಳೋಣ ಬೇಕಾದರೆ. ಮಿಕ್ಕ 11 ಲಕ್ಷದಷ್ಟು ಉಪಾದೇಯವಾದದ್ದು ಅಂತ ಗೊತ್ತಾಗುತ್ತಲ್ಲ, ಅದರ ಬಗ್ಗೆಗೆ ನಾವು ಯಾತಕ್ಕೆ ತಿರಸ್ಕಾರ ಮಾಡಬೇಕು? ಪಡೆದದ್ದಕ್ಕೆ ಗೌರವ ತೋರುವಂಥದ್ದು, ಕೃತಜ್ಞರಾಗಿರುವುದು ಒಳ್ಳೆಯದಲ್ವ. ಹೀಗಾಗಿ ಪುರಾಣಗಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕೂಡ ಗುಣಗಾತ್ರಗಳು ಗಣ್ಯವಾದವು, ಎಲ್ಲರ ಗೌರವಕ್ಕೆ ಪಾತ್ರವಾಗುವಂಥದ್ದು ಅನ್ನೋದರೊಳಗೆ ಈ ಎರಡು ಮಾತು ಕಾಣಿಸುವುದಿಲ್ಲ. ಮತ್ತು ಪುರಾಣ, ಇತಿಹಾಸ ಅವಕ್ಕೆ ಏನು ವ್ಯತ್ಯಾಸ? ಇತಿಹಾಸ ಅಂತನ್ನುವುದನ್ನು ನಮ್ಮ ದೃಷ್ಟಿಯಿಂದ ಹೇಳುವುದಿದ್ದರೆ, ಭಾರತೀಯರ ದೃಷ್ಟಿಯಿಂದ ಹೇಳುವುದಿದ್ದರೆ, ಪ್ರಧಾನವಾಗಿ ಒಂದು ಕಥೆಯನ್ನು ಇಟ್ಟುಕೊಂಡು ಹೋಗಿ ತನ್ಮೂಲಕ ಆ ನಡೆದ ಘಟನೆಯನ್ನು ತೆಗೆದುಕೊಂಡು ನಮಗೆ ಎಲ್ಲ ಕಾಲಕ್ಕೂ ಬೇಕಾಗುವ ಮೌಲ್ಯ ಅದರೊಳಗೆ ಏನಿದೆ ಅಂತ ತೋರಿಸುವುದಾಗುತ್ತೆ. ಇತಿಹಾಸಗಳಲ್ಲಿ ಪುರಾಣದ ಒಂದೆರಡು ಅಂಶ ಇರುತ್ತವೆ. ವಿಶೇಷವಾಗಿ ಮಹಾಭಾರತವನ್ನು ನೋಡಿದರೆ ಗೊತ್ತಾಗುತ್ತೆ, ಪುರಾಣದ ಹಲವು ಅಂಶಗಳಲ್ಲಿ ಕಾಣಿಸ್ಕೊಳ್ಳುತ್ತವೆ. ಆದರೆ ಆದ್ಯಂತವಾಗಿ ಒಂದು ಮಹಾಕಥೆ, ಒಂದು ಮಹಾ ಆಖ್ಯಾನ ಹರಿದು ಬರುತ್ತದೆ ಮತ್ತು ಅದರ ದರ್ಶನ ಏನು ಅನ್ನೋದನ್ನು ನಮ್ಮ ಹೃದಯಕ್ಕೆ ಮುಟ್ಟಿಸುತ್ತೆ. ಆದರೆ ಪಾಶ್ಚಾತ್ಯರ ಇತಿಹಾಸ, ಹಿಸ್ಟ್ರಿ, ಆ ಕಲ್ಪನೆಯಲ್ಲಿ ಅದಕ್ಕೊಂದು ದರ್ಶನ ಇರಲೇಬೇಕು ಅಂತ ಇಲ್ಲ. ಘಟನೆಗಳನ್ನು ವರದಿ ಮಾಡಿದರೆ ಸಾಕು ಇತಿಹಾಸ ಆಗುತ್ತದೆ ಅಂತ. ವಿ ಹ್ಯಾವ್ ಟು ಮೇಕ್ ಅವರ್ ಓನ್ ಫಿಲಾಸಫಿ ಥ್ರೂ ದಟ್ ಅಂತ. ನಾವು ನಮ್ಮ ದರ್ಶನವನ್ನು ಅದರಿಂದ ನಾವು ಅನುಮಿತ ಮಾಡಿಕೊಳ್ಳಬೇಕು. ಆದರೆ ನಮ್ಮಲ್ಲಿ ಹಾಗಲ್ಲ. ಆ ದರ್ಶನ ಎನ್ನುವುದನ್ನು ಹೇಳಬೇಕಾದ ಕರ್ತವ್ಯ ಉಂಟು.
ಇದು ನಮ್ಮ ಇತಿಹಾಸಕ್ಕೂ ಪಾಶ್ಚಾತ್ಯರ ಇತಿಹಾಸಕ್ಕೂ ಇರುವಂಥ ವ್ಯತ್ಯಾಸ. ಆ ಕಾರಣ ಇತಿಹಾಸವನ್ನು ಹಿಸ್ಟ್ರಿ ಅಂತ ಸಮೀಕರಣ ಮಾಡುವುದು ತಪ್ಪಾಗುತ್ತೆ. ಎಲ್ಲ ಕಡೆಯಲ್ಲಿಯೂ ಬದಲಾವಣೆ ಇದೆ, ಎಲ್ಲ ಕಡೆಯಲ್ಲಿಯೂ ಈಕ್ವೇಷನ್ಸ್ ಅಲ್ಲ. ಎಮ್ಮೆ ಹಸು ಎರಡೂ ಕೂಡ ಯಾವುದೋ ಒಂದು ರೀತಿ ಹತ್ತಿರ ಬರುವಂಥವು, ಆದರೆ ಅಷ್ಟೇ ಭಿನ್ನವೂ ಆಗಿರುವಂಥದ್ದು ಅಂತ ಪ್ರೊಫೆಸರ್ ಎಂ ಹಿರಿಯಣ್ಣನವರು ಹೇಳುವ ಮಾತು ಗಮನೀಯವಾದದ್ದು. ನಾವು ಅತ್ಯುತ್ಸಾಹದ ಭರದಿಂದ ಸಾಮ್ಯಗಳನ್ನು ಗಮನಿಸೋದ್ರೊಳಗೆ ಸೂಕ್ಷ್ಮವಾಗಿರುವಂತಹ ಭಿನ್ನತೆ, ಅದನ್ನು ನಾವು ಮರೆಯಬಾರದು ಅಂತ. ಭಿನ್ನತೆಯಿಂದ ನಾವೇನು ಸಿಡಿದೇಳಬೇಕಾಗಿಲ್ಲ, ಆದರೆ ಅದನ್ನು ಗಮನಿಸಿಕೊಂಡ್ರೆ ಉಭಯ ಪಕ್ಷಕ್ಕೂ ಪ್ರಯೋಜನ ಉಂಟು. ಆ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಕಣ್ತೆರೆದು ಮನಸ್ಸು ತೆರೆದು ವಿವೇಕದಿಂದ ಇರಬೇಕು. ಪುರಾಣಗಳಲ್ಲಿ ಇತಿಹಾಸ ಇಲ್ಲವೇ ಅಂದರೆ ಆಧುನಿಕರು ಹೇಳುವಂಥ ಇತಿಹಾಸ ಅನ್ನೋದಿದ್ದರೆ ಅದು ಇಲ್ಲವೇ? ಇದೆ. ಅದನ್ನು ನಾವು ಹೊರ ತೆಗೆಯಬೇಕಾಗುತ್ತೆ. ಅಕ್ಷರವಾಗಿರೋದಿಲ್ಲ, ಬೇರೊಂದು ರೀತಿ ಇರುತ್ತೆ. ಉದಾಹರಣೆಗೆ ಬಹಳ ಪ್ರಸಿದ್ಧವಾದದ್ದು ತೆಗೆದುಕೊಂಡ್ರೆ, ಯಯಾತಿಗೆ 5 ಜನ ಮಕ್ಕಳಿದ್ದರು. ಯದು, ತುರ್ವಶ, ದೃಹ್ಯು, ಆನು ಅಥವಾ ಅನು, ಪುರು ಅಂತ, ಅಥವಾ ಪೂರು ಅಂತಲೂ ಹೇಳ್ತಾರೆ. ಈ 5 ಜನ ಮಕ್ಕಳಿದ್ದರು. ಇವರಲ್ಲಿ ಯಯಾತಿಗೆ ಶುಕ್ರನಿಂದ ಅಕಾಲದಲ್ಲಿ ಮುಪ್ಪು ಬಂದಾಗ ತನ್ನ ಮುಪ್ಪನ್ನು ಮಗನೊಬ್ಬನಿಗೆ ವರ್ಗಾಯಿಸಿಕೊಂಡು ತಾನು ಅವನ ಯೌವನವನ್ನು ಪಡೆಯೋಣ ಅಂತ ಒಂದು ಉಶಾಪವನ್ನು, ಅಂದರೆ ಅಲ್ಲಿ ಒಂದು ರಿಯಾಯಿತಿಯನ್ನು, ಆ ಶಾಪಕ್ಕೆ ಮತ್ತೊಂದು ಕ್ಲಾಸ್ ಹಾಕಿಸಿಕೊಂಡ. ತನ್ಮೂಲಕ ಅವಕಾಶವೇನೋ ಆಯಿತು. ಮೊದಲ 4 ಮಕ್ಕಳು ಕೂಡ ಒಪ್ಪಲಿಲ್ಲ. ದೇವಯಾನಿಗೆ 2 ಮಕ್ಕಳು, ಯದು ಮತ್ತು ತುರ್ವಶ. ದೃಹ್ಯು, ಆನು, ಪುರು ಶರ್ಮಿಷ್ಠೆಯ ಮಕ್ಕಳು. ಮೊದಲ 4 ಮಕ್ಕಳು ಒಪ್ಪಲಿಲ್ಲ. ಕೊನೆಯವನಾದ ಪುರು ಒಪ್ಪಿಕೊಂಡ, ತಂದೆಯ ಮುಪ್ಪನ್ನು ಸ್ವೀಕರಿಸಿ ತನ್ನ ಯೌವನ ಕೊಟ್ಟ. ಹಾಗಾಗಿ ಪ್ರತಿಷ್ಠಾನ, ಅಂದರೆ ಆ ಕಾಲದಲ್ಲಿ ಅದು ಪ್ರಯಾಗ, ತೀರ್ಥರಾಜ, ಆ ಪ್ರತಿಷ್ಠಾನ ಸಾಮ್ರಾಜ್ಯವನ್ನು ಅವನಿಗೆ ಕೊಟ್ಟ. ಇನ್ನು ಮಿಕ್ಕದ್ದನ್ನೆಲ್ಲವನ್ನು ಕೂಡ ಬೇರೆ ಮಕ್ಕಳಿಗೆ ಹಂಚಿದ ಅಂತ ವಾಯುಪುರಾಣದಲ್ಲಿ ಬರುತ್ತೆ. ಇನ್ನು ಕೆಲವು ಪುರಾಣಗಳಲ್ಲಿ ಅವರನ್ನು ಶಾಪ ಕೊಟ್ಟು ಬಹಿಷ್ಕರಿಸಿದ ಅಂತಲೂ ಇದೆ. ಅವರು ಏನಾದರೂ ಎದು ಹೋಗಿಬಿಟ್ಟು ಪಶ್ಚಿಮ ಭಾರತದ ಕಡೆಗೆ ಅವನು ವಲಸೆ ಬಂದ. ದೃಹ್ಯು ದಕ್ಷಿಣ ಭಾರತದ ಕಡೆಗೆ ಬಂದ. ಅನು ಪಶ್ಚಿಮ ಭಾರತದ ಉತ್ತರದ ಕಡೆಯಿಂದ ಆ ಕಡೆಗೆ ಹೋದ. ತುರ್ವಸನು ಅತ್ತ ಕಡೆಗೇ ಹೋದ. ದೃಹ್ಯು ಅತ್ತ ಕಡೆಗೆ ಹೋದ. ತುರ್ವಶ ದಕ್ಷಿಣದ ಕಡೆಗೆ ಬಂದ ಅಂತ. ಇದು ತುರ್ವಶ 2 ದೇವಯಾನಿಯ ಮಕ್ಕಳು. ತುರ್ವಶ ದಕ್ಷಿಣಕ್ಕೆ ಬಂದ, ಯದು ಪಶ್ಚಿಮಕ್ಕೆ ಹೋದ. ದೃಹ್ಯು ಮತ್ತು ಅನುಗಳು ಉತ್ತರದಿಂದ ಪಶ್ಚಿಮದ ಕಡೆಗೆ ಹೋದರು. ಆಮೇಲೆ ಪುರು ತಾನು ಮಾತ್ರ ಉತ್ತರ ಭಾರತದಲ್ಲಿ ಉಳಿದ, ಅಂದರೆ ಪ್ರತಿಷ್ಠಾನದಲ್ಲಿ ಉಳಿದ ಅಂತ. ಇಲ್ಲಿ ಕೆಲವು ಪುರಾಣಗಳಲ್ಲಿ ಸ್ವಲ್ಪ ಬೇರೆ ರೀತಿಯಾಗೂ ಬರುತ್ತೆ. ಅಂದರೆ ಯಯಾತಿ ಮಕ್ಕಳಲ್ಲಿ 5 ಜನರಲ್ಲಿ 3-4 ಜನ ಭಾರತದಲ್ಲಿಯೇ ಉಳಿದರು ಎಂಬಂತೆ. ಆದರೆ ಹೆಚ್ಚಿನ ಪುರಾಣಗಳನ್ನು ಮತ್ತು ವೇದವನ್ನು ಎಲ್ಲ ತೆಗೆದುಕೊಂಡು ನೋಡಿದ್ರೆ, ನಾನು ಮೊದಲೇ ಹೇಳಿದಂತೆ 2 ಮಕ್ಕಳು ಭಾರತದಿಂದ ಆಚೆಗೆ ಹೋದರು. ತುರ್ವಸ ಅಥವಾ ದೃಹ್ಯು, ಆಮೇಲೆ ಅನು. ತುರ್ವಶ ಮತ್ತು ಯದು, ತುರ್ವಸು ಅಂತಲೂ ಹೇಳ್ತಾರೆ ಪುರಾಣಗಳಲ್ಲಿ, ತುರ್ವಸು ಅಂತ ಬರುತ್ತೆ, ವೇದದಲ್ಲಿ ತುರ್ವಶ ಅಂತ ಬರುತ್ತೆ. ಯದು 2 ಕೂಡ ಭಾರತದಲ್ಲಿ ಉಳಿದರು. ತಂದೆಯ ಜೊತೆಗೆ ಉಳಿದದ್ದು ಪುರು ಅಂತ. ಇದು ಕಥಾರೂಪದಲ್ಲಿ ಬಂದಿದೆ. ಇತಿಹಾಸ ಏನು? ಇತಿಹಾಸದಲ್ಲಿ ವೇದದಲ್ಲಿ ಮತ್ತೆ ಮತ್ತೆ ಗೊತ್ತಾಗುತ್ತೆ. ಪಂಚಜನ ಅನ್ನುವಂಥ ಶಬ್ದ ಬರುತ್ತೆ. 5 ಗುಂಪುಗಳು. ಜನಾಹ ಅನ್ನೋದಕ್ಕೆ ಮಹಾಜನರು, ಮಾಸ್ ಮೂವ್ಮೆಂಟ್, ಗ್ರೂಪ್ ಆಫ್ ಪೀಪಲ್, ಬುಡಕಟ್ಟು, ಕ್ಲಾನ್ ಅನ್ನುವಂಥ ಅರ್ಥ ಎಲ್ಲ ಉಂಟು. ಪ್ರಾಚ್ಯ ಭಾರತದ 5 ಬುಡಕಟ್ಟಿನ ಜನಾಂಗದವರು, 5 ಒಂದೇ ಜನಾಂಗಕ್ಕೆ ಸೇರಿದ 5 ಗುಂಪುಗಳು, 5 ಪಂಗಡಗಳು, ಅವರು 5 ಕಡೆ ಚದುರಿ ಹೋದರು ಅಂತ. ಒಂದು ಗುಂಪು ಭಾರತರು ಅಂತ ಹೇಳಿಸ್ಕೊಳ್ಳುವ ಗುಂಪು ಪೂರ್ವವಂಶದವರಾಗಿದ್ದರು. ಭರತನಿಂದ ಭಾರತ ಬಂದದ್ದು. ಅವರು ತಮ್ಮ ಒಂದು ಅತಿಶಯವನ್ನು, ಆಧಿಕ್ಯವನ್ನು, ಸುಪ್ರಿಮೆಸಿಯನ್ನು ಸ್ಥಾಪನೆ ಮಾಡಿ ಉತ್ತರ ಭಾರತದಲ್ಲಿ ಉಳಿದರು. ಅಂದರೆ ಯಾವುದನ್ನು ನಾವು ಗಂಗಾ ಯಮುನಾ ಮಧ್ಯದ ನೆಲ ಅಂತ ಕರಿತೀವಿ, ಗಂಗಾ ಸರಸ್ವತಿ ಮಧ್ಯದ ನೆಲ ಅಂತ ಕರಿತೀವಿ, ಅಲ್ಲಿ ಆರ್ಯಾವರ್ತ, ಬ್ರಹ್ಮಾವರ್ತ ಅನ್ನುವಂಥ ಜಾಗದಲ್ಲಿ ಅವರು ನಾಯಕರಾಗಿ ಉಳಿದರು. ಇನ್ನು ಮಿಕ್ಕ ತಂಡಗಳವರು ಏನು ಮಾಡಿದ್ರು, ಬೇರೆ ಬೇರೆ ಕಡೆ ವಲಸೆ ಹೋದರು. ಕಾರಣ ಅವರಿಗೆ ಆಧಿಕ್ಯ ಸಿಗಲಿಲ್ಲ. ಅವರಲ್ಲಿ ಬಹಳ ಜ್ಯೇಷ್ಠರಾದವರು, ತುಂಬ ಹಳೆಯ ಒಂದು ಗುಂಪು ಅಂತ ಅನಿಸಿದ್ದು ತುರ್ವಶರ ಗುಂಪು ಅಂತ. ಅದು ದಕ್ಷಿಣ ಭಾರತಕ್ಕೆ ಮೊದಲೇ ವಲಸೆಗೆ ಬಂತು. ಹೀಗಾಗಿ ದಕ್ಷಿಣ ಭಾರತೀಯರೆಲ್ಲರೂ ಕೂಡ ಆ ಒಂದು ಕವಲಿನವರು, ಪಶ್ಚಿಮ ಭಾರತೀಯರೆಲ್ಲ ಯದುವಿನ ಕವಲಿನವರು. ಪೂರ್ವ ಭಾರತಕ್ಕೆ ಆಗ ಹೋಗುವುದಕ್ಕೆ ಸಾಧ್ಯ ಇರಲಿಲ್ಲ. ಕಾರಣ ಆ ಕಾಲಕ್ಕೆ, ಅಂದರೆ ಈಗ ಸುಮಾರು ಒಂದು 7-8 ಸಾವಿರ ವರ್ಷಗಳ ಹಿಂದೆ ಪೂರ್ವ ಭಾರತ ಇನ್ನೂ ಮಾರ್ಷಿ ಲ್ಯಾಂಡ್ ಅಂತ ಏನು ಕರೀತಾರೆ ಆ ರೀತಿಯಾಗಿತ್ತು.
ಈ ಸುಂದರಬನ ಮೊದಲಾದಂತಹ ಕಾಡುಗಳಿರ್ಬೋದು, ಅಲ್ಲೆಲ್ಲ ಬ್ಯಾಕ್ ವಾಟರ್ಸ್ ಆಫ್ ಸಿ ಅಂತ ಏನು ಹೇಳ್ತಾರೆ, ಸಮುದ್ರದ ಹಿನ್ನೀರು ಅವೆಲ್ಲ ಕೂಡ ಬಂದಿದ್ದರಿಂದ ಜನಪ್ರವೇಶಕ್ಕೆ ದುರ್ಗಮವಾಗಿತ್ತು. ಅಲ್ಲಿಯ ಹುಲಿಗಳು ಬಹಳ ಪ್ರಸಿದ್ಧ, ನಮಗೆ ಈಗಲೂ ಗೊತ್ತಿವೆ. ಅಲ್ಲಿಯ ಮೊಸಳೆಗಳು, ಕೀಕಾರಣ್ಯ, ಈ ಥರದ್ದೆಲ್ಲ ಆಗಿ ಅದು ನಾಟ್ ಇನ್ಹೆಬಿಟೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಅನ್ನುವ ಅರ್ಥದಲ್ಲಿ ಬಂದಿತ್ತು. ಹಾಗಾಗಿ ತುರ್ವಶರು ಅಲ್ಲಿ ಅಂಚಿಗೆ ಬಂದಿದ್ದರು ಮತ್ತು ದಕ್ಷಿಣದಲ್ಲೆಲ್ಲ ಅವರೇ ಇದ್ದದ್ದು. ಇನ್ನು ಉಳಿದಂತೆ ದೃಹ್ಯು ಮತ್ತು ಆನು, ಅನುವಿನ ಸಂತಾನ ಆನವರು, ಅಯೋನಿಯನ್ಸ್ ಅಂತ ಗ್ರೀಕರವರೆಗೆ ಹೋದರು. ದೃಹ್ಯು ಡೇರಿಯಸ್ ಅಂತೆಲ್ಲ ಏನು ಕರೀತಾರೆ, ಪರ್ಷಿಯನ್ ಜನಾಂಗ, ಆ ರೀತಿಯಾಗಿ ಆದದ್ದು ಅಂತ. ಇದು ಇತಿಹಾಸ. ಇತಿಹಾಸ ಜನಾಂಗದ 4-5 ಗುಂಪುಗಳು ಹೇಗೆ ದೇಶದಲ್ಲಿ ಚೆದರು ಹೋದವು, ಅವುಗಳು ಯಾವ ರೀತಿ ಮೈಗ್ರೇಟ್ ಆದವು, ವಲಸೆ ಹೋದವು ಅನ್ನುವಂಥದ್ದನ್ನು ಕ್ರಮಬದ್ಧವಾಗಿ ಹೇಳುವುದಾದರೆ, ಪುರಾಣ ಒಬ್ಬ ಯಯಾತಿಗೆ 5 ಮಕ್ಕಳು ಅಂತ ಹೇಳುತ್ತೆ. ಇಲ್ಲಿ ಆ ಸ್ವಾರಸ್ಯವನ್ನು ಕಾಣಬೇಕು. ವಿಶ್ವನಾಥ ಸತ್ಯನಾರಾಯಣ ಅವರು ತಮ್ಮ ಒಂದು ಮಹಾ ಕಾದಂಬರಿಯಲ್ಲಿ ವೇಯಿ ಪಡಗಲುನಲ್ಲಿ ಈ ಥರದ್ದೇ ಒಂದು ಸಂಕೇತ ಮಾಡ್ತಾರೆ. ಸುಬ್ಬನ್ನಪೇಟ ಅಂತ ಒಂದು ಹಳ್ಳಿ ಆಂಧ್ರ ಪ್ರದೇಶದಲ್ಲಿ, ಅದು 400 ವರ್ಷಗಳ ಹಿಂದೆ, ಅಂದರೆ ಆ ಕಾದಂಬರಿ ಬರೆದ ಕಾಲ 1930ರಿಂದ 35 ಆಸುಪಾಸಿನ ಘಟನೆಗಳನ್ನು ಹೇಳುವಂಥದ್ದು. ಅಲ್ಲಿಂದ 400 ವರ್ಷಗಳ ಹಿಂದೆ ಅದು ಗ್ರಾಮವಾಗಿರಲಿಲ್ಲ, ಎಲ್ಲ ಒಂದು ಬೋಳು ಗುಡ್ಡ, ಒಂದಿಷ್ಟು ಕುರುಚಲ ಕಾಡು ಹೀಗಿತ್ತು. ಅಲ್ಲಿ ಒಬ್ಬ ಗೊಲ್ಲರವನು ತನ್ನ ಹಸುವನ್ನು ಮೇಯಿಸ್ಕೊಂಡು ಹೋಗ್ತಿದ್ದ. ಆ ಹಸು ಯಾವುದೋ ಒಂದು ಹುತ್ತಕ್ಕೆ ಹಾಲು ಸುರಿಸ್ತಾ ಇತ್ತು. ಮತ್ತೆ ಗೊತ್ತಾಯಿತು ಅಲ್ಲಿ ನಾಗೇಶ್ವರ ಸ್ವಾಮಿ ಇದ್ದಾನೆ ಅಂತ. ಆ ಹುತ್ತದಲ್ಲಿ ಆಗಿದ್ದು ಅಲ್ಲಿ ದೇವಸ್ಥಾನ ಮಾಡಿದ್ರು. ಆ ಯಾವ ರೈತನ ಹಸು ಆಗಿತ್ತು, ಆ ರೈತನ ಮನೆಯಲ್ಲಿ ಪ್ರತಿಯೊಂದು ತಲೆಮಾರಿನಲ್ಲಿ ಒಬ್ಬ ಹೆಣ್ಣು ಮಗಳು ಆ ದೇವರಿಗೆ, ನಾಗೇಶ್ವರ ಸ್ವಾಮಿಗೆ ನಡೆದುಕೊಳ್ಳುವಂಥ ಗಣಾಚಾರಿ ಅಂತ ಅನಿಸಿಕೊಂಡ್ಳು. ಅವಳು ಅವಿವಾಹಿತಿಯಾಗಿ ಉಳಿತಾ ಇದ್ದಳು. ಮತ್ತು ಆ ಪ್ರಾಂತಕ್ಕೆ ಜನಗಳ ವಲಸೆ ಬಂತು. ಬಂದವರಲ್ಲಿ ಒಬ್ಬ ಪುರೋಹಿತನಾಗಿದ್ದ, ಮತ್ತೊಬ್ಬ ಭೂಸ್ವಾಮಿಯಾಗಿ ನಿಂತ. ಅವನು ಜಮೀನ್ದಾರ, ರಾಜ ಅನಿಸ್ಕೊಂಡ. ಇವನು ಪೌರೋಹಿತ್ಯ ಮಾಡ್ತಾ ಇದ್ದ. ಒಂದು ಕಡೆಗೆ ದೇವರು, ಇನ್ನೊಂದು ಕಡೆ ಗಣಾಚಾರ್ಯ, ಮತ್ತೊಂದು ಕಡೆ ಈ ಬ್ರಾಹ್ಮಣ, ಇನ್ನೊಂದು ಕಡೆ ಈ ರಾಜ. ಹೀಗೆ 4 ಕಂಬಗಳ ರೀತಿಯಲ್ಲಿ ಬೆಳೀತಾ ಬಂತು. ಇದು 400 ವರ್ಷಗಳ ಕಾಲ ನಡೀತಾ ಬಂತು. 400 ವರ್ಷದ ಕೊನೆಯ ಭಾಗದಲ್ಲಿ ಅನರ್ಥ ಬಂತು ಅಂತ ಹೇಳ್ತಾರೆ. ಅದು ವಿಶೇಷವಾಗಿ 400ನೇ ವರ್ಷದ ಕೊನೆಯ ಭಾಗದಲ್ಲಿ ಬಂದದ್ದು ಅಂತ. ಅಲ್ಲಿಗೆ ಈ ಬ್ರಾಹ್ಮಣನ ಕುಟುಂಬದಲ್ಲಿ ಬಂದಂಥವನೊಬ್ಬ ರಾಮೇಶ್ವರ ಶಾಸ್ತ್ರಿ ಅಂತ. ಅವನಿಗೆ 4 ಜನ ಪತ್ನಿಯರು, ಬ್ರಾಹ್ಮಣ, ಕ್ಷತ್ರ, ವೈಶ್ಯ, ಶೂದ್ರ, ಈ 4 ವರ್ಣಗಳಲ್ಲಿ 4 ಜನ ಪತ್ನಿಯರಿದ್ದರು. ಆ ಬ್ರಾಹ್ಮಣ ಪತ್ನಿಯ ಮಗನ ಹೆಸರು ಧರ್ಮರಾವ್ ಅಂತ. ಈ ಶೂದ್ರ ಪತ್ನಿಯ ಮಗನ ಹೆಸರು ಪಸಿರಿಕಾ ಅಂತ, ಅಂದರೆ ಹಸುರುತನ ಅಂತ. ಹೀಗೆಲ್ಲ ಬರುತ್ತೆ. ಮತ್ತು ಕ್ಷತ್ರಿಯ ವೈಶ್ಯ ಪತ್ನಿಯರಿಗೂ ಮಕ್ಕಳ ಹೆಸರು ಬರುತ್ತೆ. ಅವರಿಬ್ಬರೂ ಕೂಡ ಬಿಸ್ನೆಸ್ ಮಾಡ್ತಾ ಇದ್ರು ಅಂತ ಬರುತ್ತೆ. ಈ ಬ್ರಾಹ್ಮಣ ಪತ್ನಿಯ ಮಗ ಮಾತ್ರ ಅವನು ತಂದೆಯ ವೃತ್ತಿಯನ್ನು ಅವಲಂಬಿಸೋದಕ್ಕೆ ಹೋದ. ಆ ಶೂದ್ರ ಪತ್ನಿಯ ಮಗ ಅವನು ಹೊಲ ಗದ್ದೆಗಳಲ್ಲಿ ಓಡಾಡ್ಕೊಂಡಿರ್ತಾ ಇದ್ದ ಅಂತ. ಇದು ಏನು? ಇದೊಂದು ಪುರಾಣ ಥರ ಸಂಕೇತ. 400 ವರ್ಷ, 400 ಯುಗದ ಸಂಕೇತ, 4 ಯುಗದ ಸಂಕೇತ. ಈ ಸುಬ್ಬನ್ನಪೇಟೆ ಅನ್ನೋದು ಭಾರತದ ಸಂಕೇತ. ಅಲ್ಲಿ 400ನೇ ವರ್ಷದಲ್ಲಿ ಕಷ್ಟ ಬಂತು ಈ ವ್ಯವಸ್ಥೆಗೆಲ್ಲ ಅನ್ನುವುದು ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿಗೆ, ಭಾರತೀಯ ವ್ಯವಸ್ಥೆಗೆ ಬಂದ ಅನರ್ಥ. ಆ ರಾಮೇಶ್ವರ ಶಾಸ್ತ್ರಿ ಪ್ರಜಾಪತಿಗೆ ಬ್ರಾಹ್ಮಣ, ಕ್ಷತ್ರ, ವೈಶ್ಯ, ಶೂದ್ರ 4 ವರ್ಣಗಳು ಸಂತಾನವೇ, ಯಾವುದೂ ಬೇರೆ ಅಲ್ಲ. ಮತ್ತು ನಮ್ಮಲ್ಲಿ ಕ್ಷತ್ರಿಯರು ಕೂಡ ಬಿಸ್ನೆಸ್ಮೆನ್ ಆಗಿಬಿಟ್ಟು ವೈಶ್ಯ ವೃತ್ತಿಯನ್ನು ಅವಲಂಬಿಸಿದ್ರು. ಬ್ರಾಹ್ಮಣನಿಗೆ ಇಲ್ಲ ಇವರಿಗೆ ಪರಿಚಾರಿಕೆ ಮಾಡಿಕೊಂಡು ತಾನು ಮುಂದುವರಿಯಬೇಕು, ಇಲ್ಲ ತಾನು ಮತ್ತೊಬ್ಬ ಬಿಸ್ನೆಸ್ಮೆನ್ ಆಗಬೇಕು ಅನ್ನುವುದು ಬಂತು. ಶೂದ್ರ ಪರಿಸರದ ಜೊತೆಗೆ, ಪ್ರಕೃತಿಯ ಜೊತೆಗೆ ಹಸುರಾಗಿ ಇದ್ದವನು, ಅವನಿಗೆ ಆ ರೀತಿ ಬಾಳೋಕ್ಕಾಗದೆ ಅವನು ಒಂದು ಸಾವು ಉಂಟಾಗುತ್ತೆ, ಬ್ರಾಹ್ಮಣನ ಸಾವು ಉಂಟಾಗುತ್ತೆ. ಸಾವು ಅಂತಂದರೆ ಸ್ಪಿರಿಚುವಲ್ ಡೆತ್, ಆ ರೀತಿಯಾದದ್ದು ಉಂಟಾಗುತ್ತೆ ಅಂತ ಬರೀತಾ ಹೋಗ್ತಾರೆ. ಯಾಕೆಷ್ಟು ವಿವರವಾಗಿ ಹೇಳಿದೆ ಅಂದರೆ, ಪುರಾಣ ಈ ರೀತಿಯಾದ ಸಂಕೇತಗಳನ್ನು ಒಳಗೊಳ್ಳುತ್ತೆ. ಅದರ ಹಿಂದೆ ಇತಿಹಾಸ, ಹಿಸ್ಟ್ರಿ ಅನ್ನೋದು ಇದ್ದೇ ಇರುತ್ತೆ. ನಾವು ಇದನ್ನು ಮೈಯೆಲ್ಲ ಕಣ್ಣಾಗಿ ದರ್ಶನ ದೃಷ್ಟಿಯಿಂದ ಗಮನಿಸಬೇಕು. ಆಗ ನಮಗೆ ಪ್ರಯೋಜನ ಸಿಗುತ್ತೆ. ಅದನ್ನು ಬಿಟ್ಟು 4 ಜನ ಮಕ್ಕಳು ಆಚೆಗೆ ಹೋದವರು ಅವರೊಂದೊಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕಾಗತ್ತಾ, ಇದು ಕಟ್ಟು ಕಥೆ ಅಂತ ಪಕ್ಕಕ್ಕಿಟ್ಟುಬಿಟ್ರೆ ಪ್ರಯೋಜನವಿಲ್ಲ. ಹಾಗೆ ಇಲ್ಲಿ ಅತ್ಯದ್ಭುತವಾದಂತಹ ಎಷ್ಟೋ ಮಿತ್ ಸಂಕೇತಗಳು ಕೂಡ ತುಂಬ ಬರುತ್ತೆ. ಉದಾಹರಣೆಗೆ ಮನುವಿನ ನೌಕೆ, ಅದು ಅದ್ಭುತವಾದ ಸಂಕೇತ. ಅದು ಬೈಬಲ್ ಮೊದಲುಗೊಂಡು ಎಲ್ಲೆಲ್ಲೂ ಕಾಣ್ತಾ ಇರುವಂಥದ್ದು. ಗ್ರೀಕರಲ್ಲಿ ಇದೆ, ಫಿನಿಷಿಯನ್ರಲ್ಲಿದೆ, ರೋಮನ್ರಲ್ಲಿದೆ, ಎಲ್ಲೆಲ್ಲಿಯೂ ಇರುವಂಥದ್ದು. ಎಲ್ಲಿಯಾದರೂ ಇದು ಐತಿಹಾಸಿಕವಾಗಿ ನಡೆಯೋದಕ್ಕೆ ಸಾಧ್ಯವ? ಖಂಡಿತ ಸಾಧ್ಯ ಇಲ್ಲ. ಅದು ಅದ್ಭುತವಾದ ಸಂಕೇತ. ಏನದು ಸಂಕೇತ? ಮಾನವ ತಾನು ಉಳಿಯಬೇಕಾದ್ರೆ ಇಡೀ ಪ್ರಪಂಚವನ್ನು ಉಳಿಸಿಕೊಳ್ಳಬೇಕು.
ಇಡೀ ಪ್ರಪಂಚದ ಪ್ರತಿಯೊಂದು ಸ್ಪೀಷೀಸಲ್ಲಿ ಒಂದೊಂದು ಪೇರನ್ನ ಉಳಿಸ್ಕೊಳ್ಬೇಕು, ಅದೊಂದು ದೋಣಿ ಅಂದರೆ ಪ್ರಪಂಚ ಮುಳುಗುವ ಸಂದರ್ಭ ಬಂದಾಗ ಜಗತ್ ಬೀಜವಾಗಿ ಇಷ್ಟನ್ನು ಉಳಿಸ್ಕೊಳ್ಬೇಕು, ಇಲ್ಲದರೆ ತಾನು ಮಾತ್ರ ಉಳಿಯೋದಕ್ಕೆ ಆಗೋದಿಲ್ಲ ಅಂತನ್ನುವುದು. ಮತ್ತು ಬೇರೆ ಎಲ್ಲ ಕಥೆಗಳಲ್ಲಿರುವ ಸ್ವಾರಸ್ಯಕ್ಕೂ ಇಲ್ಲಿರುವುದಕ್ಕೂ ನೋಡಿ. ಮಿಕ್ಕಿ ಎಲ್ಲ ಕಡೆಯಲ್ಲಿ ಏನು ಬರುತ್ತೆ, ನೋಹ ಅವನಿದ್ದ, ನೋಸಾರ್ಕ್ ಅಂತ ತಾನೇ ಪ್ರಸಿದ್ಧ. ಅವನಿಗೆ 3 ಜನ ಗಂಡು ಮಕ್ಕಳು, 3 ಜನ ಸೊಸೆಯಂದರು, ಅವನ ಹೆಂಡತಿ, ಒಟ್ಟು 4 ಜೋಡಿ, ಅವರು 4 ದಂಪತಿಗಳು. ಅವರು ಒಂದು ನೌಕೆಯನ್ನು ನಿರ್ಮಾಣ ಮಾಡಿದ್ರು ಅಂತ. ಇಲ್ಲಿ ಮನು ಇದ್ದ, ಹೌದು, ಅವನ ಪತ್ನಿ ಮನಾವಿ ಅವಳು ಕೂಡ ಇದ್ದಳು. ಆದರೆ ಸಪ್ತರ್ಷಿಗಳು ಇದ್ದರು ಅಂತ ಬರುತ್ತೆ. ಸಪ್ತರ್ಷಿಗಳು ದೀಪಧಾರಿಗಳು, ಮಾನವ ಸಂಸ್ಕೃತಿಯ ಜ್ಞಾನದ ದೀಪ ಅವರು. ಅದು ಬಹಳ ಮುಖ್ಯ ಅಂತ. ಹೇಗೆ ಫಿಸಿಕಲ್ ವರ್ಲ್ಡ್ನಲ್ಲಿ, ಈ ಅನಿಮಲ್ ವರ್ಲ್ಡ್, ಪ್ಲ್ಯಾಂಟ್ ವರ್ಲ್ಡ್ನಲ್ಲಿ ಎಲ್ಲ ಪ್ರತಿನಿಧಿಗಳು ಬೇಕೋ, ಹಾಗೆ ಸ್ಪಿರಿಚುವಲ್ ವರ್ಲ್ಡ್ನ ಪ್ರತಿನಿಧಿಗಳು ಬೇಕು ಅನ್ನುವಂಥದ್ದು ಸಪ್ತರ್ಷಿಗಳ ಸಂಕೇತ. ಅದು ಜೊತೆಗೇ ಇರಬೇಕು ಅಂತ. ಮತ್ತು ಆ ಸಪ್ತರ್ಷಿಗಳನ್ನು ನಕ್ಷತ್ರ ರೂಪದಲ್ಲಿ ನಾವು ಕಾಣ್ತೀವಿ. ನಕ್ಷತ್ರಗಳು ದಿಕ್ಕನ್ನು ಬದಲಿಸೋದಿಲ್ಲ, ದಾರಿಯನ್ನು ಬದಲಿಸೋಲ್ಲ. ಗ್ರಹಗಳು ತಮ್ಮ ಸ್ಥಾನಗಳಿಂದ ಬದಲಾಗ್ತಾ ಇರ್ತವೆ, ನಕ್ಷತ್ರಗಳು ಆಗೋಲ್ಲ. ನಕ್ಷತ್ರಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಧ್ರುವ ಬರುತ್ತೆ. ಅದು ನಮಗೆ ಖಗೋಳಶಾಸ್ತ್ರದಿಂದ ಗೊತ್ತು, ನಮ್ಮ ಜ್ಯೋತಿಷಾಸ್ತ್ರವೂ ಅದನ್ನು ಹೇಳುತ್ತೆ. ಆದರೆ ಈ ಮನ್ವಂತರಕ್ಕೆ ಇದೊಂದೇ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರವನ್ನು ಅವಲಂಬಿಸಿಯೇ ಸಪ್ತರ್ಷಿಗಳು ಇರ್ತಾರೆ ಅಂತನ್ನುವ ಸ್ವಾರಸ್ಯ. ಆ ಮನುವಿನ ಸಂತತಿಯಿಂದ ಬಂದಂಥವನೇ ಧ್ರುವ, ಉತ್ತಾನಪಾದನ ಮಗ, ಪ್ರಿಯವ್ರತ ಮಹಾರಾಜನಿಂದ ಬಂದಂಥ ಪರಂಪರೆ ಅಂತ ನಾವೆಲ್ಲ ನೋಡಿದ್ದೀವಿ. ಅಂದರೆ ಇದು ಒಂದು ಅದ್ಭುತವಾದ ಮಿತ್ ಸಂಕೇತ. ಇದನ್ನು ನಾವು ಎಷ್ಟು ಅರ್ಥ ಬೆಳೆಸಿಕೊಳ್ತಾ ಹೋಗ್ಬೋದು. ಪುರಾಣಗಳ ಒಂದು ಸ್ವಾರಸ್ಯ ಏನೆಂದರೆ, ಇತಿಹಾಸವನ್ನು ಸಂಕೇತ ಕಲ್ಪ ಅಂದರೆ ನಿಯರ್ ಟು ಮಿತ್ ಮಾಡುತ್ತವೆ. ಸಂಕೇತ ಕಲ್ಪವಾಗಿ ಮಾಡೋದರಿಂದ ಅವುಗಳ ಅರ್ಥ ಸ್ವಾರಸ್ಯ ಹೆಚ್ಚಾಗುತ್ತೆ, ಆಯುಷ್ಯ ಹೆಚ್ಚಾಗುತ್ತೆ, ನಮ್ಯತೆ ಅಂತಂದರೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ನಾವು ಅಪ್ ಟು ಡೇಟ್ ಇತಿಹಾಸವನ್ನು ಗೆರೆಗೀಚದಂತೆ ಬರೆದು ಬಿಟ್ಟರೆ ಯಾರಿಗೂ ಏನೂ ಸ್ವಾತಂತ್ರ್ಯ ತೊಗೊಳಕ್ಕಾಗೋಲ್ಲ, ಲಿಬರ್ಟಿನೇ ಇರೋದಿಲ್ಲ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಶಂಖ ಜಾಗಟೆ ತೊಗೊಂಡು, ತುತ್ತೂರಿ ತೊಗೊಂಡು ಕೋಲಾಹಲ ಮಾಡುವ ಈ ಯುಗದಲ್ಲಿ ಈ ನಮನೀಯವಾದಂಥ ಕಮನೀಯವಾದ ಭಾವನೆಗಳಿಗೆ ಅವಕಾಶವಾಗೋದಿಲ್ಲ. ಈ ದೃಷ್ಟಿಯಿಂದ ಕಂಡಾಗಲೂ ಪುರಾಣ ನಮಗೆ ತುಂಬ ದೊಡ್ಡ ಪ್ರಯೋಜನ ಮಾಡಿದೆ. ನೋಡಿ, ನಾವು ಅದರಿಂದ ಎಷ್ಟು ಇತಿಹಾಸವನ್ನು ಮುಷ್ಟಿ ಮಾತ್ರದ ಒಂದು ಸಂಕೇತವಾಗಿ ಹೇಳಬಹುದು, ಎಷ್ಟು ಸಂಕೇತವನ್ನು ವಿಶ್ವದಷ್ಟಕ್ಕೆ ಬೆಳೆಸಬಹುದು ಅಂತ ಪುರಾಣಗಳು ಇಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಿವೆ. ಕಾರಣ ಯಾಕೆ ಅಂದರೆ ಅವು ವೇದಾನುರೋಧಿಯಾಗಿವೆ. ವೇದದಲ್ಲಿ ಇಂಥದ್ದೇ ದಾರಿ ಹಿಡಿದಿರುವಂಥದ್ದು. ಮತ್ತು ವೇದ ಎಲ್ಲ ಬಂದ ಮೇಲೆ ಪುರಾಣ ಬಂತು ಅಂತಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಡಾರ್ವಿನ್ನನ ವಿಕಾಸವಾದವನ್ನು ಅಕ್ಷರಕ್ಷರವಾಗಿ ಅನ್ವಯ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಮಾನವ ಮತ್ತು ಮೊದಲಾದ ಇತರ ಜೀವರಾಶಿಗಳ ವಿಕಾಸದಲ್ಲಿಯೇ ಡಾರ್ವಿನ್ನನ್ನು 16 ಆಣೆ ಅನ್ವಯ ಮಾಡೋಕ್ಕೆ ಆಗದೇ ಇರುವಂಥ ಈ ಕಾಲದಲ್ಲಿ ಸಂಸ್ಕೃತಿಯ ಲಕ್ಷಣದಲ್ಲಿ, ಈ ಸಾಹಿತ್ಯದ ವಿಸ್ತಾರದಲ್ಲಿ, ಅದರ ಪ್ರಗತಿಯಲ್ಲಿ, ವಿಕಾಸದಲ್ಲಿ ಮಾನವ ಕುಲದ ವಿಸ್ತಾರವನ್ನು, ಪ್ರಪಂಚದ ಜೀವರಾಶಿಯ ವಿಸ್ತಾರವನ್ನೇ ಆ ರೀತಿ ಅನ್ವಯಿಸೋಕ್ಕೆ ಹೋಗೋ ವಾಸ್ತವ ಸಾಧುವಲ್ಲ, ಸಾಧ್ಯವಲ್ಲ. ಇದು ಬೇರೆಯೇ ಆಗಿರ್ತಕ್ಕಂಥದ್ದು. ಅದು ಹೇಗೆ ಅದನ್ನು ನಾವು ನೋಡಬಹುದು. ವೇದಗಳಲ್ಲಿಯೇ ಪುರಾಣದ ಉಲ್ಲೇಖ ಬರುತ್ತೆ. ಒಂದು ಎಷ್ಟು ಸ್ವಾರಸ್ಯ ಏನು ಅಂತಂದರೆ, ಬ್ರಹ್ಮ ವೇದವನ್ನು ಸೃಷ್ಟಿ ಮಾಡೋದಕ್ಕೆ ಮುಂಚೆ ಪುರಾಣವನ್ನು ಜ್ಞಾಪಿಸಿಕೊಂಡ ಅನ್ನುವಂಥದ್ದು ಒಂದು ತುಂಬ ಸೊಗಸಾಗಿರುವಂಥ ಕಲ್ಪನೆ ಬರುತ್ತೆ ವೇದದಲ್ಲಿ. ಪುರಾಣಗಳಲ್ಲಿ ಕೂಡ ಬರುತ್ತೆ, ವೇದಕ್ಕಿಂತ ಪುರಾಣದಲ್ಲಿ ಬರುತ್ತೆ. ಇದು ಪುರಾಣಗಳು ತಮ್ಮನ್ನು ಪ್ರಶಂಸೆ ಮಾಡಿಕೊಂಡಿರುವ ತಂತ್ರವ ಅಲ್ಲ. ಏಕೆಂದರೆ ಯಾವುದೇ ಒಂದು ರಿಚುವಲ್ ಅಂದರೆ ಕರ್ಮಕಾಂಡ ಮತ್ತು ಇನ್ಯಾವುದೇ ಒಂದು ಸ್ತೋತ್ರ ನಿರ್ಮಾಣ ಆಗೋದಕ್ಕೆ ಮುಂಚೆ ಜನಜನಿತವಾದ ಸಂಕೇತಗಳು, ಐತಿಹ್ಯಗಳು, ಕಥೆಗಳು ರೂಪುಗೊಳ್ಳುತ್ತೆ. ಆಮೇಲೆ ಇವೆಲ್ಲ ಬರುವಂಥದ್ದು. ಹೀಗಾಗಿ ವೇದದಲ್ಲಿಯೇ ವೇದ ಪೂರ್ವ ಪುರಾಣ ಅಂತಂದರೆ ಈ ಅರ್ಥದಲ್ಲಿ ನಾವು ತಗೋಬೇಕು. ಇವತ್ತು ಇರುವಂಥ ಪುರಾಣಗಳ ಭಾಷೆಯಾಗಲಿ ರಚನೆಯಾಗಲಿ ವೇದದ ಭಾಷೆ, ವೇದದ ರಚನೆಗಿಂತ ಪ್ರಾಚೀನ ಅಲ್ಲದೇ ಇರಬಹುದು, ಅದಕ್ಕಿಂತ ಅರ್ವಾಚೀನ ನವೀನ ಆಗಿರ್ಬೋದು. ಆದರೆ ಅವುಗಳು ಹೇಳುವಂಥ ವಿಷಯ ವೇದದಲ್ಲಿ ಇರುವ ವಿಷಯದಷ್ಟೇ ಪ್ರಾಚೀನ, ಕೆಲವು ಅದಕ್ಕಿಂತ ಹಿಂದೆಯೂ ಹೋಗುವಂಥದ್ದಾಗಿರಬಹುದು ಅಂತ ಅದು ನಾವು ಗಮನಿಸಬೇಕಾದ್ದು. ಇವತ್ತು ಮಹಾಭಾರತದ ಭಾಷೆ ವೇದಕ್ಕಿಂತ ಈಚಿನದಾಗಿರಬಹುದು, ಆದರೆ ಅದು ವೇದದಲ್ಲಿ ಹೇಳುವಂಥ ಘಟನೆಗಳನ್ನೇ ಹೇಳೋದಕ್ಕೆ ಹೊರಟಿದೆ. ಅದು ಐತಿಹಾಸಿಕವಾಗಿಯೂ ಹೌದು, ಅಂದರೆ ಹಿಸ್ಟಾರಿಕಲಿ ಹೌದು, ಆ್ಯಂಡ್ ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ ಕೂಡ ಹೌದು. ಅಂದರೆ ಏನು? ವೇದ ಅಂದರೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕಾತ್ಮಕವಾದಂಥ ಎಲ್ಲ ವೇದಗಳು, ಅಫ್ಕೋರ್ಸ್ ಉಪನಿಷತ್ತು ಕೂಡ ಸೇರುತ್ತೆ, ಪುರಾಣಗಳು, ಇತಿಹಾಸಗಳು
ವೇದಾಂಗಗಳು ಇವೆಲ್ಲ ಕೂಡ ಒಟ್ಟಿಗೆ ಜನ್ಮ ತಳೆದವು ಅಂತ ಹೇಳಬೇಕು. ಒಟ್ಟಿಗೆ ಜನ್ಮ ತಳೆದವು ಅನ್ನೋದು ಯಾವ ತರಹ? ನಾಟ್ ಆ್ಯಸ್ ಎ ಫ್ಯಾಕ್ಟ್ ಬಟ್ ಆ್ಯಸ್ ಎ ಕಾನ್ಸೆಪ್ಟ್. ತತ್ವವಾಗಿ ಅವು ಒಟ್ಟಿಗೆ ಜನ್ಮ ತಳೆದವು. ಆದರೆ ಈ ಹೊತ್ತಿನ ಅವುಗಳ ರೂಪಕದಲ್ಲಿ ಮಾತ್ರ ಕಾಲಗಳ ಅಂತರ ಉಂಟು ಅಂತ ನಮಗೆ ಗೊತ್ತಾಗುತ್ತಲ್ಲ. ನಮ್ಮ ಅಜ್ಜನ ಒಂದು ಫೋಟೋ ಇದೆ, ಅವರು ಚಿಕ್ಕ ವಯಸ್ಸಿನಲ್ಲಿ ತೆಗೆಸ್ಕೊಂಡಿದ್ದು. ಆ ಫೋಟೋ ತುಂಬ ಹಳೇದಾಗಿದೆ ಅಂತ ನಾವು ಅದನ್ನು ಹೊಸದಾಗಿ ತೆಗೆಸಿ ಎನ್ಲಾರ್ಜ್ ಮಾಡಿ ಪ್ರೋಸೆಸ್ ಮಾಡಿ ಹಾಕ್ಕೊಂಡ್ರೆ ಇದು ನಮ್ಮ ಅಜ್ಜನ ಫೋಟೋ ಅದಲ್ಲ, ಇದು ಈಚೆಗೆ ಮಾಡಿರುವಂಥದ್ದು ಅಂತಂದರೆ ಫೋಟೋ ಈಚೆಗೆ ಮಾಡಿದ್ದು, ಆದರೆ ಫೋಟೋದಲ್ಲಿರುವಂಥ ಅಜ್ಜ ಆ ಕಾಲದವನೇನೆ ಅಂತ ಹೇಳಬೇಕಲ್ಲ. ಹಾಗೆ ಪುರಾಣಗಳು ಹೇಳುವಂಥ ವಿಷಯ, ಪುರಾಣಗಳಲ್ಲಿರುವಂಥ ಅದ್ಭುತವಾದ ಸಾರಸ್ವತ ಅದು ವೇದದ್ದೇ, ವೇದ ಕಾಲದ್ದೇ, ವೇದ ಸತ್ವದ್ದೇ. ಕಾಲ ಅಂತಿದ್ದರೆ ಕಾಲ ಅಂಥೇಳಿ ಅದು ಕಾಲಾತೀತವೂ ಹೌದು ಅಂತ ಗೊತ್ತಾಗುತ್ತೆ. ಏಕೆಂದರೆ ಮತ್ತೆ ಮತ್ತೆ ನಮಗೆ ಗೊತ್ತಾಗುತ್ತೆ, ಪುರಾಣಗಳನ್ನು ಇಟ್ಟುಕೊಳ್ಳದೆ ವೇದವನ್ನು ಅರ್ಥ ಮಾಡೋದಕ್ಕೆ ಹೋದರೆ ಉಭಯತಾ ಅನರ್ಥಕ್ಕೆ ಬರುತ್ತೆ ಅಂತ. ಹಾಗೆ ವೇದವನ್ನು ಇಟ್ಟುಕೊಳ್ಳದೆ ಪುರಾಣವನ್ನು ಅನ್ವಯ ಮಾಡುವುದು ಸರಿಯಾಗುವುದಿಲ್ಲ. ಎರಡಕ್ಕೂ ಕೂಡ ನಾವು ಸಮನ್ವಯ ಮಾಡಿಕೊಳ್ಳಬೇಕಾಗಿದೆ. ಸಮನ್ವಯ ಅಲ್ಲಿ ಇದ್ದೂ ಇದೆ. ಇಟ್ಸ್ ನಾಟ್ ಎ ಸ್ಟ್ರೈನ್ಡ್ ಎಫರ್ಟೆಡ್ ಎಕ್ಸ್ಪೆರಿಮೆಂಟ್, ಅದನ್ನು ಗಮನಿಸಬೇಕು. ಹೀಗೆ ಈ ಎಲ್ಲ ದೃಷ್ಟಿಯಿಂದ ಕಾಣುವಾಗ ನಮಗೆ ಪುರಾಣದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ನೋಡಿ, ವೇದದಲ್ಲಿಯೇ ಪುರಾಣದ ಅಂಶ ಎಷ್ಟು ಇದೆ ಅನ್ನೋದಕ್ಕೆ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದದೇ ಪದಂ ಸಮೂಢಮಸ್ಯ ಪಾಂಸುರೇ ಅಂತ ವೇದದ ಒಂದು ಮಂತ್ರ ಬರುತ್ತೆ. ಇದು ಋಗ್ವೇದದಲ್ಲಿದೆ, ಯಜುರ್ವೇದದಲ್ಲಿದೆ, ಎಲ್ಲ ಕಡೆಯಲ್ಲೂ ಇದೆ. ಇಲ್ಲಿ ವಾಮನಾವತಾರದ ಸ್ಪಷ್ಟವಾದಂಥ ಉಲ್ಲೇಖ ಕಾಣಿಸುತ್ತೆ, ಇದಂ ವಿಷ್ಣುರ್ವಿಚಕ್ರಮೇ ಅಂತ. ಈ ಮಂತ್ರ ಅರ್ಥ ಆಗಬೇಕು ಅಂದರೆ ಪುರಾಣ ಎಲ್ಲದೆ ಸಾಧ್ಯವ? ನೀಲಗ್ರೀವ ಶಿತಿಕಂಠ ಅಂತ ಯಜುರ್ವೇದದಲ್ಲಿ ರುದ್ರಾಧ್ಯಾಯದಲ್ಲಿ ಬರುವಾಗ ನೀಲಗ್ರೀವ, ಶಿವ ಯಾವಾಗ ನೀಲಿಯ ಕೊರಳನುವನಾದ, ಇಡೀ ವೇದ ಸಂಹಿತೆಗಳಲ್ಲಿಲ್ಲ, ಪುರಾಣಕ್ಕೆ ಬರಬೇಕಾಗುತ್ತೆ. ಹಾಲಾಹಲವನ್ನು ಆತ ಸಮುದ್ರ ಮಥನ ಕಾಲದಲ್ಲಿ ಕುಡಿದನಲ್ಲ ಆಗ ಅಂತನ್ನುವಂಥದ್ದು. ಈ ಥರ ಬೇಕಾದಷ್ಟು ಕಾಣಿಸುತ್ತೆ. ವರಾಹರೂಪಿಯಾಗಿ ಭೂಮಿಯನ್ನು ಉದ್ಧರಿಸಿದ ಅಂತ ಬರುವುದಾದರೂ ಅಷ್ಟೇ. ಇಷ್ಟೆಷ್ಟೋ ಅಂಶಗಳು ನಮಗೆ ಪುರಾಣದಿಂದಲೇ ಸಪ್ಲಿಮೆಂಟ್ ಆಗಬೇಕಾಗಿರುವಂಥದ್ದು. ಹಾಗೆ ಪುರಾಣದಲ್ಲಿ ನಮಗೆ ಕೆಲವು ಸ್ಪಷ್ಟವಾಗೋಲ್ಲ, ಆಗ ನಾವು ವೇದಕ್ಕೆ ಹೋಗಬೇಕಾಗತ್ತೆ, ಬ್ರಾಹ್ಮಣಾರಣ್ಯಕಗಳಲ್ಲಿ ತಡಕಾಡಬೇಕಾಗತ್ತೆ. ಈ ಕೊಡುಕೊಳ್ಳುವಿಕೆ ಅನ್ನೋದು ಪರಸ್ಪರ ಇದ್ದೇ ಇವೆ. ಮಹಾಭಾರತ ನಮಗೆ ಅರ್ಥ ಆಗಬೇಕು ಅಂದರೆ ಎಷ್ಟೋ ಬಾರಿ ವೇದಗಳಿಗೆ ಹೋಗಬೇಕಾಗತ್ತೆ. ಹಾಗೆ ಪುರಾಣಗಳಿಗೂ ಕ್ರಾಸ್ ರೆಫರೆನ್ಸ್ ಮಾಡಬೇಕಾಗತ್ತೆ. ವೇದಕ್ಕೂ ಅದೇ ತರಹ ಮಹಾಭಾರತಕ್ಕೂ ಇರುವಂಥ ಸಂಬಂಧ. ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಇವೆಲ್ಲ ಒಂದು ಅಂತಂದರು. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಇದು ವ್ಯಾಸರದಲ್ಲ ಮತ್ತು ಯಾರೋ ದಾಸರದು ಅಂತ ಆಕ್ಷೇಪ ಮಾಡೋದು ವಿಚಾರ ಯೋಗ್ಯವಲ್ಲ, ವಿವೇಕ ಯೋಗ್ಯವಲ್ಲ. ವೇದವ್ಯಾಸರೇ ಇದರ ನಿರ್ಮಾಪಕರು ಅಂತ ನಾವು ಯಾವ ಅರ್ಥದಲ್ಲಿ ಹೇಳ್ತೀವಿ ನೋಡಿ. 4 ವೇದಗಳನ್ನು ವಿಭಾಗ ಮಾಡಿದವರು, ಇತಿಹಾಸವನ್ನು ರಚನೆ ಮಾಡಿದವರು, ಪುರಾಣಗಳನ್ನು ವ್ಯಾಕರಿಸಿದವರು ವೇದವ್ಯಾಸರು ಅಂತಂತೀವಿ. ಇಲ್ಲಿ ಇತಿಹಾಸ, ಪುರಾಣ, ವೇದ ಇವುಗಳಿಗಷ್ಟಕ್ಕೂ ಏಕಸೂತ್ರತೆ ಬಂತು. ಮತ್ತು ದರ್ಶನದಲ್ಲಿ ಶಿಖರವಾದಂತಹ ಬಾದರಾಯಣ ಸೂತ್ರಗಳು, ಬ್ರಹ್ಮಸೂತ್ರಗಳ ನಿರ್ಮಾಪಕರು ಅವರು ಅಂತ. ಅಂದರೆ 4 ರೀತಿಯಾಗಿ ಅವರ ಬುದ್ಧಿ ಪ್ರವಹಿಸಿದೆ. ಒಂದು ವೇದದಲ್ಲಿ, ವೇದ ಸಂಹಿತಾ ಬ್ರಾಹ್ಮಣ ಅರಣ್ಯಕಾದಿಗಳಲ್ಲಿ. ಹಾಗಂತ ತಕ್ಷಣವೇ ವೇದಾಂಗವೂ ಬಂತು. ವೇದ ಇಲ್ಲದೆ ವೇದಾಂಗವಿಲ್ಲ, ವೇದಾಂಗವಿಲ್ಲದೆ ವೇದ ಇಲ್ಲ. ನನ್ನ ಕೈಕಾಲುಗಳಿಲ್ಲದೆ ನಾನಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವೇದಾಂಗಯುಕ್ತವಾದ ವೇದ ಅಂತಲೇ ಅದು ಗ್ರಾಹ್ಯ. ಇನ್ನು ಪುರಾಣ ಸಾಹಿತ್ಯ ಮತ್ತು ಇತಿಹಾಸ. ರಾಮಾಯಣ ಕೂಡ ಮಹಾಭಾರತದಲ್ಲಿ ಅಂತರ್ಗತವಾಗುತ್ತೆ. ಮಹಾಭಾರತದ ವನಪರ್ವದ ರಾಮೋಪಾಖ್ಯಾನವನ್ನು ನೋಡಿದವರಿಗೆ ಗೊತ್ತಾಗುತ್ತೆ, ಮಹಾಭಾರತದ ಕುಕ್ಷಿಯಲ್ಲೇನೆ ರಾಮಾಯಣ ತತ್ವತಃ ಅಡಗಿದೆ ಅಂತ. ಹೀಗಾಗಿ ಇತಿಹಾಸದ ಪ್ರತಿನಿಧಿ ಅವರಾದರು. ಆ ಬಳಿಕ ಶಾಸ್ತ್ರ. ಶಾಸ್ತ್ರದಲ್ಲಿ ಪರಮಶಾಸ್ತ್ರ ಯಾವುದು? ವಿದ್ಯೆಗಳಲ್ಲಿ ಪರಮವಿದ್ಯೆ ಯಾವುದು? ಅಧ್ಯಾತ್ಮ ವಿದ್ಯಾ, ವಿದ್ಯಾನಾಮ್ ಅಂತ ಬರುತ್ತೆ. ಎಲ್ಲ ಶಾಸ್ತ್ರಗಳಿಗೂ ಮೂಲಭೂತವಾಗಿ ಬೇಕಾಗಿರುವಂಥ ವಸ್ತುತಂತ್ರ ಪ್ರಕ್ರಿಯೆಯನ್ನು ಹೇಳೋಕ್ಕೆ ಹೊರಟದ್ದು ಬಾದರಾಯಣ ತಂತ್ರದ ವಿಶೇಷ. ಮತ್ತು ಅದಕ್ಕೆ ಬೇಕಾಗಿರುವಂಥ ಪುರುಷತಂತ್ರದ ಒಂದು ಪ್ರಕ್ರಿಯೆ, ಕರ್ಮ ಪ್ರಕ್ರಿಯೆಯನ್ನು ಮಾಡಿದ್ದು ಇವರ ಶಿಷ್ಯ ಜೈಮಿನಿ ಅಂತ. ಅಂದರೆ ವ್ಯಾಸರ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಅವರು ಚತುಷ್ಕೋಣವಾದ, ಅಂದರೆ ವೇದಾಂಗಗಳು, ಇತಿಹಾಸ, ಪುರಾಣಗಳು ಮತ್ತು ಶಾಸ್ತ್ರ, ಮಿಕ್ಕ ಎಲ್ಲ ದರ್ಶನಗಳು ಬಾದರಾಯಣ ದರ್ಶನದಲ್ಲಿ ಸಮನ್ವಿತವಾಗುತ್ತವೆ. ಮಿಕ್ಕ ದರ್ಶನಗಳು ಎಲ್ಲ ಅದಕ್ಕೆ ಪೂರಕವಾಗಿಯೇ ಇವೆ ಅಂತ ನಮ್ಮ ದೃಷ್ಟಿ, ಮಾರಕವಾಗಿಲ್ಲ ಅಂತ, ಸೋಪಾನ ಮಾತ್ರವಾಗಿವೆ ಅಂತ. ಆರಂಭವಾದ
ಪರಿಣಾಮವಾದ, ವಿವರ್ತವಾದ ಅಂತ 3 ಹಂತಗಳಲ್ಲಿ ನಾವು ತತ್ವವನ್ನು ಗ್ರಹಿಸ್ತೀವಿ. ಆರಂಭವಾದ ಅನ್ನೋದು ನ್ಯಾಯ ವೈಶೇಷಿಕ ದರ್ಶನಗಳ ಹೃದಯ. ಅಂದರೆ ಏನದು, ಅದರ ದಾರಿ ಏನು? ಈಗ ನ್ಯೂಟೋನಿಯನ್ ಫಿಸಿಕ್ಸ್ ಅಂತ ಯಾವುದನ್ನು ಹೇಳ್ತೀವಿ ಆ ರೀತಿಯಾದದ್ದು. ಪಾರ್ಟಿಕಲ್ ಫಿಸಿಕ್ಸ್ ಅಂತ, ಪಾರ್ಟಿಕಲ್ ಥಿಯರಿ ಅಂತ ಏನು ಕರಿತೀವಿ ಹಾಗೆ ಸ್ಥೂಲವಾಗಿ ಜಗತ್ತನ್ನು ಕಾಣುವಂಥದ್ದು, ಅಟ್ ದಿ ಲೆವೆಲ್ ಆಫ್ ಮ್ಯಾಟರ್ ಜಗತ್ತನ್ನು ನೋಡುವಂಥದ್ದು ಆರಂಭವಾದ. ಆದರೆ ಅಟ್ ದಿ ಲೆವೆಲ್ ಆಫ್ ಮೈಂಡ್ ನೋಡುವಂಥದ್ದು ಪರಿಣಾಮವಾದ. ಪಾರ್ಟಿಕಲ್ ಥಿಯರಿ ಒಂದು ಆರಂಭವಾದವಾದರೆ, ಫೀಲ್ಡ್ ಥಿಯರಿ ಅಂತ ಯಾವುದು ಫಿಸಿಕ್ಸ್ನಲ್ಲಿ ಬರುತ್ತೆ ಅದಕ್ಕೆ ಸಂವಾದಿ ಆದದ್ದು. ಸಾಂಖ್ಯ ಮತ್ತು ಯೋಗಗಳು ಹೆಚ್ಚಾಗಿ ಮನಸ್ಸು ಮತ್ತು ಕಾರ್ಯಕಾರಣ ಭಾವ ಇವುಗಳನ್ನು ನೋಡುತ್ತೆ. ಅದಕ್ಕೂ ಮೀರಿ ನೋಡುವಂಥದ್ದು ವಿವರ್ತವಾದ. ಅದನ್ನು ಕ್ವಾಂಟಮ್ ಥಿಯರಿಗೆ ಒಪ್ಪ ಇಡ್ತೀವಿ ಮಾಡರ್ನ್ ಫಿಸಿಕ್ಸ್ನಲ್ಲಿ. ಒಂದು ಮ್ಯಾಟರ್ ಅಂದರೆ ದ್ರವ್ಯದ ಬಗ್ಗೆ, ಮತ್ತೊಂದು ಮನಸ್ಸಿನ ಬಗ್ಗೆ ಮಾಡಿದ್ರೆ ಇನ್ನೊಂದು ಚೈತನ್ಯದ ಬಗ್ಗೆ ಹೇಳುತ್ತೆ. ಇದು 3 ಹಂತ. ಹಾಗಾಗಿ ನಮ್ಮ ಸೈಕಾಲಜಿ, ಸೈಕ್ಯಾಟ್ರಿ ಓದುವವರಿಗೆ ಸಾಂಖ್ಯ ಯೋಗಶಾಸ್ತ್ರಗಳು ಬಹಳ ಆಕರ್ಷಕವಾಗಿ ಕಾಣಿಸುತ್ತವೆ. ನಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ ಓದುವವರಿಗೆ ನ್ಯಾಯ ವೈಶೇಷಿಕಗಳು ಹೆಚ್ಚು ಆಕರ್ಷಕವಾಗಿ ಕಾಣಿಸುತ್ತೆ. ಆದರೆ ಚೈತನ್ಯದ ಬಗ್ಗೆ ಗಮನ ಇಟ್ಟವರು ಧರ್ಮ ಮೋಕ್ಷಗಳ ಅನ್ನುವ 2 ಆಯಾಮಗಳಲ್ಲಿ ಧರ್ಮದ ಬಗ್ಗೆ ಮೀಮಾಂಸೆ ಮಾಡುವಂತಹ ಜೈಮಿನಿ ದರ್ಶನವನ್ನು, ಮೋಕ್ಷದ ಬಗ್ಗೆ ಮೀಮಾಂಸೆ ಮಾಡುವಂಥ ಬಾದರಾಯಣ ದರ್ಶನವನ್ನು ಗಮನಿಸ್ತೀವಿ. ಅಲ್ಲಿ ಚೈತನ್ಯ, ಆ ಚೈತನ್ಯದ ಅರಿವು ಅನ್ನೋದು ಆ ಆಚರಣೆಗೂ ಸಂಬಂಧಪಟ್ಟಿದೆ. ನಾನು ಜ್ಞಾನಿಯಾಗಿದ್ದೀನಿ ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ, ಲೋಕಸಂಗ್ರಹ ರೂಪವಾಗಿ ಅವನಿರ್ತಾನೆ ಅನ್ನುವುದನ್ನು ತೋರಿಸೋದಕ್ಕೆ ಉಭಯಥ. ಅದರ ಸಮನ್ವಯವನ್ನು ಮತ್ತೆ ನಾವು ಭಗವದ್ಗೀತೆಯಲ್ಲೂ ಕಾಣ್ತೀವಿ. ಕರ್ಮ ಬ್ರಹ್ಮಗಳ ಸಮನ್ವಯವನ್ನು ಹಾಗೆ ಕಾಣ್ತೀವಿ. ಕರ್ಮ ಬ್ರಹ್ಮಗಳು ಪರಸ್ಪರ ವಿರೋಧಿಗಳಲ್ಲ, ಕರ್ಮ ಬ್ರಹ್ಮಕ್ಕೆ ಪೂರಕವಾಗಿರ್ತಕ್ಕಂಥದ್ದು, ಅನಿವಾರ್ಯವಲ್ಲವಾದರೂ ಅಪೇಕ್ಷಣೀಯವಾದಂಥದ್ದು. ಈ ಒಂದು ಹೈರಾರ್ಕಿಯಲ್ಲಿ ನಾವು ನೋಡಿದಾಗ ದರ್ಶನಗಳ ಎಲ್ಲದರ ಪರ್ಯವಸಾನ ಬಾದರಾಯಣ ದರ್ಶನದಲ್ಲಿ, ವೇದಾಂತ ದರ್ಶನದಲ್ಲಿ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಪೂರ್ವ ಪೀಠಿಕೆಯನ್ನು ಇವು ಒದಗಿಸಿವೆ ಮಿಕ್ಕ 5 ದರ್ಶನಗಳು. ಅದರೊಳಗೆ ಸಮಾನತಂತ್ರ ಅಂತ ಕರಿತೀವಿ. ಸಮಾನತಂತ್ರ ಅಂತಂದರೆ ಸಾಮಾನ್ಯ ಒಂದೇ, ಈಗ ವಠಾರಗಳಲ್ಲಿ 2 ಮನೆಗೆ 3 ಮನೆಗೆ ಒಂದೇ ಟಾಯ್ಲೆಟ್ಟು ಇರುವಂತೆ ಹಾಗೆ ಹೀನೋಪಮೆ ಅಂತ ಯಾರೂ ಭಾವಿಸಿಕೊಳ್ಳಬಾರ್ದು. ಲೋಕರೂಢಿಯಾದಂಥ ಉಪಮೆಯನ್ನು ಕೊಡ್ತಾ ಇರುವಂಥದ್ದು. ಅಥವಾ ಬೇಕು ಅಂತಂದರೆ ಒಂದೇ ವೆಹಿಕಲಲ್ಲಿ 2 ಫ್ಯಾಮಿಲಿಗಳು ಪ್ರಯಾಣ ಮಾಡುವಂತೆ ಅಂತ ಬೇಕಾದ್ರೆ ಇಟ್ಕೊಳ್ಬಹುದು. ಅಥವಾ ಒಂದೇ ಮನೆಯ ಪರಿಕರವನ್ನು ಯಾವುದೋ ಚಕ್ಲಿ ಬರಳೋ ಅವ್ರ ಮನೆಯದು ನಾವೇ ಬಳಸ್ತಾ ಇರ್ತಕ್ಕಂಥ ದಿವಸವೂ ಎಲ್ಲರೂ ಚಕ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಹಾಗೆ ಆ ರೀತಿಯಲ್ಲಿ ಸಮಾನ ತಂತ್ರವನ್ನು ನ್ಯಾಯ ವೈಶೇಷಿಕಗಳಿಗೆ ಹೇಳ್ತಾರೆ, ಸಾಂಖ್ಯಯೋಗಗಳಿಗೆ ಹೇಳ್ತಾರೆ, ಮೀಮಾಂಸಾ ವೇದಾಂತಗಳಿಗೆ ಹೇಳ್ತಾರೆ. ಹಾಗೆ ನೋಡಿದಾಗಲೂ ನಮಗೆ ಗೊತ್ತಾಗುತ್ತೆ ಮ್ಯಾಟರ್, ಮೈಂಡ್ ಆ್ಯಂಡ್ ಕಾನ್ಷಿಯಸ್ನೆಸ್ ಅಂತ ಆ 3 ಸ್ತರಗಳು ಇಲ್ಲಿ ಇವೆ ಅಂತ. ಅಲ್ಲಿ ಈ ಕಣಾದ, ಕಪಿಲ, ಪತಂಜಲಿ, ಮತ್ತು ಇವನು ಗೌತಮ ಇವರೆಲ್ಲರೂ ಕೂಡ ಸೇರಿಕೊಳ್ತಾರೆ. ವೇದವ್ಯಾಸರ ಶಿಷ್ಯರಾಗಿ ನಾವು 4 ಜನರನ್ನು ಕಾಣ್ತೀವಿ. ಸುಮಂತ, ಪೈಲ, ಜೈಮಿನಿ, ವೈಶಂಪಾಯನ ಅಂತ. ಈ 4 ವೇದಗಳನ್ನು ಅವರಿಂದ ಅರ್ಥ ಮಾಡಿಕೊಂಡರು. ವೇದಗಳ ಪಾಠ ಆಯಿತು. ಈ 4 ಮೂಲಕವಾಗಿ 4 ವೇದಗಳ ವಿಭಾಗವಾಯಿತು ಅಂತ. ಇದ್ದದ್ದು ಒಂದೇ ವೇದ, ಆ ವೇದವನ್ನು 4 ಮಾಡಿದ್ರು ಅಂತ. ಅನುಕೂಲತೆಗಾಗಿ, ಅಪ್ಲಿಕೇಶನ್ಗೆ, ಅಂದರೆ ಸ್ತುತಿಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸೋದು, ಸ್ತುತಿ ವಿನಿಯೋಗವನ್ನೆಲ್ಲ ಒಂದು ಕಡೆ ಸಂಗ್ರಹಿಸೋದು, ಮತ್ತು ಸ್ತುತಿಯ ವಿಸ್ತೃತಿ, ಗಾನಕ್ರಮದ ವಿಸ್ತಾರವನ್ನು ಒಂದು ಕಡೆ ಸಂಗ್ರಹಿಸೋದು, ಮತ್ತು ಇವುಗಳಿಗೆ ಪೂರಕವಾಗಿರ್ತಕ್ಕಂಥ ಇಹಪರಗಳ ಅನುಕೂಲ ಸಾಧನಗಳನ್ನು ಒಂದು ಕಡೆ ಸಂಗ್ರಹಿಸುವಂಥದ್ದು. ಋಗ್ವೇದದಲ್ಲಿ ಸಂಹಿತೆಯಲ್ಲಿ ಸ್ತುತಿ ಸಂಗ್ರಹ, ಯಜುರ್ವೇದದಲ್ಲಿ ಸ್ತುತಿ ವಿನಿಯೋಗ ಸಂಗ್ರಹ, ಮತ್ತು ಸಾಮವೇದದಲ್ಲಿ ಸ್ತುತಿ ವಿಸ್ತೃತಿ ಅಂದರೆ ಅದನ್ನು ಗೀತವಾಗಿ ವಿಸ್ತಾರ ಮಾಡುವಂಥದ್ದು ಅಂತ. ಆಮೇಲೆ ಅಥರ್ವವೇದದಲ್ಲಿ ಇವಕ್ಕೆ ಪೂರಕವಾಗಿ ಬರುವಂಥ ಆಧ್ಯಾತ್ಮಿಕ, ಆದಿಭೌತಿಕ ಎರಡೂ ಆಗಿರ್ತಕ್ಕಂಥ ಆಯಾಮಗಳನ್ನು ಸಾಕಷ್ಟು ಹೇಳುವಂಥದ್ದು. ಇಟ್ ಈಸ್ ದಿ ಸೇಮ್ ಟೈಮ್ ಮೆಟೀರಿಯಲಿಸ್ಟಿಕ್ ಆ್ಯಂಡ್ ಸ್ಪಿರಿಚುವಲಿಸ್ಟಿಕ್ ವೇದ. ಅಥರ್ವವೇದವನ್ನು ಬರೀ ಮೆಟೀರಿಯಲಿಸ್ಟಿಕ್ ವೇದ ಅನ್ನುವುದು ಅದಕ್ಕೆ ಮಾಡುವ ಅಪಚಾರ. ಇಲ್ಲಿ ನಾವು ನೋಡಿದಂತೆ ಆಧುನಿಕ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ ಲಿರಿಕ್, ಆ್ಯಕ್ಷನ್, ಮ್ಯೂಸಿಕ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಬೇಕಾಗುತ್ತೆ. ಒಂದು ಸಿನಿಮಾ ಬೇಕು ಅಂತಂದರೆ ಲಿರಿಕ್ ಬೇಕು, ಸಾಹಿತ್ಯ, ಅದಕ್ಕೆ ಮ್ಯೂಸಿಕ್ ಬೇಕು. ಋಕ್ ಲಿರಿಕ್ ಆದರೆ ಈ ಸಾಮ ಮ್ಯೂಸಿಕ್ಕು, ಆ್ಯಕ್ಷನ್ ಏನು ಚಲನವಲನ ಅನ್ನುವಂಥದ್ದು ಯಜುರ್ವೇದದಲ್ಲಿ, ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಇನ್ಫ್ರಾಸ್ಟ್ರಕ್ಚರ್, ಎಮೋಷನಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದೆನ್ ಮೆಟೀರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಅಥರ್ವವೇದದಲ್ಲಿ ಬರುವಂಥದ್ದು. ಇದನ್ನೇ ನಾಟ್ಯವೇದವಾಗಿ ಭರತ ಮುನಿಯಲ್ಲಿ ನಾವು ನೋಡ್ತೀವಿ. ಪಾಠ್ಯಂ ಜಗ್ರಾಹ ಋಗ್ವೇದಾತ್ ಅಂತ.
ಋಗ್ವೇದದಿಂದ ಪಾಠ್ಯವನ್ನು ತೆಗೆದುಕೊಂಡ ಅಂತ ಹೇಳ್ಬಿಟ್ಟಿದ್ನು. ಆಮೇಲಿಂದ ಈ ಚಲನವಲನಗಳನ್ನು ಯಜುರ್ವೇದದಿಂದ, ಆಮೇಲಿಂದ ಗಾನವನ್ನು ಸಾಮಗಳಿಂದ ಗಾನವನ್ನು, ಆಮೇಲಿಂದ ರಸಾನ ಅಥರ್ವಣಾದಪಿ ಅಂತ ರಸವನ್ನು ಅಥರ್ವಾದಿಗಳಿಂದ ಅಂತ ಹೀಗೆಲ್ಲ ಮಾಡುವುದಕ್ಕೆ ಇದು ಕಾರಣ. ಹೀಗೆ ಮಾಡಿ 4 ಶಿಷ್ಯರಿಗೆ, ಸುಮಂತ, ಪೈಲ, ಜೈಮಿನಿ, ವೈಶಂಪಾಯನರಿಗೆ ಇವನ್ನ ಪಾಠ ಹೇಳಿದ ಮೇಲೆ ತನ್ನ ದರ್ಶನವನ್ನು, ಅಂದರೆ ಕರ್ಮದರ್ಶನವನ್ನು ಜೈಮಿನಿಗಳಿಗೆ, ಜ್ಞಾನ ದರ್ಶನವನ್ನು ಶುಕ ಮಹರ್ಷಿಗಳಿಗೆ ಪಾಠ ಹೇಳಿದ್ದು ಅಂತ. ಹೀಗಾಗಿ ಕರ್ಮಕಾಂಡ ಜ್ಞಾನಕಾಂಡಕ್ಕೆ ಉತ್ತರಾಧಿಕಾರಿಗಳು ಸಿಕ್ಕಂತೆ ಆಯಿತು. ಪುರಾಣ ಉಳ್ಕೊಳ್ತಲ್ಲ, ಅದನ್ನು ಏನು ಮಾಡಿದ್ರು ಅಂದರೆ ಅದನ್ನು ಉಗ್ರಶ್ರವ ಸೂತ ಅಥವಾ ಲೋಮಹರ್ಷಣಿ ಸೌತಿ ಆ ಒಬ್ಬ ಶಿಷ್ಯನಿಗೆ ಪಾಠ ಹೇಳಿದ್ರು ಅಂತ. ಮತ್ತು ಇತಿಹಾಸವನ್ನು ಅಷ್ಟು ಜನರಿಗೂ ಹೇಳಿದ್ರು ಅಂತ. ಮಹಾಭಾರತದ ಸ್ವಾರಸ್ಯ ಇರುವುದದೇ. ಮಹಾಭಾರತ ಪುರಾಣಕ್ಕೆ ಪುರಾಣವೂ ಹೌದು, ಇತಿಹಾಸಕ್ಕೆ ಇತಿಹಾಸವೂ ಹೌದು, ವೇದಕ್ಕೆ ವೇದವೂ ಹೌದು, ದರ್ಶನಕ್ಕೆ ದರ್ಶನವೂ ಹೌದು ಅಂತ. ಮಧ್ವಾಚಾರ್ಯರು ಮಹಾಭಾರತಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟದ್ದು ಈ ದೃಷ್ಟಿಯಿಂದ ಸಮರ್ಥನೀಯವಾದದ್ದು ಅಂತ ಗೊತ್ತಾಗುತ್ತೆ. ಎಲ್ಲವನ್ನ ಕೇಂದ್ರೀಕರಿಸುವಂಥ ಒಂದು ನೋಡಲ್ ಪಾಯಿಂಟ್ ಅನ್ನುವಂಥ ರೀತಿಯಲ್ಲಿ ಮಹಾಭಾರತ ಭಾರತದ ಹೃದಯವನ್ನು ಸಮರ್ಥವಾಗಿ ತೋರ್ಪಡಿಸಿಕೊಡಬಲ್ಲದು. ರಾಮಾಯಣ ಅಂತರ್ಗತವಾದದ್ದು. ನೋಡಿ, ಈಗಲೂ ಕೂಡ ನಮ್ಮ ದೇಶದಲ್ಲಿ ಯಾವುದೆಲ್ಲಕ್ಕಿಂತ ಹೆಚ್ಚಾಗಿ ರಾಮಾಯಣ ಮಹಾಭಾರತಗಳ ಪ್ರಭಾವವೇ ಇರುವುದು ಕಾಣಿಸುತ್ತೆ. ಮಿಕ್ಕಿ ಎಲ್ಲಕ್ಕಿಂತ ಜನರ ಆಕರ್ಷಣೆ, ಜನರ ಅಭಿಜ್ಞಾನ, ಜನರ ಅರಿವು ಇದೆಲ್ಲ ಅಲ್ಲಿಯೇ ಇರುವಂಥದ್ದು. ಅದಕ್ಕೆ ವ್ಯಾಸರು ಎಲ್ಲ ಶಿಷ್ಯರಿಗೂ ಇದನ್ನು ಪಾಠ ಹೇಳಿದರು. ಎಲ್ಲರಿಗೂ ಒಂದಷ್ಟು, ಮತ್ತು ಕೆಲವರಿಗೆ ಎಲ್ಲರಿಗೂ ಇಷ್ಟಿಷ್ಟು. ಅಂದರೆ ಎವ್ರಿಥಿಂಗ್ ಆಫ್ ಸಮಥಿಂಗ್ ಆ್ಯಂಡ್ ಸಮಥಿಂಗ್ ಆಫ್ ಎವ್ರಿಥಿಂಗ್, ಇದನ್ನು ಲಿಬರಲ್ ಎಜುಕೇಷನಿನ ಲಕ್ಷಣ ಅಂತ ಹೇಳುವುದುಂಟು. ಆ ಥರ ಎಲ್ಲರಿಗೂ ಕೂಡ ಸಮಥಿಂಗ್ ಆಫ್ ಎವ್ರಿಥಿಂಗ್ ಅದು ಮಹಾಭಾರತ. ಮತ್ತು ಎವ್ರಿಥಿಂಗ್ ಆಫ್ ಸಮಥಿಂಗ್ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತು ಪುರಾಣ, ದರ್ಶನ, ಹೀಗೆ ಅಂತ ಮಾಡಿದ್ರು ಅಂತ. ಅಂದರೆ ಒಟ್ಟು ಈ 7 ಜನ ಶಿಷ್ಯರನ್ನು ಪ್ರಧಾನವಾಗಿ ತಯಾರು ಮಾಡಿದ್ರು ಅಂತ ಅನಿಸಿದ್ರೆ ಇದು ನಮಗೆ ಮತ್ತೆ ಪುರಾಣಾದಿಗಳಿಂದಲೇ ಗೊತ್ತಾಗುತ್ತೆ, ಪುರಾಣ ಇತಿಹಾಸದಿಂದಲೇ ವ್ಯಾಸರ ವಿಶಾಲ ದೃಷ್ಟಿ ಏನು ಅಂತ ಗೊತ್ತಾಗುತ್ತೆ. ವ್ಯಾಸ ಅನ್ನುವುದಕ್ಕೆ ಅರ್ಥ ಅದೇ ತಾನೇ, ವಿಸ್ತಾರ ಮಾಡು ಅಂತಲೇ ಸಂಸ್ಕೃತದಲ್ಲಿ. ಸಮಾಸ ಅಂದರೆ ಸಂಕ್ಷೇಪ ಮಾಡುವಂಥ, ವ್ಯಾಸ ಅಂದರೆ ವಿಸ್ತಾರ ಮಾಡುವಂಥ, ಎಕ್ಸ್ಪ್ಯಾನ್ಸಿವ್ ಆಗಿರುವುದು. ಯಾರು ಪಾಪ್ಯುಲರ್ ಎಜುಕೇಷನ್ಗೆ ಹೋಗ್ತಾರೋ ಅವರು ಎಕ್ಸ್ಪ್ಯಾನ್ಸಿವ್ ಆಗಿ ಇರಬೇಕಾಗುತ್ತೆ. ಸೂತ್ರ ರೂಪವಾಗಿ ಹೇಳೋದಕ್ಕೆ ಆಗೋಲ್ಲ, ಪ್ರವಚನ ಶೈಲಿ ಆಗುತ್ತೆ, ವಿಸ್ತರಿಸಬೇಕಾಗುತ್ತದೆ. ವಿಸ್ತರಿಸುವಾಗ ಲೋಕ ಆಕ್ಷೇಪ ಮಾಡುವಂಥ ಜಾಳು ಅನ್ನುವಂಥ ಒಂದು ಅವಗುಣವೂ ಬಂದುಬಿಡುತ್ತೆ. ಅರೆ ಯಾತಕ್ಕಾಗಿ? ಸುಬೋಧಕ್ಕಾಗಿ, ಸುಖಬೋಧಕ್ಕಾಗಿ ಮಾಡುವಂಥದ್ದು ಅಂತ. ಹೀಗೆ ಗೊತ್ತಾದಾಗ ವ್ಯಾಸರ ಕಾರುಣ್ಯ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ ನಮಗೆ. ಈ ಕಾರಣದಿಂದ ವ್ಯಾಸರದು ಅಂತ ಹೇಳಿರೋದು. ಸರಿಯೇ, ವ್ಯಾಸರೇನೋ ತಾವು ಸೂತ್ರವನ್ನು ಮಾಡಿದ್ರು ಬ್ರಹ್ಮಮೀಮಾಂಸೆಗೆ, ಕರ್ಮಮೀಮಾಂಸೆಗೆ ಜೈವಿನಿಯ ಕೈನಲ್ಲಿ ಮಾಡಿಸಿದ್ರು. ಆಯಿತು, ಒಪ್ಪಿದ್ವಿ. ಮತ್ತು ವೇದಗಳಂತೂ ಪರಂಪರೆಯಿಂದ ಬಂದದ್ದೇ ಹೌದು, ಆರ್ಷವಾದದ್ದು. ಅದನ್ನು ಅವರು ವಿಭಾಗ ಮಾಡಿದ್ರು. ಪುರಾಣವನ್ನು ಎಲ್ಲಿಂದ ಸಂಪಾದಿಸಿದ್ರು? ಅವರ ತಂದೆ ಪರಾಶರ ಮಹರ್ಷಿಗಳು ಪುರಾಣ ಸಂಹಿತ ಅಂತ ಒಂದನ್ನು ನಿರ್ಮಾಣ ಮಾಡಿದರು ಅಂತ ವಿಷ್ಣುವಾದಿ ಪುರಾಣಗಳಲ್ಲಿ ನಾವು ನೋಡ್ತೀವಿ. ಪೈತೃಕವಾಗಿ ಬಂದದ್ದು ಅದು. ಅಂದರೆ ಪೇರೆಂಟಲ್ ಪ್ರಾಪರ್ಟಿ. ತಂದೆಯ ಪುರಾಣ ಸಂಹಿತೆಯನ್ನು ಮಕ್ಕಳಿಗೆಲ್ಲ ಪಾಠ ಹೇಳಿದ್ರು. ಶಿಷ್ಯರೇ ಮಕ್ಕಳಲ್ಲ, ಅವರು ಅದನ್ನು ವಿಸ್ತರಿಸಿದರು ಅಂತ. ವ್ಯಾಸರ ಸ್ವಭಾವವೇ ವಿಸ್ತಾರ. ಹೀಗಾಗಿ ಒಂದು ಪುರಾಣ 18 ಪುರಾಣ ಆಯಿತು ಅಂತ ಒಂದು ಕಲ್ಪನೆ ಉಂಟು. ಹಾಗಲ್ಲ, ಪುರಾಣಗಳು ಬೇರೆ ಬೇರೆಯಾಗಿದ್ದುವು ಅಂತ. ಆದರೆ ನನಗನ್ನಿಸುವುದು, ಹೇಗೆ ವೇದ ಅಖಂಡವಾಗಿ ಒಂದೇ ಇದ್ದದ್ದು 4 ಆಯಿತೋ, ಹಾಗೆ ಪುರಾಣವೂ ಒಂದೇ ಇದ್ದದ್ದು 18 ಆಗಿರಬೇಕು. ಆ 18 ಉಪಪುರಾಣಾತ್ಮಕವಾಗಿ ಮತ್ತು 18 ಆಗಿದ್ದಿರಬೇಕು ಅಂತ. ಕಾರಣ, ಪುರಾಣ ವಿಸ್ತಾರವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಬಹಳಷ್ಟು ಪುನರುಕ್ತಿ ಇದೆ, ರಿಪಿಟೇಷನ್ಸ್ ತುಂಬ ಇವೆ. ಏಕೆಂದರೆ ವಿಷಯ ಎಲ್ಲಕ್ಕೂ ಎಷ್ಟೋ ಅಂಶಗಳಲ್ಲಿ ಸಾಮ್ಯ ಇರುವಂಥದ್ದು. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಕೀರ್ತನಂಚೈವ ಪುರಾಣಂ ಪಂಚಲಕ್ಷಣಂ ಅಂತ 5 ವಿಧವಾದ ಲಕ್ಷಣವನ್ನು ಹೊಂದಿರುವಂಥದ್ದು ಪುರಾಣ ಅಂತ ಹೇಳ್ತೀವಿ. ಆ 5 ಲಕ್ಷಣಗಳು ಬರಬೇಕು. ಅದು ಹೇಗೆ ಅಂತಂದರೆ, ಈಗ PUCಗೋ ಅಥವಾ ಡಿಗ್ರಿಗೋ ಟೆಕ್ಸ್ಟ್ ಬುಕ್ಸ್ ಬರೀಬೇಕು. ಯೂನಿವರ್ಸಿಟಿ ಬೋರ್ಡ್ನವರು ಲ್ಯಾಂಗ್ವೇಜಸ್ ಬುಕ್ಸ್ ಮಾತ್ರ ಪ್ರಿಂಟ್ ಮಾಡ್ತಾರೆ, ಯೂನಿವರ್ಸಿಟಿನವರು ಲ್ಯಾಂಗ್ವೇಜಸ್ ಮಾತ್ರ ಮಾಡ್ತಾರೆ ಹೊರತುನುವೆ ಮಿಕ್ಕ ಸಬ್ಜೆಕ್ಟ್ಸ್ಗೆ ಅವರೇನು ಪ್ರಿಸ್ಕ್ರೈಬ್ ಮಾಡೋದಿಲ್ಲ, ಸಿಲೆಬಸ್ ಮಾಡ್ತಾರೆ, ಬೇರೆ ಬೇರೆ ಆಥರ್ಸ್ ಬರೀತಾರೆ. ಹಾಗೆ ಸಿಲೆಬಸ್ ಒಂದೇ, ಅದು ಪಾರಾಶರೀಯ, ಪರಾಶರರ ಸಿಲೆಬಸ್ಸು. ಅದಕ್ಕೆ ವ್ಯಾಸರ ಶಿಷ್ಯ ಪ್ರಶಿಷ್ಯ ವರ್ಗ
ತಮ್ಮದಾಗಿರ್ತಕ್ಕಂಥ ಗ್ರಂಥ ಬರೆದಿದ್ದಾರೆ. ಅವರೆಲ್ಲ ವ್ಯಾಸ ಪರಂಪರೆಯವರೇ ಅನ್ನುವಂಥದ್ದು ಒಂದು ಅಭಿಪ್ರಾಯ ಉಂಟು. ಇದು ಸಾಧು ಅಂತ ಅನಿಸಿದ್ರೆ ಒಪ್ಪಿಕೊಳ್ಳಬಹುದು. ಇಲ್ಲ ವ್ಯಾಸರೇ ಎಲ್ಲವನ್ನು ಬರೆದರು ಅಂತಂದರೆ ಅದು ಒಪ್ಪಿಕೊಳ್ಳೋಣ. ಆಥರ್ಶಿಪ್ಪಿನ ಡಿಸ್ಪ್ಯೂಟು ನಮ್ಮ ವಿಷಯವನ್ನು ಮತ್ತು ಅಥಾರಿಟಿಯನ್ನು ಮರೆಸಬಾರದು. ಪದೇಕಲು ನರಸಿಂಹ ಭಟ್ರು ಅಂತ ದೊಡ್ಡ ವಿದ್ವಾಂಸರು, ಒಳ್ಳೆಯ ಚಿಂತನಶೀಲರಾದಂಥ ಮೇಧಾವಿಗಳು ದಕ್ಷಿಣ ಕನ್ನಡದಲ್ಲಿದ್ದಾರೆ. ಒಮ್ಮೆ ಇಲ್ಲಿಗೂ ಕೂಡ ಬಂದು ಭಾಷಣ ಮಾಡಿದ್ದವರು. ಅವರು ಹೇಳ್ತಾರೆ, ನಮ್ಮ ಭಾರತೀಯರ ಪರಂಪರೆಯಲ್ಲಿ ಈ ಆಥರ್ಶಿಪ್ಪು, ಡೇಟು, ಈ ಥರದ ಡಿಸ್ಪ್ಯೂಟ್ಸ್ಗೆ ಹೆಚ್ಚಿನ ಬೆಲೆ ಇಲ್ಲ. ಕಾರಣ ಇಷ್ಟೇ, ನಮ್ಮ ಕೈಲಾಗೋಲ್ಲ ಅಂತಲ್ಲ, ಅದು ಕೈಲಾದರೂ ಕೂಡ ಹೆಚ್ಚಿನ ಪ್ರಯೋಜನವಿಲ್ಲ ಅಂತ. ಕಾಳಿದಾಸ ಬಾಣಭಟ್ಟನಿಗಿಂತ ಹಿಂದಿನವನು, ವ್ಯಾಸ ವಾಲ್ಮೀಕಿಗಳಿಗಿಂತ ಈಚಿನವನು ಅನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತು. ಅಷ್ಟು ನಮಗೆ ಸಾಕು ಕಾಳಿದಾಸನ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವನು ಹುಟ್ಟಿದಬ್ಬ ಇಟ್ಕೊಂಡು ನಾವೇನಾದ್ರು ಕೇಕ್ ಕಟ್ ಮಾಡಬೇಕೇ, ಅವನು ಸತ್ತತಿಥಿ ಇಟ್ಕೊಂಡು ಏನಾದ್ರು ಪಿಂಡ ಹಾಕಬೇಕೆ? ಏನೂ ಇಲ್ಲ. ಹಾಗಾಗಿ ಇಷ್ಟು ಸಾಕು ಅನ್ನುವಂಥದ್ದು ಈ ಒಂದು ದೃಷ್ಟಿಕೋನ ನಮಗೆ ಬೇಕಾದದ್ದು. ರಾಮಾಯಣದ ಘಟನೆಗಳು ಮಹಾಭಾರತಕ್ಕಿಂತ ಹಿಂದೆ ಆದವು ಅಂದರೆ ಸಾಕು. ಎಲ್ಲಂತೆ ಆಗಿದ್ದು, ಯಾವುದಂತೆ ಆಗಿದ್ದು, ಏನಾದರೂ ರಾವಣಾಸುರನ 10 ತಲೆಗಳಲ್ಲಿ ಒಂದು ತಲೆಬುರುಡೆಯಾದರೂ ಸಿಕ್ಕೀತೆ ಅಂತ ಹುಡುಕೊಂಡು ಆರ್ಕಿಯಲಾಜಿಕಲ್ ಎಕ್ಸ್ಕವೇಷನ್ಸ್ ಮಾಡ್ತಾ ಹೋಗುವಂಥದ್ದು ಅಲ್ಲ ಅಂತ. ನಮಗೊಂದು ಸ್ಥೂಲವಾದ ಅಗ್ರಿಮೆಂಟ್ ಬೇಕು. ಪುರಾಣಗಳಲ್ಲಿ ಅಂಥ ಒಂದು ವಿಶಾಲವಾದ ವರ್ಕಿಂಗ್ ಅಕ್ಸೆಪ್ಟೆನ್ಸ್ ಕಾಣುವಂಥದ್ದಾಗಿದೆ. ಸೂಕ್ಷ್ಮತರವಾಗಿ ಅಲಂಕಾರಗಳಲ್ಲೇ ತೆಗೆದುಕೊಂಡರೆ ಪ್ರಭೇದಗಳು ಬರುತ್ತವೆ. ಇದು ಉಪಮಾಲಂಕಾರವೋ, ಹಾಗಿದ್ರೆ ಇದು ಪೂರ್ಣೋಪಮೇನೋ ಲುಪ್ತೋಪಮೇನೋ, ಅಥವಾ ಇದು ಉಪಮಾನೋಪಮೇಯವೋ ಅಥವಾ ಪ್ರತೀಪಾಲಂಕಾರವೋ ಇಲ್ಲ ಅನನ್ವಯಾಲಂಕಾರವೋ ಅಂತ ತಗಾದೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶ ಶಾಸ್ತ್ರದಲ್ಲಿ ಇದೆ. ಆದರೆ ಕವಿಯಾದವನು ಕಾವ್ಯದಲ್ಲಿ ಬರೆಯುವಾಗ ಗೆರೆಗೀಚಿದಂತೆ ಇದೇ ಅಲಂಕಾರ ಅಂತ ಬರೆದಿರೋದಕ್ಕೆ ಸಾಧ್ಯ ಇಲ್ಲ. ಅವನು ಬರೆದ ಅಲಂಕಾರದಲ್ಲಿ 10 ಛಾಯೆಗಳು ಬಂದಿರುತ್ತವೆ. ಅಡುಗೆ ಮಾಡುವವರು ಏನಂತ ಹೇಳ್ತೀವಿ? ರುಚಿಗೆ ತಕ್ಕಷ್ಟು ಉಪ್ಪು ಅಂತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದಕ್ಕೆ ಏನಾದ್ರು ಕ್ವಾಂಟಿಟಿ ತೋರಿಸೋದಕ್ಕೆ ಸಾಧ್ಯವಾ? ಇಲ್ಲ. ಎಷ್ಟು ತೊಗೊಳ್ತೀರಿ ನೀವು ಮೆಣಸಿನ ಪುಡಿ? ನೋಡಿ ಇಷ್ಟು ತೊಗೋತೀವಿ ಅಂತ ಕೈ ಎತ್ತಿ ತೋರಿಸ್ತೀವಿ. ಅಂದರೆ ಕೈ ತೂಕ ಬಾಯಿ ಬಣ್ಣ. ನಮ್ಮ ಬದುಕೆಲ್ಲ ನಡೆಯುವಂಥದ್ದು ಕೈ ತೂಕ ಬಾಯಿ ಬಣ್ಣದಲ್ಲಿ. ತುಂಬ ರಗಳೆಗಳಿಗೆ ಹೋದರೆ ಬದುಕು ನಡೆಯೋದಿಲ್ಲ, ಬುದ್ಧಿ ಮಾತ್ರ ಮುಂದುವರೆದಿರುತ್ತೆ. ಏನು ಪ್ರಯೋಜನ? ಬುದ್ಧಿ ಮುಂದುವರೆದು ಬದುಕು ನಡೀದೇ ಇದ್ದರೆ ವರಂ ಬುದ್ಧಿರ್ನಸಾ ವಿದ್ಯಾಯ ಬುದ್ಧಿರುತ್ತಮ ಬುದ್ಧಿಹೀನ ಪ್ರಣಶ್ಯಂತಿ ಯಥಾತೆ ಸಿಂಹಕಾರಕ ಅಂತ ಪಂಚತಂತ್ರ ಹೇಳ್ತು. ನಿಜ, ಬುದ್ಧಿ ತುಂಬ ಒಳ್ಳೆಯದು ಅಂತ. ಆದರೆ ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಆಗಿರಬೇಕಲ್ಲ. ಅಪ್ಲೈ ಆದಾಗ ಅದಕ್ಕೆ ಬುದ್ಧಿ ಅಂದರೆ ಒಳ್ಳೆಯದು. ಬದುಕು ನಡೆಯೋದು ಇದ್ದರೆ ಬುದ್ಧಿ ಇರಲಿ ಇಲ್ಲದೆ ಹೋಗಲಿ ಏನು ತೊಡಕಿಲ್ಲ. ಹೀಗಾಗಿ ಕೇವಲ ಐಡಲ್ ಕ್ಯೂರಿಯಾಸಿಟಿ ಅಂತ ಇದೆಯಲ್ಲ, ಅದಕ್ಕಾಗಿ ಎಲ್ಲ ರಗಳೆಗಳನ್ನು ಎಲ್ಲ ಹರಡಿಕೊಂಡು ಹೋಗೋದ್ರೊಳಗೆ ಅರ್ಥ ಕಾಣೋಲ್ಲ ಅಂತ. ಅದರಿಂದ ನಮ್ಮವರು ತಮ್ಮಂತೆಯೇ ತಾವು ಸ್ವಾಗತಿಸಿ ಕೆಲವು ಮಿತಿಗಳನ್ನು ಹಾಕಿಕೊಂಡರು ನಮ್ಮ ಪರಂಪರೆ. ಅದು ನಮಗೆ ತುಂಬ ಅನುಕೂಲಕಾರಿಯಾಗಿ ಬಂದಂಥದ್ದು. ಪುರಾಣಗಳಲ್ಲಿ ಅದೇ ತರಹ ಒಂದೇ ಸಿಲೆಬಸ್ಗೆ ಅನೇಕ ಟೆಕ್ಸ್ಟ್ ಬುಕ್ಸ್ ರಚನೆಯಾದಂತೆ 16 ವಿಧವಾಗಿ ವಿಸ್ತಾರವಾಗುತ್ತಾ ಹೋಯಿತು. ಆದರೂ ವಿಷಯ ಒಂದೇ, ಅಲ್ಲಿಷ್ಟು ಇಲ್ಲಿಷ್ಟು ವ್ಯತ್ಯಾಸ ಬರುತ್ತೆ. ಅದರಿಂದ ಒಂದು ಪುರಾಣಕ್ಕೂ ಮತ್ತೊಂದು ಪುರಾಣಕ್ಕೂ ಒಂದಿಷ್ಟು ಭಿನ್ನತೆ ಇದೆ ಅಂತ ಮಾತ್ರಕ್ಕೆ ಎರಡೂ ಅಪ್ರಾಮಾಣಿಕ ಅಂತ ನಿರ್ಣಯ ತಗೊಳ್ಳೋದು ತುಂಬ ತುಂಬ ತಪ್ಪಾಗುತ್ತೆ. ಎರಡಕ್ಕೆ ಇರುವಂಥ ಸಾಮ್ಯ ಯಾವ ಪ್ರಮಾಣದ್ದು ಅದನ್ನು ನಾವು ಪ್ರಮಾಣವಾಗಿ ತಗೊಳ್ಬೇಕಾಗತ್ತೆ. ಹಾಗೆ ನೋಡಿದಾಗ ನಮಗೆ ತಾತ್ಪರ್ಯ ಗೊತ್ತಾಗುತ್ತೆ. ಉದಾಹರಣೆಗೆ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತದೆ. ಅಶ್ವತ್ಥಾಮ ತಾನು ತನ್ನ ರೋಷವನ್ನು ಉಪಪಾಂಡವರ ಮೇಲೆ ತೀರಿಸಿಕೊಂಡ ಮೇಲೆ ಎಲ್ಲಿ ಪಾಂಡವರಿಂದ ತನಗೆ ಆಘಾತ ಬರುತ್ತದೋ ಅಂತ ಹೆದರಿ ಓಡಿ ಹೋದ ಅಂತ. ಅದನ್ನು ಭಾಗವತದಲ್ಲಿಯೂ ಕಾಣ್ತೀವಿ ನಾವು. ವಿಷ್ಣು ಭಾಗವತ ಅಂತ ಪ್ರಸಿದ್ಧವಾದ ಮಹಾಭಾಗವತ ಪುರಾಣದಲ್ಲಿ ಬರುತ್ತೆ. ಆದರೆ ಅಲ್ಲಿ ಬರುವುದಕ್ಕೂ ಮಹಾಭಾರತದಲ್ಲಿ ಬರುವುದಕ್ಕೂ ಕೆಲವು ವ್ಯತ್ಯಾಸ ಕಾಣಿಸುತ್ತೆ. ದ್ರೌಪದಿ ಇವನು ಗುರುಪುತ್ರ, ಇವನ ತಾಯಿ ಸಹಗಮನ ಮಾಡದೆ ಉಳಿದಿದ್ದಾಳೆ, ಹಾಗಾಗಿ ಇವನನ್ನು ಕೊಲ್ಲುವುದು ಬೇಡ ಅಂತ ಹೇಳಿದಳು. ಆ ಕಾರಣ ಪಾಂಡವರು ಕೊಲ್ಲದೆ ಬಿಟ್ಟರು ಅಂತ. ಇದು ಭಾಗವತದಲ್ಲಿ ಬರುವಂಥ ವರ್ಷನ್. ಆದರೆ ಮಹಾಭಾರತದಲ್ಲಿ ಹಾಗೇ ಇಲ್ಲ. ಕುಮಾರವ್ಯಾಸ ತನ್ನ ಭಾರತದಲ್ಲಿ ಭಾಗವತದ ವರ್ಷನನ್ನು ಬಳಸ್ಕೊಂಡಿದ್ದಾನೆ. ಗುರುಪುತ್ರನಿವನನ್ನು ಕೊಲ್ಲಬಾರದ ಕಟಿ ಅಂತೆಲ್ಲ ಹೇಳ್ಕೊಂಡು ಪದ್ಯದಲ್ಲಿ ಬರುತ್ತೆ. ಎರಡು ವ್ಯತ್ಯಾಸ ಇದೆಯಲ್ಲ ಏನು ಅಂತಂದರೆ, ಮಧ್ವಾಚಾರ್ಯರು ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಾಗವತದಲ್ಲಿ ಆದಂಥ ಘಟನೆ ಅಶ್ವತ್ಥಾಮನಿಗೆ ಉಂಟಾದ ಕನಸು ಅಂತ ಹೇಳ್ತಾರೆ. ಅದು ಒಂದು ವಿಧವಾದ ಸಮಸ್ಯೆ ಪರಿಹಾರ. ಅದಕ್ಕೆ ಕೆಲವರು ಒಪ್ಪಬಹುದು, ಒಪ್ಪದೇ ಇರಬಹುದು. ಆದರೆ ಅವ್ರು ಯಾತಕ ಮಾತು ಹೇಳ್ತಿದ್ದಾರೆ ಆಚಾರ್ಯರು,
ಇದೇನು ವ್ಯತ್ಯಾಸ ಬಂತು ಅಂತ ತಲೆ ಚೆಚ್ಕೊಳ್ಳೋರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಬೊಗಳೋ ನಾಯಿಗೆ ಒಂದು ಮೂಳೆ ಹಾಕಬೇಕು, ಎಂಥದ್ದು ಒಂದು ಮೂಳೆ ಹಾಕಬೇಕು. ಆದರೆ ಮಹಾಭಾರತದಲ್ಲಿ ಅಶ್ವತ್ಥಾಮ ದ್ರೌಪದಿ ಕನಿಕರದಿಂದ ವಿಮೋಚಿತನಾದನೋ ವ್ಯಾಸರ ಕನಿಕರದಿಂದ ವಿಮೋಚಿತನಾದನೋ ಅದು ಮುಖ್ಯವಲ್ಲ. ಮುಖ್ಯ ಇರತಕ್ಕಂಥದ್ದು ಅಶ್ವತ್ಥಾಮನ ದೌಷ್ಟ್ಯ, ಪಾಂಡವರ ಔದಾರ್ಯ. ಅದು ಸಾಧಿತವಾಯಿತು. ಇಲ್ಲ ಕೃಷ್ಣ ದ್ವೈಪಾಯನರಿಂದ ಆಯಿತು, ಇಲ್ಲ ಕೃಷ್ಣ ಯಾಜ್ಞಸೇನಿಯಿಂದ ಆಯಿತು, ಅದು ಅಡ್ಡಿ ಇಲ್ಲದ್ದು. ಹೀಗಾಗಿ ನಮಗೆ ತಾತ್ಪರ್ಯವನ್ನು ಹಿಡಿದು ಹೋದಾಗ, ಪ್ರಧಾನ ವೃತ್ತಿಯನ್ನು ಹಿಡಿದು ಹೋದಾಗ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಸಮಸ್ಯೆ ಇಲ್ಲ. ಆದರೆ ನಮ್ಮ ಆಚಾರ್ಯರುಗಳು ವ್ಯಾಖ್ಯಾನಕಾರರು ಈ ಸೂಕ್ಷ್ಮಗಳನ್ನೆಲ್ಲ ಹಿಡಿದು ಮಾಡ್ತಾರಲ್ಲ ಅಂದರೆ ಸಂದೇಹ ಪಿಶಾಚರಿಗೆ ಪಾಪ ಇನ್ನೇನು ಮಾಡಬೇಕಾಗತ್ತೆ. ಒಂದು ಮಾತು ಉಂಟು, ವೈಯಾಕರಣ ಪಿಶಾಚಂ ಪ್ರಯೋಗ ಮಂತ್ರೇರ್ ನಿವಾರಯಂತಿ ಬುಧಾಹ ಅಂತ. ವ್ಯಾಕರಣ ವಿದ್ವಾಂಸರು ಪಿಶಾಚ ಹಿಡಿದಂತೆ ಈ ಪದ ಪ್ರಯೋಗ ಮಾಡಿದರೆ ಇದಕ್ಕೆ ಪೂರ್ವಕವಿ ಪ್ರಾಮಾಣ್ಯ ಎಲ್ಲಿದೆ ಅಂತೆಲ್ಲ. ಮೊನ್ನೆಯ ದಿವಸ ನನಗೆ ಕನ್ನಡ ವ್ಯಾಕರಣದಲ್ಲಿ ಕೆಲವೊಂದು ಶಬ್ದಗಳ ಸಾಧುತ್ವ ಯಾವ ತರಹ ಅನ್ನುವಂಥದ್ದು ತೊಡಕು ತಲೆಗೆ ಬಂತು. ಅದಕ್ಕೆ ಪರಿಹಾರ ಏನು ಮಾಡೋದು? ಅರಾಮಿತ್ರ ಅವರು ನಮ್ಮ ದೇಶದಲ್ಲಿಲ್ಲ, ಅವ್ರನ್ನ ಕೇಳೋಣ ಅಂದರೆ ಕೇಶವ ಭಟ್ರು ಪ್ರಪಂಚದಲ್ಲಿಯೇ ಇಲ್ಲ, ರಂಗನಾಥ್ ಶರ್ಮರು ದೂರದ ಊರಲ್ಲಿದ್ದಾರೆ, ಅವರಿಗೆ ಕ್ಲೇಶ ಕೊಡುವಂತೆ ಇಲ್ಲ. ಹತ್ತಿರದಲ್ಲಿರುವಂಥವ್ರು ಮೈಸೂರಿನಲ್ಲಿ ವೆಂಕಟಾಚಲ ಶಾಸ್ತ್ರಿಗಳು, ಫೋನ್ ಮಾಡಿದ್ರೆ ಅವ್ರ ಮನೆ ರಿಂಗ್ ಆಗ್ತಾ ಇಲ್ಲ. ಇನ್ನು ಏನೂ ಇಲ್ಲ, ಸ್ವಯಮಾಚಾರಿವೇ ಗತಿ ಅಂತ ಹೇಳಿಬಿಟ್ಟು ಪಂಪನ ಭಾರತವನ್ನು ತೆಗಿತಾ ನೋಡಿದೆ. ಪಂಪ ಭಾರತ, ಆದಿಪುರಾಣ, ಶಬ್ದಮಣಿ ದರ್ಪಣ, ಹೀಗೆ ಎಲ್ಲಿ ಆದರೂ ಅಂತ ಎಲ್ಲಿಯೂ ಸಿಗ್ತಾ ಇಲ್ಲ. ಕಡೆಗೆ ಸಿಕ್ತು, ಪಂಪ ಭಾರತದಲ್ಲೂ ಸಿಕ್ತು, ಕರ್ನಾಟಕ ಕಾದಂಬರಿಯಲ್ಲೂ ಸಿಕ್ತು, ಮತ್ತು ರನ್ನನ ಗದಾಯುಧದಲ್ಲೂ ಸಿಕ್ತು. ಪೂರ್ವಕವಿ ಪ್ರಯೋಗ ಇದೆ, ಹಾಗಾಗಿ ಸಾಧು ಅಂತ ಆಯಿತು ಅಂತ. ವಿಶೇಷವಾಗಿ ಕನ್ನಡದಂಥ ಭಾಷೆಗಂತೂ ಪೂರ್ವಕವಿ ಪ್ರಯೋಗವೇ ಪ್ರಾಮಾಣ್ಯ, ಕೇಶರಾಜಾದಿಗಳು ಅದನ್ನು ಒಪ್ತಾರೆ. ಹಾಗಾಗಿ ವೈಯಾಕರಣ ಪಿಶಾಚವನ್ನು ನಿವಾರಣೆ ಮಾಡೋದಕ್ಕೆ ಪೂರ್ವಕವಿ ಪ್ರಯೋಗ ಅನ್ನುವ ಮಂತ್ರವನ್ನು ಬಳಸಬೇಕು ವಿದ್ವಾಂಸ ಕವಿಯಾದವನು ಅಂತ. ಹಾಗೆ ಸಂದೇಹ ಪಿಶಾಚರಿಗೆ ಏನಾದರೂ ಒಂದು ಉತ್ತರ ಕೊಡಬೇಕು. ಆದರೆ ಯಾವುದೋ ಒಂದು ಕಾಲಕ್ಕೆ ಶಂಕರರು, ರಾಮಾನುಜರೋ, ಮಧ್ವರೋ, ಮತ್ತಾರೋ ನೀಲಕಂಠರೋ, ವಿಜಯಧ್ವಜರೋ, ಶ್ರೀಧರಾಚಾರ್ಯರೋ ಯಾರ್ಯಾರೋ ಪಾಪ ಉತ್ತರ ಕೊಟ್ಟಿರ್ತಾರೆ. ಕೊಟ್ಟಿದ್ದು ಈ ಕಾಲದವ್ರಿಗೆ ತೃಪ್ತಿ ಇಲ್ಲದೆ ಹೋಗ್ಬೋದು, ಮತ್ತೊಂದು ಉತ್ತರ ಕೊಡಬೇಕು. ಆದರೆ ಎಷ್ಟೇ ಆಗಲಿ ತರ್ಕಕ್ಕೆ ಉತ್ತರ ಪರಿಪೂರ್ಣವಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅನವಸ್ಥಾ ದೋಷ ತರ್ಕದ ಲಕ್ಷಣ, ನಿಲ್ಲದೇ ಇರುವುದೇ ತರ್ಕದ ಲಕ್ಷಣ. ಅದು ಶಂಕರರು ಕೂಡ ಭಾಷ್ಯದಲ್ಲಿ ಹೇಳ್ತಾರೆ, ಅಪ್ರತಿಷ್ಠಾ ತರ್ಕಕ್ಕೆ ಅದೇ ಭೂಷಣವಾಗಿರುವಂಥದ್ದು ಅಂತ. ಹಾಗಾಗಿ ಸೈನ್ಸಿಗೆ ಎಂಡಿಲ್ಲ ಅಂತಾರೆ. ಬಿಕಾಸ್ ಸೈನ್ಸ್ ಈಸ್ ಬೇಸ್ಡ್ ಆನ್ ಇನ್ಫರೆನ್ಷಿಯಲ್ ಲಾಜಿಕ್, ಅನುಮಾನದ ತರ್ಕವನ್ನೇ ಮುಂದುವರಿಸಿಕೊಂಡು ಹೋಗುವಂಥದ್ದು. ಅದಕ್ಕೆ ಉತ್ತರ ಕೊಡಬಹುದು ತಪ್ಪಲ್ಲ, ಪ್ರಶ್ನೆ ಕೇಳಬಹುದು ತಪ್ಪಲ್ಲ, ಆದರೆ ಆ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ಳೋದು ತಪ್ಪು, ಅಪಾಯ. ಅದಕ್ಕಾಗಿ ವಿವೇಕಿಯಾದವನು ಬುದ್ಧಿ ಸೋಲುವಷ್ಟು ತರ್ಕ ಮಾಡಿ ಅಂತರಂಗಕ್ಕೆ ಒಗ್ಗಿದಂಥದ್ದು ಯಾವುದನ್ನು ಒಂದನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತಾನೆ. ಇದು ನಮಗೆ ವ್ಯಾಸರ ದೃಷ್ಟಿಕೋನದಿಂದ ಗೊತ್ತಾಗುತ್ತೆ. ಇವೆಲ್ಲ ಯಾತಕ್ಕೆಷ್ಟು ವಿಸ್ತಾರ ಮಾಡ್ತಾ ಇರೋದು ಅಂತಂದರೆ, ವಿಷ್ಣು ಪುರಾಣದ ಪ್ರತಿಯನ್ನು ತಂದಿಲ್ಲ ಅಂತಲ್ಲ, ಅಲ್ಲಿಂದ ಆರಂಭ ಮಾಡಬೇಕು ಅಂತ ನಾನು ಇದ್ದೀನಿ, ವಿಷ್ಣು ಪುರಾಣದಿಂದ ಅಂತ. ತಾತ್ಪರ್ಯವಿಷ್ಟೇ, ನಮ್ಮ ಪುರಾಣಗಳನ್ನು, ಕಥೆಗಳನ್ನು ನೋಡುವುದಕ್ಕೆ ಆರ್ಷೇಯವಾದ ಒಂದು ದೃಷ್ಟಿ ಇದೆ. ನೀವು ಡೀಟೇಲ್ಸ್ನಲ್ಲಿ ಎಸೆನ್ಸನ್ನು ಮರೆಯಬಾರದು ಅಂತ. ಮದುವೆ ಮನೆಯ ಬಣ್ಣದ ಬೆಳಕುಗಳ ವೈಭವದಲ್ಲಿ, ಸೀರೆ, ಸಲ್ವಾರ್ ಕಮೀಜು, ಗಾಗರ ಮೊದಲಾದ ಡ್ರೆಸ್ಸುಗಳ ವೈಭವದಲ್ಲಿ, ಮತ್ತು ಅವರು ನಮ್ಮ ಮೈ ಮೇಲೆ ಸಿಂಪಡಿಸ್ತಕ್ಕಂಥ ಅತ್ತರು ಇತ್ಯಾದಿಗಳ ಪರಿಮಳದ ಘಮಲಿನಲ್ಲಿ, ಈ ಕೋಲಾಹಲದಲ್ಲಿ ಮತ್ತು ಆ ಕ್ಯಾಮ್ರಾಮ್ಯಾನ್ಗಳು, ವಿಡಿಯೋಗ್ರಾಫರ್ಗಳ ಪೃಷ್ಠ ತಾಂಡವದಲ್ಲಿ ವಧೂವರನ್ನೇ ನೋಡದೆ ಬಂದುಬಿಡಬಾರ್ದು ಅಂತ ಎಷ್ಟೋ ಬಾರಿ ಆಗುತ್ತೆ. ಹಾಗಾಗಿ ನಮ್ಮ ಶಾಸ್ತ್ರ ಗ್ರಂಥಗಳನ್ನು, ಇತಿಹಾಸ ಪುರಾಣಾದಿ ಆರ್ಷ ಕೃತಿಗಳನ್ನು ನೋಡುವಾಗ ಅಲ್ಪಾಲ್ಪ ವಿವರಗಳಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಹೇಳಿ ಮುಖ್ಯ ತಾತ್ಪರ್ಯವನ್ನು ಮರೆಯಬಾರದು. ಡಿ ವಿ ಜಿಯವರು ತಮ್ಮ ಜೀವನದ ಉದ್ದಕ್ಕೂ ರುಜ್ವರ್ಥ ಗ್ರಹಣ ಅಂತ ಹೇಳ್ತಾ ಬರ್ತಾರೆ. ನೆಮ್ಮದಿಯ, ನಿರಾಳದ, ಅಹಂಕಾರದ ಆಟಾಟೋಪ ಹೆಚ್ಚಿಲ್ಲದ ವಿವೇಕಿಯಾದ ಮನಸ್ಸಿಗೆ ರುಜ್ವರ್ಥ ಸ್ಫುಟವಾಗಿ ಸ್ವಯಂಭುವಾಗಿ ಕಾಣುತ್ತೆ. ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಬೇಕಿಲ್ಲ, ಇನ್ನು ಅಪಾರ್ಥಕ್ಕೆ ಎಕ್ಸ್ಟ್ರಾ ಟ್ರೈನಿಂಗ್ ಬೇಕಾಗಿರುವಂಥದ್ದು. ಯಾಕೆ? ಸಾಮಾನ್ಯನ ಮನಸ್ಸು ನಿರ್ಮಳವಾದದ್ದು, ನೆಮ್ಮದಿಯಿಂದ ಇರತಕ್ಕಂಥದ್ದು. ಅದು ಒಂದು ಪರಂಪರೆಯ ಮಹಾಶ್ರುತಿಗೆ ಟ್ಯೂನ್ ಆಗಿರುವಂಥದ್ದು. ಆದರೆ ಈ ಹಾಫ್ ಬೇಕ್ಡ್ ಅಂತ ಇರ್ತಾರಲ್ಲ, ಆ ಜ್ಞಾನಲವ ದುರ್ವಿದಗ್ಧತೆ ಇರುವಂಥವರು, ಅವರಿಗೆ ಸದಾ ಎಲ್ಲದರ ಮೇಲೆ ಕೋಟಿಗಳನ್ನು ಏರಿಸ್ಕೊಂಡು ಹೋಗ್ತಾ ಆಕ್ಷೇಪ ಮಾಡುವಂಥದ್ದೇ ಆಗಿರುತ್ತೆ. ಅಂಥವರಿಗೆ ಅಲ್ಲ ಇದು. ಹಾಗಾಗಿ ಇವರು ಇದಕ್ಕೆ ಅಧಿಕಾರಿಗಳಲ್ಲ.
ಪ್ರಸನ್ನರಾದ ಮನಸ್ಕರು, ವಿವೇಕಿಗಳಾದಂಥವರು, ಅದರಿಂದ ಬದುಕಿಗೆ ಏನಾದರೂ ಬೆಳಕು ಕಾಣಬೇಕು ಅನ್ನುವ ಕಾತರ ಇರುವಂಥವರು ಮಾತ್ರ ಯಾವುದೇ ಜ್ಞಾನಕ್ಕೂ ಅರ್ಹರು. ನಮ್ಮ ಪರಂಪರೆಯ ಜ್ಞಾನಕ್ಕೂ ಅದೇ ಮಿನಿಮಮ್ ಲಕ್ಷಣ, ಅದನ್ನು ಬಿಟ್ಟು ಇನ್ಯಾವುದೂ ಇಲ್ಲ. ಇಂಥ ವ್ಯಾಸರು ಎಲ್ಲವನ್ನ ಸಮನ್ವಯ ಮಾಡಿ ತಂದುಕೊಟ್ಟವರು, ಎಲ್ಲವನ್ನು ಒಳಗೊಳ್ಳುವಂಥದ್ದು. ವ್ಯಾಸ ಅನ್ನೋದಕ್ಕೆ ನಾವು ಆಧುನಿಕವಾಗಿ ಡಯಾಮೀಟ್ರ್ ಅಂತ ಏನಿದೆ, ಒಂದು ವೃತ್ತದಲ್ಲಿ ದಿ ಬಿಗ್ಗೆಸ್ಟ್ ಡೈಮೆನ್ಷನ್ ಅಂತ ಯಾವುದಿದೆ, ಅಥವಾ ದ ಬಿಗ್ಗೆಸ್ಟ್ ಕಾರ್ಡ್ ಅಂತಲೂ ಹೇಳ್ತಾರೆ, ತುಂಬ ಉದ್ದವಾದಂತಹ ಕರ್ಣ ಅಂತಲೂ ಕರೀತಾರೆ, ಅದನ್ನು ಜ್ಯಾ ಅಂತಲೂ ಹೇಳ್ತಾರೆ. ಅದು ಅನ್ನುವ ಅರ್ಥ ಇದೆ. ಅಂದರೆ ಇಟ್ ಎನ್ಕಾಂಪಸಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಎಲ್ಲವನ್ನ ತನ್ನೊಳಗೆ ಮಾಡಿಕೊಳ್ಳುವಂಥದ್ದು. ವ್ಯಾಸಕುಕ್ಷಿ ಅಷ್ಟು ವಿಸ್ತಾರವಾದದ್ದು. ಹಾಗಾಗಿ ಅವರ ಮನೋಧರ್ಮಕ್ಕೆ ಹರಹಿಗೆ ತಕ್ಕಂತೆ ಇದೆ. ಎಷ್ಟು ವಿಸ್ತಾರ ಯಾಕೆ ಮಾಡಬೇಕು? 7 ಲಕ್ಷ ಶ್ಲೋಕಗಳಷ್ಟು ಮಹಾಪುರಾಣಗಳು ಮತ್ತು 5 ಲಕ್ಷ ಶ್ಲೋಕಗಳಷ್ಟು ಉಪಪುರಾಣಗಳು ಯಾವನಾದರೂ ಒಬ್ಬ ಮನುಷ್ಯನಿಗೆ ಓದೋಕ್ಕಾಗುತ್ತಾ? ಇಷ್ಟೂ ಪುರಾಣ ಓದಲೇಬೇಕು ಅಂತ ಎಲ್ಲಿಯಾದರೂ ನಿಯಮ ಇದೆಯೇ? ಖಂಡಿತ ಇಲ್ಲ. ಓದೋಕ್ಕಾದರೆ ಸಂತೋಷ. ಯಾವುದೇ ಒಂದು ಪುರಾಣ ಓದಿದ್ರೂ ಸಾಮಾನ್ಯವಾದಂಥ ತಿಳುವಳಿಕೆ ನಿಮಗೆ ಸಿಗುತ್ತೆ. ನಿಮ್ಮ ಕೈಗೆ ಸಿಕ್ಕಂಥ ಪುರಾಣವನ್ನು ತೆಗೆದುಕೊಂಡು ಓದಬಹುದು ಅನ್ನುವುದು ಅಲ್ಲಿರುವಂಥ ತಾತ್ಪರ್ಯ. ಹಾಗಾಗಿ ವಿಸ್ತಾರವನ್ನು ಕಂಡು ನಾವು ಆಕ್ಷೇಪ ಮಾಡಬೇಕಾಗಿಲ್ಲ. ಅವರ ಮನೋಧರ್ಮ ಅಂಥದ್ದು ವಿಸ್ತಾರ. ಒಮ್ಮೆ ಯಾರೋ ಭೈರಪ್ಪನವ್ರನ್ನ ಕೇಳಿದ್ರು ಒಂದು ಸಂದರ್ಶನದಲ್ಲಿ, ನೀವು ಯಾತಕ್ಕೆ ತುಂಬ ದಪ್ಪ ಕಾದಂಬರಿ ಬರೀತೀರಾ ಅಂತ. ನನಗೆ ದೊಡ್ಡದಾಗಿ ಬರೀಬೇಕು ಅಂತ ಅನಿಸುತ್ತೆ, ನನಗೆ ದೊಡ್ಡ ಎಲೆ ಹಾಕ್ಕೊಂಡು ಅದರ ತುಂಬ ಬಡಿಸ್ಕೊಂಡು ತಿನ್ನಬೇಕು ಅಂತಲೇ ಅನಿಸೋದು, ಮೊದಲಿಂದಲೂ ಹಾಗೆ ಅಂತಂತಾರೆ. ಅವರು ಮಂದ್ರ ಕಾದಂಬರಿ ಬಗ್ಗೆ ಹೇಳ್ತಾರೆ, ನನಗೆ ಅದನ್ನು ಬರೆಯುವಾಗ ಇದ್ದದ್ದು ಪುಟಗಳ ಸಂಖ್ಯೆ ಅಲ್ಲ, ಇಷ್ಟು ಪುಟದೊಳಗೆ ಬರ್ಕೊಡಿ ಅಂತ ಯಾವ ಪಬ್ಲಿಷರು ನನಗೆ ಹೇಳುವಂತೆ ಇಲ್ಲ. ಒಂದು ಹಿಂದೂಸ್ತಾನಿಯ ಸಂಗೀತದ ರಾಗವನ್ನು ತೆಗೆದುಕೊಂಡು ಆಲಾಪನೆ ಮಾಡಿದ್ರೆ ಅದನ್ನು ವಿಸ್ತಾರವಾಗಿ ಬಡಾ ಖ್ಯಾಲ್ ಅಂತ ಏನು ಹೇಳ್ತಾರೆ, ಹಾಗೆ ಮಾಡುವಾಗ ಆ ಒಂದು ವಿಳಂಬಿತದಲ್ಲಿ ವಿಸ್ತರಿಸಿಕೊಂಡು ಹೋಗುವಂಥದ್ದು, ಅದಕ್ಕೆ ಒಪ್ಪ ಇಡ್ತಕ್ಕಂಥ ಸಂಗತಿಗಳು ಇವೆಲ್ಲ ಸೇರಿ ಬರುವಂಥದ್ದಾಗಬೇಕು ಅಂತ ನಂದಿದ್ದು. ಹಾಗೆ ನಾನು ಬರೆಯೋಕ್ಕೆ ಹೋಗಿದ್ದು, ಒಂದೊಂದು ಪಾತ್ರವನ್ನು ವಿಸ್ತರಿಸಿ ಬೆಳೆಸಬೇಕು ಅಂತ ಹಾಗೆ ಅಂತ. ಅಲ್ಲಿ ನಿಮಗೆ ಆ ಸಂಗೀತಾನುಭವ ಆದರೆ ಆ ಕಾದಂಬರಿ ಗೆದ್ದು ಫಲಿಸ್ತು ಅದರ ಉದ್ದೇಶ ಅಂತ ಅರ್ಥ. ಹಾಗೆ ವ್ಯಾಸರ ಮನೋಧರ್ಮ ವಿಸ್ತಾರವಾದದ್ದು, ಕಾಳಿದಾಸನ ಮನೋಧರ್ಮ ಸಂಕ್ಷೇಪವಾದದ್ದು. ಕಾಳಿದಾಸರಲ್ಲಿ ಯಾಕೆ ವ್ಯಾಸನ ಈ ಗುಣ ಇಲ್ಲ, ವ್ಯಾಸರಲ್ಲಿ ಕಾಳಿದಾಸನ ಗುಣ ಯಾತಕ್ಕಿಲ್ಲ ಅಂತ ಕೇಳಿದ್ರೆ, ಮಾವಿನ ಹಣ್ಣಲ್ಲಿರ್ತಕ್ಕಂಥ ರುಚಿ ಸೀಬೆ ಹಣ್ಣಲ್ಲಿ ಯಾತಕ್ಕಿಲ್ಲ ಅಂತ ಕೇಳಿದಂತೆ, ಎರಡೂ ನಿಮಗೆ ರುಚಿಯಾಗಿಲ್ಲವಾ ಅಂತ ಅಷ್ಟೇ ಕೇಳಬೇಕಾಗಿರುವಂಥದ್ದು. ಮತ್ತು ಕಾಳಿದಾಸಾದಿಗಳ ಕಾವ್ಯ ಓದುವಾಗ ಮೈಯೆಲ್ಲ ಕಣ್ಣಾಗಿ ಒಂದೊಂದು ಮಾತು ಕೂಡ ನಮಗೆ ಗಮನ ಇಡಬೇಕಾದಾಗ ಫೋಕಸ್ ಮಾಡೋದು ವೆರಿ ಟ್ಯಾಕ್ಸಿಂಗ್ ಆಗಿಬಿಡುತ್ತೆ. ಎಷ್ಟೋ ಸರ್ತಿ ನಮಗೆ ತುಂಬ ಕಷ್ಟವಾಗುತ್ತೆ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾಡುವುದು, ಈ ಮಿನಿಯೇಚರ್ ಪೇಂಟಿಂಗ್ ಮಾಡದಂತೆ ಅಥವಾ ನೋಡದಂತೆ. ವ್ಯಾಸರದು ಹಾಗಲ್ಲ. 1-2 ಪುಟ ಮುಂದೆ ಹೋಗಿದ್ದರೂ ಕೂಡ ನಮ್ಮ ಅನವಧಾನದಿಂದ ಏನೋ ಮಿಸ್ಸಾದರೂ ಅಷ್ಟು ತೊಡಕಾಗೋದಿಲ್ಲ. ಕಾರಣ ಅಲ್ಲಿ ಯಾವುದೋ ಜನರಲ್ ಇನ್ಫಾರ್ಮೇಷನ್ನು ಮತ್ತು ಯಾವುದೋ ಉದ್ದವಾಗಿರ್ತಕ್ಕಂಥ ಸಂವಾದ ಬರುತ್ತೆ. ಈ ಮಾತನ್ನು ಹೇಳಿ ವ್ಯಾಸರನ್ನು ಹಿನಾಯ ಮಾಡಬೇಕು ಅಂತಲ್ಲ, ಅದರ ಸರಣಿ ಆ ಥರ ಇರುತ್ತೆ. ಅಲ್ಲಲ್ಲಿ ಕೋರೈಸುವಂಥ ವಿಷಯಗಳು ಇರುತ್ತವೆ, ಇಲ್ಲ ಅಂತಿಲ್ಲ. ದೊಡ್ಡ ಪೇಂಟಿಂಗ್ ಮಾಡುವಾಗ ಮಧ್ಯೆ ಮಧ್ಯೆ ಫಿಲಪ್ ಮಾಡೋದಕ್ಕೆ ಅವ್ರ ಶಿಷ್ಯರ ಕೈನಲ್ಲೇ ಮಾಡಿಸ್ಬೋದು. ಏನಿಲ್ಲ, ಈ ಮರದಿಂದ ಆ ಮರದಕ್ಕೂ ಮಧ್ಯೆ ಹಸಿರು ಬಣ್ಣ ಬಳಿದು ಬಿಡಪ್ಪ ಅಂತ, ಅಲ್ಲಿ ಏನು ಶೇಡ್ ಇಲ್ಲ ಮತ್ತೊಂದಿಲ್ಲ ಏನೂ ಇಲ್ಲ ಅಂತ, ಹೀಗೆ ಫಿಲ್ಲರ್ಸ್ ಥರದ್ದವೆಲ್ಲ ಇರುತ್ತವೆ. ಆ ಕಾರಣ ಸಾಮಾನ್ಯರಿಗೆ ಕೀನರ್ ಫೋಕಸ್ ಕಷ್ಟ, ಸ್ವಲ್ಪ ಸ್ಪೆಷಲೈಸ್ಡ್ ಆದವರಿಗೆ ಆಗುತ್ತದೆ. ಏನಿಲ್ಲ, ಧ್ಯಾನ ಯೋಗ ಎಲ್ಲರಿಗೂ ಅಲ್ಲ ಅನ್ನೋದು ಅದಕ್ಕೆ ತಾನೆ. ಭಜನೆ ಭಕ್ತಿ ಇತ್ಯಾದಿ ಎಲ್ಲರಿಗೂ ಅಂತ ಹೇಳೋದಕ್ಕೆ ಕಾರಣ ಏನಂದರೆ, 1-2 ಆವೃತ್ತಿ ಹೇಳದೆ ಭಜನೆಯನ್ನು ತೂಕಡಿಸಿದ್ರೂ ಪರವಾಗಿಲ್ಲ, ಆಮೇಲೆ ಎದ್ದು ಬಿಟ್ಟಿದ್ರು ಮತ್ತೆ ಸುಬ್ರಹ್ಮಣ್ಯಂ ಹೇಳಿ ಅಂತ. ಭಕ್ತಿಯ ತಿರಸ್ಕಾರವಲ್ಲ ಇಲ್ಲಿರತಕ್ಕಂಥ ಉದ್ದೇಶ, ಇಟ್ ಅಕಾಮಡೇಟ್ಸ್ ಅನ್ನುವಂಥದ್ದಷ್ಟೇ. ಆದರೆ ಧ್ಯಾನಯೋಗ ಜ್ಞಾನಯೋಗದಲ್ಲಿ ಹಾಗಲ್ಲ, ಬುದ್ಧಿ ತುಂಬ ಪಟುವಾಗಿರಬೇಕಾಗತ್ತೆ, ಅದಕ್ಕೆ ಕೆಲವರಿಗೆ ಒಗ್ಗಿ ಬಂದಿರುತ್ತೆ ಅಂಥದ್ದು. ಹೀಗಾಗಿ ವ್ಯಾಸರು ಪರಮ ಕಾರುಣ್ಯದಿಂದ ಈ ವಿಸ್ತಾರ ಮಾಡಿದ್ದಾರೆ ಎನ್ನುವುದನ್ನು ನಾವು ನೋಡಬೇಕಾಗತ್ತೆ. ಮೇಡ್ ಈಸಿ ಬುಕ್ಸ್ ದಪ್ಪಕ್ಕೆ ಇರುತ್ತೆ, ಯಾಕೆ ಒಂದೊಂದು ಸ್ಟೆಪ್ಪನ್ನು ವಿವರಿಸಿ ಹೇಳಬೇಕಾಗುತ್ತೆ. ಎಗರಿಸ್ಬಿಟ್ರೆ ಸ್ಟೆಪ್ಸ್ ಗೊತ್ತಾಗದೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಉಂಟಲ್ಲ, ಅದಕ್ಕೆ ಸ್ಲೋ ಮೋಷನ್ ಪಿಕ್ಚರ್ ತರಹ ಎಲ್ಲ ವಿಸ್ತಾರವಾಗಿ ಮಾಡಬೇಕಾಗುತ್ತೆ. ನಾವೇ ನೋಡಿದ್ದೀವಲ್ಲ, ವಾಲ್ಟ್ ಡಿಸ್ನಿ ಮೊದಲಾದಂಥವರು ತಮ್ಮ ಆ ಒಂದು ಕಾರ್ಟೂನ್ ಎಪಿಕ್ಸ್ ತರದ್ದನ್ನು ಮಾಡುವಾಗ ಎಷ್ಟು ಲಕ್ಷಾಂತರ ಚಿತ್ರಗಳು ಬರೆದರು ಅಂತ. ಅವೆಲ್ಲನೂ ಸರಿಯಾಗಿ ಜೋಡಿಸಿ ಒಂದು ಸೆಕೆಂಡಿಗೆ 16 ಚಿತ್ರಗಳಂತೆ ಓಡಿಸಿದಾಗ ನಮಗೆ ಅದರ ಮೂವ್ಮೆಂಟ್ ಕಾಣಿಸುತ್ತೆ ಅಂತ. ಆ ರೀತಿಯಾದ ಮೂವ್ಮೆಂಟ್ ನಮಗೆ ಕಾಣಿಸಬೇಕು, ಒಂದು ರನ್ ಥ್ರೂ ಮಾಡಿದಾಗ ನಮಗೆ ತಿಳಿಯುವಂಥದ್ದು ಪುರಾಣಗಳಲ್ಲಿ ಅನ್ನುವುದಕ್ಕಾಗಿ ಈ ವಿಸ್ತಾರ ಬಂದದ್ದು.
ಈ ಎಲ್ಲ ದೃಷ್ಟಿಯಿಂದ ನೋಡಿದರೆ ಪುರಾಣದ ಮಹತ್ವ ಮೌಲ್ಯ ಅದ್ವಿತೀಯವಾದದ್ದು ಅಂತ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸೋಣ. ವೇದಗಳಲ್ಲಿಯೇ ಪುರಾಣಗಳ ಉಲ್ಲೇಖ ಬರುತ್ತೆ, ಪುರಾಣ ಏಕವಚನ ರೂಪವಾಗಿ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಮನುಸ್ಮೃತಿಯಲ್ಲಿ ಕೂಡ ಪುರಾಣದ ಪ್ರಶಂಸೆ ಬರುತ್ತೆ. ಸ್ವಾಧ್ಯಾಯಂ ಶ್ರಾವಯೇತ್ ಪಿತ್ರೇ ಧರ್ಮಶಾಸ್ತ್ರಾಣಿ ಚೈವಹಿ ಆಖ್ಯಾನಾನೀತಿಹಾಸಾಂಶ್ಚ ಪುರಾಣಾನಿ ಖಿಲಾನಿ ಚ ಅಂತ ನಾವು ಪಿತೃಶ್ರಾದ್ದಾದಿಗಳನ್ನೆಲ್ಲ ಮಾಡುವಾಗ ಸ್ವಾಧ್ಯಾಯ ಮಾಡಬೇಕು. ಈಗಲೂ ಪಿತೃಶ್ರಾದ್ದಾದಿಗಳಲ್ಲಿ ಬ್ರಾಹ್ಮಣರ ಭೋಜನ ಕಾಲದಲ್ಲಿ ಅಭಿಶ್ರವಣ ಮಂತ್ರಗಳು ಅಂತ ಹೇಳುವುದು ಉಂಟು. ಹಾಗೆ ಪುರಾಣ ಇತ್ಯಾದಿಗಳನ್ನು ಓದಬೇಕು ಅಂತ, ಅದರಿಂದಲೇ ಗರುಡ ಪುರಾಣ ಇತ್ಯಾದಿ ಎಲ್ಲ ಬಂದದ್ದು. ಅದು ಪಾಪ ಆ ಒಂದು ಅದ್ಭುತವಾದ ಪುರಾಣಕ್ಕೆ ಎಷ್ಟು ಅಪಖ್ಯಾತಿ ಬಂದಿದೆ ಅಂದರೆ ಸತ್ತಾಗಲೇ ಓದಬೇಕು ಅಂತಾಗಿದೆ. ಯಾವ ಮನೆಯಲ್ಲಾದರೂ ಸಾವಾದಾಗ ಓದಲೇಬೇಕಾದದ್ದು ಅಂತ ಅದಕ್ಕಿರುವುದೇ ಹೊರತು ಸತ್ತಾಗಲೇ ಓದಬೇಕು ಅಂತ ಏನೋ ಕ್ವಾಲಿಫಿಕೇಷನ್ ಅದಕ್ಕೆ ಇಲ್ಲ. ಸಾವಿನ ಸಂದರ್ಭದಲ್ಲಿಯೂ ಓದಬೇಕಾದದ್ದು ಅಂತ ಅಷ್ಟೇ ಅದರ ತಾತ್ಪರ್ಯ. ಮತ್ತು ಅದನ್ನು ಪುರಾಣಗಳ ಬಗ್ಗೆ ವೇದ ಪ್ರತಿಷ್ಠಿತಾ ಪೂರ್ವಂ ಪುರಾಣೇ ನಾತ್ರ ಸಂಶಯ ಆತ್ಮ ಪುರಾಣಂ ವೇದಾನಾಂ ಪೃಥಗಂಗಾನಿ ತಾನಿ ಷಟ್ ಅಂತ ಮಾರ್ಕಂಡೇಯ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಕೂಡ ಬರುವಂಥ ಮಾತಿದು. ವೇದಗಳೆಲ್ಲವೂ ಪುರಾಣದಲ್ಲಿ ಪ್ರತಿಷ್ಠಿತವಾಗಿವೆ. ಹಾಗಾಗಿ ವೇದಗಳ ಆತ್ಮವೇ ಪುರಾಣ. ಅತ್ರ ನಾಸ್ತಿ ಸಂಶಯ, ಇಲ್ಲಿ ಸಂಶಯ ಇಲ್ಲ, ನಾತ್ರ ಸಂಶಯ ಅನ್ನುವ ಮಾತು ಬರುತ್ತೆ. ಅಂದರೆ ವೇದಗಳ ಆತ್ಮ ಪುರಾಣ ಪ್ರಶಂಸಾರೂಪವಾಗಿ ಬಂದದ್ದಷ್ಟೇನಾ? ಹಾಗಲ್ಲ. ವೇದ ನಮಗೆ ಸುಬೋಧವಾಗಿ ಅರ್ಥವಾಗೋದಕ್ಕೆ ಪುರಾಣ ಸಹಕಾರಿಯಾದದ್ದು. ಈ ಹೊತ್ತು ಸಂಸ್ಕೃತ ಬಲ್ಲವನು ಅಂತ ಎದೆ ತಟ್ಟುಕೊಳ್ಳುವಂಥ ವೈಯಾಕರಣನಿಗೂ ಕೂಡ ವೇದ ಸಂಸ್ಕೃತ ಓದುವಾಗ ಸ್ವಲ್ಪ ಗಂಟ್ಲು ಹಿಡಿಯುತ್ತೆ. ಅದೇ ಪುರಾಣ ಸಂಸ್ಕೃತ ಬಹಳ ಸುಲಭವಾದದ್ದು. 1 ವರ್ಷ ಸಂಸ್ಕೃತ ಕಲಿತವ್ರಿಗೂ ಸಾಕು ಪುರಾಣ ಓದುವಂಥದ್ದಾಗತ್ತೆ. ಮತ್ತು ಅದೇ ಸ್ಕಾಂದ ಪುರಾಣವೇ ಹೇಳುತ್ತೆ, ಎನ್ನ ದೃಷ್ಟಂ ಹಿ ವೇದೇಶು ತದ್ದೃಷ್ಟಂ ಸ್ಮೃತಿಭಿಃ ಕಿಲ ಉಭಾಭ್ಯಾಂ ಎನ್ನ ದೃಷ್ಟಂ ಹಿ ತತ್ಪುರಾಣೇಶು ಪುರಾಣೇಶು ಗೀಯತೆ ಅಂತ. ಅಂದರೆ ಯಾವುದು ವೇದದಲ್ಲಿ ಕಂಡಿಲ್ಲವೋ ಅದು ಸ್ಮೃತಿಗಳಲ್ಲಿ ಕಂಡಿದೆ, ಯಾವುದು ಸ್ಮೃತಿಗಳಲ್ಲಿಯೂ ಕಾಣಲಿಲ್ಲವೋ ವೇದಗಳಲ್ಲಿಯೂ ಕಾಣಲಿಲ್ಲವೋ ಅದು ಪುರಾಣಗಳಲ್ಲಿ ಕಾಣುತ್ತೆ ಅಂತ. ಅಂದರೆ ವಿಷಯ ಒಂದೇ ಆದರೂ ದೇ ಆರ್ ಲೇಟರ್ ಎಡಿಷನ್ಸ್, ಹೊಸ ಆವೃತ್ತಿಗಳಾದ ಕಾರಣ ಅಲ್ಲಿ ಲೇಟೆಸ್ಟ್ ಎಡಿಷನ್ನಲ್ಲಿ ಎಲ್ಲ ವಿಷಯವೂ ಬಂದು ಸೇರಿರುತ್ತೆ ಅನ್ನುವಂತೆ ಪುರಾಣಗಳು ಸ್ಮೃತಿ, ಇತಿಹಾಸ, ವೇದ ಇವುಗಳೆಲ್ಲದರ ಸಾರವನ್ನು, ಶಾಸ್ತ್ರ ಇವೆಲ್ಲದರ ಸಾರವನ್ನು ನಾನು ಮೊದಲೇ ಹೇಳಿದಂತೆ ಮೇಡ್ ಈಸಿ ಫಾರ್ಮ್ಯಾಟಲ್ಲಿ ಉಳಿಸಿಕೊಂಡು ಬಂದಂಥವಾಗಿವೆ ಅಂತ. ಆದ್ದರಿಂದಲೇ ಯೋ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದೋ ದ್ವಿಜ ನಚೇತ್ ಪುರಾಣಂ ಸಂವಿದ್ಯಾ ನೈವ ಸಸ್ಯಾದ್ ವಿಚಕ್ಷಣ ಅನ್ನುವ ಮಾತು ಪದ್ಮಪುರಾಣದಲ್ಲಿ ಬರುತ್ತೆ. ಯಾರು 4 ವೇದಗಳನ್ನು, ಅವುಗಳ ಅಂಗಗಳನ್ನು, ಉಪನಿಷತ್ತುಗಳನ್ನು ಕಲಿತಿದ್ದರೂ ಪುರಾಣಗಳನ್ನು ತಿಳಿದಿಲ್ವೋ ಅಂಥವನ ಬ್ರಾಹ್ಮಣ್ಯ ಇಲ್ಲದಂತೆ ಆಗುತ್ತದೆ ಅಂತ. ಕಾರಣ ಇಷ್ಟೇ, ಬ್ರಾಹ್ಮಣ ನಿಜವಾದ ಅರ್ಥದಲ್ಲಿ ಕಸ್ಟೋಡಿಯನ್ ಆಫ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿಯ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷ, ಅವನದರ ಟ್ರಸ್ಟಿ, ನ್ಯಾಸಪಾಲಕ, ಅದರ ಪಾಲಕನಾಗಿರುವಂಥವನು, ಪೋಷಕನಾಗಿರುವಂಥವನು, ಪ್ರೇರಕನಾಗಿರುವಂಥವನು ಎಲ್ಲ ಜನರಿಗೂ ಬೋಧೆ ಮಾಡಬೇಕು. ಜನಕ್ಕೆ ಬೋಧೆ ಮಾಡುವಾಗ ಸುಲಭದ ದಾರಿಯನ್ನೇ ಹಿಡಿಯಬೇಕು, ಕಠಿಣವಾದ ದಾರಿಯನ್ನು ಅಲ್ಲ. ಅದು ಒಬ್ಬರು ಇಬ್ಬರನ್ನ ಇಟ್ಕೊಂಡು ಬೇಕಾದ್ರೆ ಶಾಸ್ತ್ರ ಹೇಳ್ಬೋದು. 100 ಜನನ ಇಟ್ಕೊಂಡು ಶಾಸ್ತ್ರ ಹೇಳೋದು ಅಂದರೆ ಅದು ಶಾಸ್ತ್ರಕ್ಕೆ ಮಾಡಿದ ಅವಮಾನ ಆಗುವಂಥದ್ದಲ್ಲ. ಇಂಡಿವಿಜುವಲ್ ಅಟೆನ್ಷನ್ ಕೊಡೋದಕ್ಕೆ ಆಗೋದಿಲ್ಲ. ನನ್ನ ಪರಿಚಿತರಾದ ದೊಡ್ಡ ನರ್ತನ ವಿದುಷಿ ಸುಂದರಿ ಸಂತ ನಮ್ಮವ್ರು ಹೇಳ್ತಿರ್ತಾರೆ, ಅಡವುಗಳನ್ನು ಬೇಕಾದರೆ ಒಂದು 30 ಜನಕ್ಕೆ 40 ಜನಕ್ಕೆ ಒಟ್ಟಿಗೆ ಹೇಳಿಕೊಡಬಲ್ಲೆ ಸದ್ಯರ್ ಭರತನಾಟ್ಯದ ಅಡವುಗಳನ್ನು. ಆದರೆ ಭರತನಾಟ್ಯ ಶಾಸ್ತ್ರದಲ್ಲಿ ಹೇಳಿದ ಕರ್ಣಗಳನ್ನು ಇಂಡಿವಿಜುವಲ್ ಆಗೇನೆ ಹೇಳಬೇಕಾಗತ್ತೆ. ತುಂಬ ಅಂಶಗಳಲ್ಲಿ ಸೇರುತ್ತವೆ. ಅದು ಶಾಸ್ತ್ರ ಪಾಠ ಹೇಳದಂತೆ ಕಠಿಣವಾದದ್ದು, ಅಡವುಗಳ ಪಾಠ ಪುರಾಣ ಪ್ರವಚನದಂತೆ ಸ್ವಲ್ಪ ಸುಕರವಾದದ್ದು ಅಂತ. ಮಾಸ್ ಎಜುಕೇಷನ್ಗೆ ಎಲ್ಲರನ್ನೂ ಇಟ್ಕೊಳ್ಬಹುದು. ಈಗ ನಾವು ಒಂದು ಭಾವಗೀತೆಯನ್ನೋ ಅಥವಾ ಒಂದು ರಾಷ್ಟ್ರಭಕ್ತಿ ಗೀತೆಯನ್ನೋ 100 ಜನರು ಸೇರಿಕೊಂಡು ಏಕಕಂಠದಲ್ಲಿ ಹೇಳಬಹುದು. ಆದರೆ ಒಂದು ಶಾಸ್ತ್ರೀಯ ಸಂಗೀತದ ಒಂದು ಭರ್ಜರಿ ಕೃತಿಯನ್ನು 10 ಜನ ಒಟ್ಟು ಸೇರಿ ಹಾಡೋದಕ್ಕೆ ಸಾಧ್ಯ. ಹಾಡಿದ್ರೆ ಆ ಗಮಕಗಳು ಎಲ್ಲೋಗಿರುತ್ತೋ, ಶ್ರುತಿ ಎಲ್ಲೋಗಿರುತ್ತೋ, ತಾಳ ಎಲ್ಲೋಗಿರುತ್ತೋ, ಪರಮಾತ್ಮನಿಗೆ ಪ್ರೀತಿ. ಹಾಗಾಗಿ ಹೆಚ್ಚು ಸಂಕೀರ್ಣವಾದಂತೆ ಕಡಿಮೆ ಜನಕ್ಕೆ ಅದನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಬ್ರಾಹ್ಮಣನಾದವನು ಎರಡನ್ನೂ ಬಲ್ಲವನಾಗಿರಬೇಕು. ಇಂಡಿವಿಜುವಲ್ ಅಟೆನ್ಷನ್ನೂ ಕೊಡಬೇಕು
ಮಾಸ್ ಅಟೆನ್ಷನ್ನು ಕೊಡಬೇಕು. ಹಾಗಾಗಿ ನನಗೆ ಬರೀ ಗೊತ್ತಿರುವುದು ವೇದ, ಬರೀ ಗೊತ್ತಿರುವುದು ಶಾಸ್ತ್ರ ಅಂತಂದರೆ ಪ್ರಯೋಜನವಿಲ್ಲ ಅಂತ. ಈಗಷ್ಟೇ ಸ್ವಲ್ಪ ಮುನ್ನ, ಈ ಕಾರ್ಯಕ್ರಮಕ್ಕೆ ಮುನ್ನ ರಾಮಸ್ವಾಮಿಯವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವರು ಹೇಳ್ತಾ ಇದ್ದರು, 19ನೇ ಶತಮಾನದವರೆಗೂ ಎಲ್ಲಿಯೂ ಪೂರ್ವಾರ್ಧ ಪಶ್ಚಿಮಾರ್ಧ ಗೋಳಗಳಲ್ಲಿ ವಿದ್ವಾಂಸ ಅಂದರೆ ಎಲ್ಲವನ್ನೂ ತಿಳಿದಿದ್ದಾನೆ ಅಂತ. ಈಗ ಹೈಪರ್ ಸ್ಪೆಷಾಲಿಟಿ, ಓವರ್ ಸ್ಪೆಷಲೈಸೇಷನಿಂದ ನನಗದು ಸಂಬಂಧಪಟ್ಟಿದ್ದೇ ಅಲ್ಲ. ನಾನು ವೇದ ಓದಿರೋನು, ನನ್ನನ್ನು ವೇದದ ಅರ್ಥ ಕೇಳಬೇಡಿ, ಅದಕ್ಕೆ ಬೇರೆ ವೇದಭಾಷ್ಯ ಓದೋರಿದ್ದಾರೆ ಅಂತ ತೋರಿಸುವಂಥದ್ದು ಸರಿಯಲ್ಲ. ಒಂದಷ್ಟು ಅರ್ಥ ಗೊತ್ತಿರಬೇಕು, ಒಂದಷ್ಟು ತಿಳುವಳಿಕೆ ಇರಬೇಕು, ಅಂಥದ್ದು ಬಹಳ ಮುಖ್ಯ. ಅದರೊಳಗೂ ಪುರೋಹಿತ ಅಂತ ಅನಿಸಿಕೊಂಡವನು, ಪುರಕ್ಕೆ ಲೋಕಕ್ಕೆ ಹಿತನಾದವನು, ಮುಂದೆ ಇಡಲ್ಪಟ್ಟವನು, ಪುರಸ್ಹಿತ ನಿಹಿತ, ಮುಂದೆ ಇಡಲ್ಪಟ್ಟವನು ಮತ್ತು ಪುರಕ್ಕೆ ಹಿತವನ್ನು ಉಂಟು ಮಾಡ್ತಕ್ಕಂಥವನು, ಅಂಥವನು ಎಲ್ಲವನ್ನು ಬಲ್ಲವನಾಗಿರಬೇಕು. ಅದರೊಳಗೆ ಪುರಾಣದ್ದು. ಆ ಕಾರಣದಿಂದಲೇ ನಮ್ಮ ಪರಂಪರೆಯಲ್ಲಿ ದೇವಾಲಯಗಳಲ್ಲಿ ಪ್ರತಿನಿತ್ಯ ಬೆಳಗಿನ ಹೊತ್ತು ವೇದಪಾಠ ಮಾಡಿಸ್ತಾ ಇದ್ದರು. ಮತ್ತು ದೇವರ ಪೂಜಾ ಕಾಲದಲ್ಲಿ ಅಷ್ಟಾವಧಾನ ಸೇವಾ ರೂಪದಿಂದ ಎಲ್ಲ ವೇದ ಭಾಗಗಳನ್ನು, ಶಾಸ್ತ್ರ ಭಾಗಗಳನ್ನು ದೇವರಿಗೆ ವಿನಿಕೆ ಮಾಡಿಸ್ತಾ ಇದ್ರು ಸೇವಾ ರೂಪದಲ್ಲಿ. ಜನರೆಲ್ಲ ಸೇರಿದಾಗ ನಿಮಗಿದೊಂದು ಸ್ಯಾಂಪಲ್, ಋಗ್ವೇದ ಹೇಗೆ ಕೇಳಿಸುತ್ತೆ, ಯಜುರ್ವೇದ ಹೇಗೆ ಕೇಳಿಸುತ್ತೆ, ಸಾಮಾಥರ್ವಗಳು ಹೇಗೆ ಕೇಳಿಸುತ್ತವೆ ಅಂತನ್ನೋದು ಒಂದು ಪ್ರೆಸೆಂಟೇಷನ್. ಈ ಮುಂಚೆ ಎಲ್ಲ ಅಕ್ಕಿ ಬೇಳೆ ಅಂಗಡಿಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಬಟ್ಟಲಲ್ಲಿ ಒಂದಿಷ್ಟು ಎಲ್ಲ ವೆರೈಟಿ ಅಕ್ಕಿ ಎಲ್ಲ ಇಡ್ತಾ ಇದ್ರಲ್ಲ, ಆ ರೀತಿಯಾಗಿ ಅದನ್ನು ಮಾಡ್ತಾ ಇದ್ದದ್ದು. ಸಾಯಂಕಾಲ ಸಾವಕಾಶವಾಗಿ ಸವಿಸ್ತೃತವಾಗಿ ಪುರಾಣಗಳನ್ನು ಹೇಳ್ತಾ ಇದ್ರು. ಅಂದರೆ ಅಲ್ಲಿ ಎಲ್ಲ ರೀತಿಯ ಜನಗಳು ತಮ್ಮ ಉದ್ಯೋಗದ ಭಾರವನ್ನೆಲ್ಲ ಮುಗಿಸಿಕೊಂಡು ಬಂದು ಅವರದನ್ನು ಕೇಳ್ತಾ ಇದ್ರು. ಎಷ್ಟು ಅದ್ಭುತವಾದದ್ದು. ಅದಾದ ಮೇಲೆ ಮತ್ತು ಹೊತ್ತಾದ ಮೇಲೆ ಲಲಿತ ಕಲೆಗಳು, ಸಂಗೀತ, ನೃತ್ಯ ಇವು ನಡೀತಾ ಇತ್ತು. ನಮ್ಮ ದೇವಾಲಯ ಸಂಸ್ಕೃತಿಯನ್ನು ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ, ಅದು ಸರ್ವನಾಶವಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಬೆಳಗಿನ ಹೊತ್ತು ಶಾಸ್ತ್ರ, ಆಮೇಲೆ ಆಗಮ ಮತ್ತು ಪುರಾಣ ಇತಿಹಾಸ, ಆ ಬಳಿಕ ಕಲೆಗಳು. ನೋಡಿ, ಪುರಾಣದಲ್ಲಾದರೂ ಸ್ವಲ್ಪ ತಿಳ್ಕೊಳ್ಳುವಂಥದ್ದಿರುತ್ತೆ, ಕಲೆಯಲ್ಲಿ ತಿಳ್ಕೊಳ್ಳುವಂಥದ್ದೆಲ್ಲ ಎಂಜಾಯ್ ಮಾಡುವಂಥದ್ದಿರುತ್ತೆ. ಹಾಗಾಗಿ ಅದಕ್ಕೆ ಪೂರ್ತಿ ಬುದ್ಧಿಗೆ ಸಂಪೂರ್ಣವಾಗಿ CL ಕೊಟ್ಟುಬಿಟ್ಟಿದನು, EL ಕೊಟ್ಟುಬಿಟ್ಟಿದನು, ಹೃದಯವನ್ನು ಮಾತ್ರ ತೆರೆಕೊಂಡು ನೋಡುವ ಕಾಲಕ್ಕೆ ಅದು ಮಾಡ್ತಾ ಇದ್ದಿದ್ದು. ಅಂದರೆ ಎಷ್ಟೆಷ್ಟು ಚೆನ್ನಾಗಿರುವಂಥ ರೀತಿಯಲ್ಲಿ ನಡೆಸ್ತಾ ಇದ್ದರೂ ಇದು ಮಾಸ್ ಎಜುಕೇಷನ್, ಇದು ನಿಜವಾದ ಅಭ್ಯಾಸ, ಇದು ನಿಜವಾದ ಅಧ್ಯಯನ ಅಂತ. ಹಾಗೆ ಬಂದದ್ದು ಪುರಾಣಗಳು. ಅದರಿಂದ ನಮ್ಮ ಪರಂಪರೆಯ ಬಗ್ಗೆ ಆಧುನಿಕ ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡಂಥವರು ಬೇಕಾದಷ್ಟು ಗೂಬೆಗಳನ್ನು ಕೂಡಿಸ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದರೆ ಜಗತ್ತಿನಲ್ಲಿ ಗೂಬೆಗಳೇ ಉಳಿದಿಲ್ಲ, ಎಲ್ಲ ನಮ್ಮ ಮೇಲೆ ಕೂಡಿಸಿಟ್ಬಿಟ್ಟಿದ್ದಾರೆ. ಪ್ರಾಯಶಃ ಅವರೇ ಕೂತ್ಬಿಟ್ರೆ ಸಾಕು ಅಂತ ಅನಿಸುತ್ತೆ. ಇನ್ನೊಬ್ಬರನ್ನೆಲ್ಲ ಇನ್ನೊಂದು ಪಕ್ಷಿಗಳನ್ನು ಕೂಡಿಸುವಂಥ ಕಷ್ಟವೇ ಪಡಬೇಕಾಗಿಲ್ಲ. ಅವರಿಗಿಂತ ದೊಡ್ಡ ದಿವಾಂಧರು, ಬೆಳಕಿಗೆ ಅಂಧರಾಗಿ ಉಳಿದವರು ಇನ್ಯಾರಿದ್ದಾರೆ? ಅಂಥವರು ಆಕ್ಷೇಪ ಮಾಡುವುದೇನೆಂದರೆ, ಈ ವೇದದ ವಿದ್ಯೆಯನ್ನೆಲ್ಲ ಈ ಬ್ರಾಹ್ಮಣರು ಗಂಟು ಕಟ್ಟಿ ಯಾರಿಗೂ ತೋರಿಸದಂತೆ ಇಟ್ಕೊಂಡು ಬಿಟ್ರು ಅಂತ. ಖಂಡಿತ ಇಲ್ಲ. ವೇದವಿದ್ಯೆಯನ್ನು ಬ್ರಾಹ್ಮಣರೇ ಎಷ್ಟೋ ಜನ ತಿಳ್ಕೊಂಡಿಲ್ಲ. ಆ ಕಂಠ ವೇದವನ್ನು ಇಟ್ಕೊಂಡಿರ್ತಕ್ಕಂಥವರು, ಅದರ ಆದಿಯಿಂದ ಅಂತ್ಯದವರೆಗೂ ಇಟ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಘನಪಾಠಗಳಿಗೆ ಒಂದು ಸೂಕ್ತಕ್ಕಾದರೂ ತಕ್ಕ ಮಟ್ಟಿಗೆ ತೃಪ್ತಿಯಾಗುವಂತೆ ಅರ್ಥ ಹೇಳೋದಕ್ಕೆ ಬರೋಲ್ಲ. ಅವರು ಅದನ್ನು ಒಪ್ಕೊಳ್ತಾರೆ, ನಮಗೆ ಗೊತ್ತಿಲ್ಲ ಅಂತ, ಲಿವಿಂಗ್ ಟೇಪ್ ರೆಕಾರ್ಡರ್ಸ್ ಅಷ್ಟೇನೆ ಅಂತ. ಹೀಗೆ ವೇದ ಓದಿದಂಥವರು ಬ್ರಾಹ್ಮಣರ ಸ್ಥಿತಿಯೇ ಆಗಿದೆ. ಆದರೆ ನಿರಕ್ಷರಿಗಳಾದಂತಹ ಪುರಾಣಾದಿಗಳನ್ನು ಶ್ರವಣ ಮಾಡಿದಂತಹ ಶೂದ್ರವರ್ಗ ಕೂಡ ಎಷ್ಟೋ ಚೆನ್ನಾಗಿ ನಮ್ಮ ಸಂಸ್ಕೃತಿಯನ್ನು ತಿಳ್ಕೊಂಡಿದೆ. ನೀವು ತಮಿಳುನಾಡಿನ ಎಷ್ಟೋ ಹಳ್ಳಿಗಳಲ್ಲಿ, ಆಂಧ್ರ ಪ್ರದೇಶದ ಹಳ್ಳಿಗಳಲ್ಲಿ, ಉತ್ತರ ಭಾರತದ ಹಳ್ಳಿಗಳಲ್ಲಿ ನೋಡಿ ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡಗಳಲ್ಲಿ ಹೋಗಿ ನೋಡಿ, ದಕ್ಷಿಣ ಕನ್ನಡದಲ್ಲಿ ಹೋಗಿ ನೋಡಿ, ನಮ್ಮ ಯಕ್ಷಗಾನದ ಮೂಲಕ, ಪುರಾಣ ಪ್ರವಚನಾದಿಗಳ ಮೂಲಕ, ಹರಿಕಥೆಯ ಮೂಲಕ ಎಲ್ಲ ಜಾತಿಯ ಜನರಿಗೂ, ಎಲ್ಲ ವರ್ಗದ ಜನರಿಗೂ ಭಾರತೀಯ ಸಂಸ್ಕೃತಿಯ ಒಳಹೊರಗು ಎಷ್ಟು ಚೆನ್ನಾಗಿ ಗೊತ್ತಾಗಿದೆ ಅಂತ. ಅದು ತಾನೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅದನ್ನು ತಿಳಿಸುವಂಥ ಪ್ರಯತ್ನ ಪಟ್ಟಿದ್ದಾರೆ. ಅದೇ ಈಗ ಪಾಶ್ಚಾತ್ಯ ಪ್ರಪಂಚದಲ್ಲಿ ನೋಡಿ, ಅಲ್ಲಿ ಇಲ್ಲಿಟ್ರೇಟ್ಸ್ಗೆ ಹೋಮರು ಮತ್ತು ತಿರ್ಗ ವರ್ಜಿಲ್ಲು, ಸಫೋಕ್ಲಿಸು, ಡಾಂಟೆ ಇವರೆಲ್ಲ ಪರಿಚಯವಾಗಿದ್ದಾರಾ? ಖಂಡಿತ ಇಲ್ಲ. ಆದರೆ ನಮ್ಮಲ್ಲಿ ವ್ಯಾಸ, ವಾಲ್ಮೀಕಿ ಅವರಗಳ ಗ್ರಂಥಗಳು ಎಲ್ಲರಿಗೂ ಕೂಡ ಪರಿಚಿತವಾಗಿದೆ, ಎಲ್ಲರಿಗೂ ಗೊತ್ತಿದೆ. ಭಗವದ್ಗೀತೆ ಒಂದು ಶ್ಲೋಕನೂ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಮ್ಮ ಕರ್ಮ ನಾವು ಮಾಡಬೇಕು ಅಂತ ಹೇಳುವಲ್ಲಿ ಕರ್ಮಯೋಗ ಅನುಸರಿಸ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ನಮ್ಮಲ್ಲಿ ನಡೆದಷ್ಟು ಎಫೆಕ್ಟಿವ್ ಆಗಿ ಮಾಸ್ ಎಜುಕೇಷನ್ನು ಈ ಮಾಡರ್ನ್ ಮೀಡಿಯಾ ಎಲ್ಲ ಬರೋದಕ್ಕೆ ಮುಂಚೆ ಇನ್ನು ಎಲ್ಲಿಯೂ ಆಗಿದ್ದಿಲ್ಲ. ಇಷ್ಟು ಬಂದು ಏನು ನಡೆದಿರುವಂಥದ್ದು ನಮಗೆ ಗೊತ್ತಿದೆ. ಸ್ಯಾಟಲೈಟ್ TV ಕವರೇಜ್ ಎಲ್ಲ ಆಗಿಬಿಟ್ಟಿದ್ರು, ಪ್ರಪಂಚವೇ ಅದರ ಜಾಲದಲ್ಲಿ ಬಂದಿದೆ ಅಂತ.
ಹೀಗಿದ್ದು ಎಷ್ಟೋ ಊರುಗಳಿಗೆ ಇನ್ನೂ ಶಾಲೆಗಳಿಲ್ಲ, ನೀರುಗಳಿಲ್ಲ, ಬೆಳಕಿಲ್ಲ ಅಂತ ನಾವು ಕೇಳ್ತಾನೇ ಇದ್ದೀವಿ. ಆದರೆ ಅಲ್ಲಿದ್ದ ಜನಕ್ಕೂ ರಾಮಾಯಣ ಮಹಾಭಾರತ ತಲುಪಿಸಿದ್ದಾರೆ, ಪುರಾಣಗಳನ್ನು ತಲುಪಿಸಿದ್ದಾರೆ ಅಂತಂದರೆ ಆರ್ ವಿ ನಾಟ್ ಎಫಿಷಿಯೆಂಟ್ ಇನ್ ಎಜುಕೇಷನ್? ನಂಬರ್ 1 ಎಜುಕೇಷನ್ ಅಂದರೆ ಇದೆ ಅಂತ ಅನಿಸುವಂಥದ್ದು. ಅದನ್ನು ಬಿಟ್ಟು ಅಲ್ಲೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೆಗೀಲಿಲ್ಲ, ಅಲ್ಲೊಂದು ಬಾಬಾ ಬ್ಲ್ಯಾಕ್ ಶಿಪ್ಪು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಪದ್ಯಗಳನ್ನು ಹಾಡಿಸಿಲ್ಲ, ನರ್ಸರಿ ರೈಮ್ಸ್ ಕೂಗಿಸಿಲ್ಲ ಅಂದರೆ ಎಜುಕೇಷನ್ ಇಲ್ಲ ಅಂತಂದರೆ ಅರ್ಥವ? ವಿಶ್ವನಾಥ್ ಸತ್ಯನಾರಾಯಣ ಅವರು ತಮ್ಮ ವೇಯಿ ಪಡಗಲುನಲ್ಲಿ ಬರೀತಾರೆ, ಇದು ಹಸುವಿಗೆ 2 ಕೊಂಬಿದೆ, ಹಸುವಿಗೆ 4 ಕಾಲಿದೆ, ಹಸುವಿಗೆ 1 ಬಾಲ ಇದೆ ಅಂತ ಅನ್ನೋದನ್ನು ಬರೆದು ಪುಸ್ತಕದಲ್ಲಿ ಅದನ್ನು ಓದಿಸಿದ್ರೇ ಪಾಠ ಅಂತ ಅಂದುಕೊಳ್ಳುವುದು ಅವಿವೇಕ. ನಮಗೆ ಬೇಕಾಗಿರೋದು ಮೌಲ್ಯಗಳ ಶಿಕ್ಷಣ ಆದಮೇಲೆ ಒಂದು ಹಸುವನ್ನು ನೋಡಿದ್ರೆ ತಾನಾಗಿಯೇ ಗೊತ್ತಾಗುತ್ತೆ ಅದಕ್ಕೆ ಕಾಲೆಷ್ಟಿದೆ, ಕೊಂಬೆಷ್ಟಿದೆ, ಕಿವಿಯಷ್ಟಿದೆ ಅಂತ. ಅದನ್ನು ಪ್ರತ್ಯೇಕವಾಗಿ ಪುಸ್ತಕದಲ್ಲಿ ಕಲಿಸಬೇಕೆ? ಇದಕ್ಕಿಂತ ಶೋಚನೀಯ ಸ್ಥಿತಿ ಇನ್ಯಾವುದಿದೆ ಅಂತ ನಾನು ಎಷ್ಟೋ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ. ಸಾಹಿತ್ಯವನ್ನು ಕಲಿಸೋದಕ್ಕೆ ಬದಲಾಗಿ ನಾವು ಸಾಮಗ್ರಿಯನ್ನು ಕಲಿಸ್ತಾ ಇದ್ದೀವಿ ಶಾಲೆಗಳಲ್ಲಿ. ಕಾವ್ಯವನ್ನು ಕಲಿಸಬೇಕು, ಭಾವನೆಗಳನ್ನು ಕಲಿಸಬೇಕು ಸಾಹಿತ್ಯದಲ್ಲಿ. ಅದನ್ನು ಬಿಟ್ಟು ಪರಿಸರ ಮಾಲಿನ್ಯದ ಬಗ್ಗೆ ಒಂದು ಎಸ್ಸೆ, ಅದು ಸಾಹಿತ್ಯದಲ್ಲಿ. ಜೊತೆಗೆ ಪರಿಸರ ಮಾಲಿನ್ಯಕ್ಕೆ ಎಂಥದ್ದು ರಸಾಯನ ಮತ್ತು ಭೌತಿಕವಾದ ಕಾರಣಗಳು ಅಂತ ಫಿಸಿಕ್ಸು ಕೆಮಿಸ್ಟ್ರಿ ಪುಸ್ತಕದಲ್ಲಿ ಓದೋದು. ಅಲ್ಲಿದ್ದಿದ್ದು ಇಲ್ಲಿ ಓದಿದ್ದು, ಇಲ್ಲಿದ್ದಿದ್ದು ಅಲ್ಲಿ ಓದಿದ್ದೆ. ಈ ಥರದೊಳಗೆ ಏನು ಪ್ರಯೋಜನ ಉಂಟು? ಕೆಲವು ಮಹಾನುಭಾವರುಗಳ ಜನ್ಮಶತಮಾನೋತ್ಸವ ಇತ್ಯಾದಿ ಬಂದುಬಿಡುತ್ತೆ ನಮ್ಮ ರಾಷ್ಟ್ರ ಮಹಾಪುರುಷರುಗಳದು. ಆಗ ಟೆಕ್ಸ್ಟ್ ಬುಕ್ಗಳ ಮೇಲೆ ಅವರ ಭಕ್ತರ ಕಣ್ಣು ಬಿದ್ದುಬಿಟ್ರೆ ಒಬ್ಬ ವಿದ್ಯಾರ್ಥಿ ಓನಾಮದಿಂದ ಕಾಲೇಜ್ಗೆ ಹೋಗೋವರೆಗೂ ಅವರ ಬಗ್ಗೆ ಎಲ್ಲ ಭಾಷೆಯ ಪುಸ್ತಕಗಳಲ್ಲೂ ಪಾಠ. ಅವರು ಚಿಕ್ಕವರಾಗಿದ್ದಾಗ ಏನು ಮಾಡಿದ್ರು, ದೊಡ್ಡವರಾಗಿದ್ದಾಗ ಏನು ಮಾಡಿದ್ರು, ಟಾಯ್ಲೆಟಲ್ಲಿ ಏನು ಮಾಡಿದ್ರು, ಕೆಮ್ಮದಾಗಿ ಏನು ಮಾಡಿದ್ರು, ಅದು ಪದ್ಯದಲ್ಲೂ ಅದೇ, ಗದ್ಯದಲ್ಲೂ ಅದೇ, ಚಂಪೂನಲ್ಲೂ ಅದೇ, ಕಂಪೂನಲ್ಲೂ ಅದೇ ಅಂತ. ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿಯ ಬಗ್ಗೆನೇ ತಿರಸ್ಕಾರ ಬರುವಂಥದ್ದಾಗತ್ತೆ. ಇಂಥ ಎಜುಕೇಷನ್ನಿನ ಮುಂದೆ ನಮ್ಮ ಜನಕ್ಕೆ ಕೊಡ್ತಾ ಇದ್ದಂಥ ಪುರಾಣದ ಮಾಧ್ಯಮದ ವಿದ್ಯೆ ಎಷ್ಟು ಪ್ರಶಸ್ತವಾದದ್ದು. ಅದು ಸರ್ವೋತ್ಕೃಷ್ಟ ಅಂತ ನಾನು ಹೇಳ್ತಾ ಇಲ್ಲ, ಈ ಎಲ್ಲ ಎಜುಕೇಷನನ್ನು ಮೀರಿಸುವಂಥದ್ದು ಅದು ಬೇಕೇ ಆಗಿಲ್ಲ ಇನ್ನಿದೆಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವೆಲ್ಲಕ್ಕೂ ನಾವು ಶಾಸ್ತ್ರ ಅಂತ ಕರಿತೀವಿ, ಅವನ್ನು ವಿದ್ಯೆ ಅಂತ ಕರಿತೀವಿ. ವಿದ್ಯೆ ಅನ್ನೋದು ನಮ್ಮನ್ನು ಲಿಬರೇಟ್ ಮಾಡುವಂಥದ್ದು. ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ ಭಗವದ್ಗೀತೆಯ ಮಾತು. ವಿದ್ಯೆ ಅನ್ನೋದ್ರೊಳಗೆ ಮೌಲ್ಯ ಪ್ರಜ್ಞೆ ಬರುತ್ತೆ, ನಮ್ಮ ಅನುಭವ ಶೋಧನೆ ಆಗುತ್ತದೆ. ಜನಕ್ಕೆ ಅನುಭವ ಶೋಧನೆಗೆ, ಸಂಸ್ಕೃತಿ ಸಂಪನ್ನತೆಗೆ, ಮನುಷ್ಯತ್ವ ಪರಿಪಾಕ ಬರೋದಕ್ಕೆ ಏನು ಬೇಕೋ ಅದನ್ನು ಕೊಡ್ತಾಯಿದ್ರು. ಮಿಕ್ಕಂತೆ ಸ್ಪೆಷಲೈಸೇಷನ್ ಅವುಗಳನ್ನೆಲ್ಲ ವೃತ್ತಿ ರೂಪದಿಂದ ಕಲಿತಾಯಿದ್ರು. ವೊಕೇಶನಲ್ ಟ್ರೈನಿಂಗು ಅದು ಅವರ ತಂದೆ ತಾಯಿ ಮನೆ ಪರಂಪರೆಯಿಂದ ಬರ್ತಾಯಿತ್ತು. ಹೀಗಾಗಿ ಹೊಟ್ಟೆಯ ಪಾಡಿಗೆ ಅವನು ಮತ್ತೊಬ್ಬರ ಮುಖ ನೋಡಬೇಕಾಗಿರಲಿಲ್ಲ, ಇನ್ನೊಬ್ಬರ ಹಂಗಿಗೆ ಬರಬೇಕಾಗಿರಲಿಲ್ಲ. ಹೊಟ್ಟೆ ಪಾಡಿಗೆ ಅವನು ಮನೆಯಿಂದ ಆಚೆ ಹೋಗಬೇಕಾಗಿರಲಿಲ್ಲ, ಮನೆಯೊಳಗೆ ಅವನ ಹೊಟ್ಟೆ ಪಾಡು ನಡೀತಾ ಇತ್ತು. ಆದರೆ ಆತ್ಮವಿಕಾಸಕ್ಕಾಗಿ ಹೊರಗಡೆ ಬರಬೇಕಾಗಿತ್ತು. ಅಂದರೆ ಹೊಟ್ಟೆಪಾಡಿಗಾಗಿ ಹೊರಗಡೆ ಬರಬೇಕಾದಾಗ ಮನುಷ್ಯನಿಗಾಗುವಷ್ಟು ನತದೃಷ್ಟತ್ವ ಇನ್ನೆಲ್ಲಿಯೂ ಆಗೋದಿಲ್ಲ. ಅದರಂಥ ಇಂಥ ದೊಡ್ಡ ಹೀನಾಯ ಮತ್ತಾವುದೂ ಇಲ್ಲ. ಆತ್ಮವಿಕಾಸ ಈಗ ಇಲ್ಲವೇ ಇಲ್ಲದಂತೆ ಆಗಿದೆ. ಇದು ಇವಾಗ ಆಗಿರುವಂಥ ಅನಾಹುತ. ಮುಂಚೆ ಲಿವಿಂಗ್ ಯೂಸ್ ಟು ಗೋ ವಿತ್ ದಿ ಹೋಮ್ ಇಟ್ ಸೆಲ್ಫ್ ಆ್ಯಂಡ್ ಫಾರ್ ದಿ ಲೈಫ್ ಹಿ ಹ್ಯಾಸ್ ಟು ಲುಕ್ ಅಟ್ ದಿ ಸೊಸೈಟಿ. ಹಾಗಾಗಿ ಸೊಸೈಟಿಗೂ ಪ್ರಯೋಜನವಾಗ್ತಾ ಇತ್ತು. ಈಗ ಲಿವಿಂಗಿಗೂ ಸೊಸೈಟಿ, ಎಲ್ಲಕ್ಕೂ ಸೊಸೈಟಿ, ಹಾಗಾಗಿ ಲೈಫೇ ಇಲ್ಲದಂತೆ ಆಗಿದೆ. ಪುರಾಣಗಳ ಪ್ರಯೋಜನ ಈ ರೀತಿಯಾಗಿತ್ತು. ಈ ಪುರಾಣಗಳ ವಿದ್ಯೆಯನ್ನು ನಾವು ಉಜ್ಜೀವನ ಮಾಡಬೇಕಾಗಿದೆ. ಪುರಾಣಗಳ ಅಭ್ಯಾಸ ನಮಗೆ ಈ ದೃಷ್ಟಿಯಿಂದ ಬಹಳ ಪ್ರಯೋಜನಕಾರಿಯಾಗಿದೆ. ಪುರಾಣ ಶಬ್ದದ ನಿರುಕ್ತಿಯನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಪುರಾಪಿ ನವಮಿತಿ ಪುರಾಣಂ ಅಂತ ಒಂದು ನಿರುಕ್ತದಲ್ಲೇ ಬರುವಂಥದ್ದು, ಯಾಸ್ಕರ ನಿರುಕ್ತದಲ್ಲೇ ಬರುವಂಥ ನಿರುಕ್ತಿ. ಪುರಾಪಿ ನವಂ, ಹಳೆಯದಾದರೂ ಹೊಸತು ಅಂತ. ಎಷ್ಟು ಸುಂದರವಾದದ್ದು, ಹಳೆಯ ಹೊಸತು ಅಂತ ಪುರಾಣದಲ್ಲಿ ಕಾಣುವುದು ನಾವದೇ. ಅವುಗಳ ಆಕಾರ ನೋಡಿದ್ರೆ ವೇದಕ್ಕಿಂತಲೂ ಈಚಿನದು ಭಾಷೆ, ಆದರೆ ಆಶಯ ನೋಡಿದ್ರೆ ವೇದದ್ದೇ ಆದಂಥದ್ದು. ಪುರಾಪಿ ನವಂ ಅನ್ನೋದು ಸನಾತನ ಅನ್ನುವ ಮತ್ತೊಂದು ಅರ್ಥ ಅಲ್ವಾ. ಹಳತಾದರೂ ಕೂಡ ಇಂದಿಗೂ ಹೊಸತಾಗಿರುವಂಥದ್ದು ಅಂದರೆ ಹಾಗೆ. ಎನಿಥಿಂಗ್ ಲಿವಿಂಗ್ ವಿಲ್ ಬಿ ಸೊ, ಜೀವಂತವಾದದ್ದು ಹಾಗೆಯೇ ಇರುತ್ತೆ. ಪುರಾಣ ಅಂಥದ್ದನ್ನು ಹೇಳೋಕ್ಕೆ ಹೋಗಿದ್ದು, ಅದು ಯಾವುದೋ ಅಳಿದು ಹೋದಂಥದ್ದನ್ನು ಹೇಳ್ತಾ ಇಲ್ಲ, ಇರ್ತಾ ಇರುವುದನ್ನು, ಬೆಳೀತಾ ಇರುವುದನ್ನು ಹೇಳ್ತಾ ಇದೆ. ಹಾಗಾಗಿ ಇಟ್ ಸೇಸ್ ದಿ ಥಿಂಗ್ಸ್ ವಿಚ್ ಆರ್ ಬಿಕಮಿಂಗ್ ಆ್ಯಂಡ್ ವಿಚ್ ಆರ್ ಬೀಯಿಂಗ್. ಆಮೇಲೆ ಪುರಾಭವಂ ಪುರಾಣಂ ಅಂತ ಪ್ರಸಿದ್ಧವಾದದ್ದು, ಹಿಂದೆ ಆಯ್ತಂತೆ ಆದದ್ದು ಅಂತ ಹೇಳ್ಬಿಟ್ಟಿದ್ನು.
ಅಲ್ಲಿ ಪಾಣಿನಿಯೇ ಕೂಡ ಆ ಪುರಾಣ ಇತ್ಯಾದಿಗಳಿಗೆಲ್ಲ ನಿರುಕ್ತಿ ಹೇಗೆ ಬರುತ್ತೆ ಅನ್ನೋದನ್ನು ಅಷ್ಟಾಧ್ಯಾಯಿಯ 7ನೇ ಅಧ್ಯಾಯ 4ನೇ ಅಧ್ಯಾಯ ಇತ್ಯಾದಿಗಳಲ್ಲಿ ಹೇಳೋದು ಉಂಟು. ಆಮೇಲೆ ನಮಗೆ ಗೊತ್ತಾಗುವಂಥದ್ದು ಅಷ್ಟಾಧ್ಯಾಯಿಯಲ್ಲೇ ಪುರಾಣ ಪ್ರೋಕ್ತೇಶು ಬ್ರಾಹ್ಮಣ ಕಲ್ಪೇಶು ಅನ್ನುವಂತಹ ಸೂತ್ರಗಳಿಂದ ನಮಗೆ ಗೊತ್ತಾಗುತ್ತೆ ಪುರಾಣ ಬ್ರಾಹ್ಮಣ ಇತ್ಯಾದಿ ಶಬ್ದಗಳಂತೆಯೇ ನಿಷ್ಪನ್ನವಾಗಿರುವಂಥದ್ದು ಮತ್ತು ಅದಕ್ಕೆ ಅದೇ ಸ್ಥಾನ ಉಂಟು ಅಂತ. ಬ್ರಾಹ್ಮಣ ವೇದವನ್ನು ವಿವರಿಸೋಕ್ಕೆ, ವೇದದ ಅನ್ವಯವನ್ನು ವಿವರಿಸೋಕ್ಕೆ ಹೊರಟಂಥ ಗ್ರಂಥ. ಪುರಾಣವು ಅದೇ ರೀತಿಯಾದದ್ದು ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ವಯಂ ನಮಗೆ ವೇದದಲ್ಲಿಯೇ ಬರುತ್ತೆ, ಅಥರ್ವ ವೇದದಲ್ಲಿಯೇ ಬರುತ್ತೆ ಪುರಾಣಂ ಯಜುಷಾಸಹ ಅಂತ. ಪುರಾಣವೂ ಕೂಡ ಯಜುರ್ವೇದದ ಜೊತೆಗೆ ಅನಿವಾರ್ಯವಾದಂಥ ವೇದದ ಅನ್ವಯ ಭಾಗ ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ವೇದದಲ್ಲಿಯೇ ಪುರಾಣದ ಉಲ್ಲೇಖ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇಡೀ ವೇದ ಸಂಹಿತೆಗಳ ಪೈಕಿ ವೇದದ ಉಲ್ಲೇಖ ಅಥರ್ವ ಸಂಹಿತೆಯಲ್ಲಿ ನಮಗೆ ಬರುತ್ತೆ. ಆಮೇಲೆ ಪುರಾಣಂ ಕಸ್ಮಾತ್ ಪುರಾ ನವಂ ಭವತಿ ಅಂತ ವೇದಾಂಗವಾದ ನಿರುಕ್ತ ಕೂಡ ಹೇಳ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ವಾಯುಪುರಾಣದಲ್ಲಿ ಬರುತ್ತೆ ಯಸ್ಮಾತ್ ಪುರಾ ಹ್ಯನತೀದಂ ಪುರಾಣಂ ತೇನ ತತ್ಸ್ಮೃತಂ ನಿರುಕ್ತಿಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತ. ಯಾವುದು ಹಿಂದೆಯೇ ಯತ್ ಪುರಾ ಹ್ಯನತಿ, ಎಲ್ಲರೂ ಹೇಳ್ತಾ ಇದ್ರು, ಉಸಿರಾಡ್ತಾ ಇತ್ತು, ಅದು ಹೇಳ್ತಾ ಇತ್ತೋ ಅದರಿಂದ ಪುರಾಣ ಅಂತ ಆಯಿತು. ಮತ್ತು ಈ ಅರ್ಥವನ್ನು ತಿಳಿದವನಿಗೆ ಎಲ್ಲ ಪಾಪಗಳು ಹೋಗುತ್ತವೆ ಅಂತ. ಯಾವುದು ಮೊದಲೇ ಜೀವಂತವಾಗಿತ್ತೋ ಅದು ಪುರಾಣ ಅಂತ. ಅಂದರೆ ದ ಲಿವಿಂಗ್ ವೈಟಾಲಿಟಿ ಅದು ಪುರಾಣ ಅನ್ನುವಂಥದ್ದು ಅದು ಮತ್ತೆ ನಮಗೆ ಗೊತ್ತಾಗುತ್ತೆ. ಯಸ್ಮಾತ್ ಪುರಾ ಹ್ಯಭೂತ್ ಚೈತತ್ ಪುರಾಣಂ ತೇನ ತತ್ಸ್ಮೃತಂ ಅನ್ನುವಂಥದ್ದು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂಥ ಉಲ್ಲೇಖ. ಪುರಾ ಪರಂಪರಾಂ ವಷ್ಟಿ ಪುರಾಣಂ ತೇನ ತತ್ಸ್ಮೃತಂ ಅಂತ ಪದ್ಮಪುರಾಣದಲ್ಲಿ ಹೇಳುತ್ತೆ. ಪುರಾತನಸ್ಯ ಕಲ್ಪಸ್ಯ ಪುರಾಣಾನಿ ಬುಧಾಹ ಅಂಥೇಳಿ ಮತ್ಸ್ಯ ಪುರಾಣದ ಮಾತು. ಒಟ್ಟಿನಲ್ಲಿ ಇವೆಲ್ಲದರಿಂದ ನಮಗೆ ಗೊತ್ತಾಗೋದು ಅತ್ಯಂತ ಪ್ರಾಚೀನವಾದದ್ದು ಇದು ಪುರಾಣ ಅಂತ. ವೇದಗಳಲ್ಲಿಯೇ ಪುರಾಣದ ಉಲ್ಲೇಖ ಇದೆ ಅಂತ ಹೇಳಿದನಲ್ಲ, ಋಗ್ವೇದದಲ್ಲಿ ಬರುವಂಥದ್ದು ನೋಡಿ, ಸನಾ ಪುರಾಣ ಮಧ್ಯೇಮ್ಯಾರಾತ್ ಅಂತ. ಸನಾ ಪುರಾಣ ಮಧ್ಯೇಮ್ಯಾರಾತ್. ಇಲ್ಲಿ ಪುರಾಣ ಅನ್ನೋದು ಈ ಪುರಾಣ ಅನ್ನುವ ಅರ್ಥದಲ್ಲಿಲ್ಲ, ಶಬ್ದ ಮಾತ್ರವಾಗಿದೆ. ಆದರೆ ಪುರಾಣ ಅನ್ನುವುದು ಶಬ್ದ ಅರ್ಥ ಎರಡೂ ರೂಪದಲ್ಲಿ ಅಥರ್ವವೇದದಲ್ಲಿ ಬರುತ್ತೆ. ಆಮೇಲಿಂದ ಮತ್ತು ಅದೇ ಋಗ್ವೇದದಲ್ಲಿಯೇ 3ನೇ ಮಂಡಲದಲ್ಲೇ ಪುರಾಣ ಮೋಕಃ ಸಖ್ಯಂ ಶಿವಂ ವಾಂ ಅಂತ ಒಂದು ಮಾತು ಬರುತ್ತೆ. ಪುರಾಣಂ ಮೋಕಃ ಅಂದರೆ ಹಳೆಯ ಮನೆ, ಅದು ಸತ್ಯವೂ ಶಿವವೂ ಆದಂಥದ್ದು ಅನ್ನುವ ಅರ್ಥದಲ್ಲಿ ಪ್ರಾಚೀನ ಅಂತ ಅರ್ಥ ಬರುತ್ತೆ. ಮತ್ತು ನಾವು ಅಥರ್ವವೇದದಲ್ಲಿ ನೋಡಿದಾಗ ಋಚಸ್ಸಾಮಾನಿ ಛಂದಾಂಸಿ ಪುರಾಣಂ ಯಜುಷಾಸಃ ಉಚ್ಚಿಷ್ಟಾಂಜಜ್ಞಿರೇ ಸರ್ವೇ ದಿವಿ ದೇವ ದಿವಿಶ್ರಿತಃ ಅಂತ ಹೇಳಿ ಇವೆಲ್ಲವೂ ಕೂಡ ದೇವತೆಗಳಿಂದ ಬಂದದ್ದು, ಅವಶೇಷ ರೂಪವಾಗಿ ಬಂದಂಥದ್ದು. ದೇವತೆಗಳು ಆಕಾಶದಿಂದ ನಮಗೆ ಮಾಡಿದಂಥ ಅನುಗ್ರಹ. ಋಕ್ಕು, ಸಾಮ, ಛಂದಸ್ಸು ಅಂದರೆ ವೇದ, ಪುರಾಣ, ಯಜಸ್ಸು ಇವೆಲ್ಲ ಕೂಡ ಒಟ್ಟಿಗೆ ಬಂದದ್ದು ಅಂಥೇಳಿ. ಆಮೇಲಿಂದ ಅಲ್ಲಿಯೇ 15ನೇ ಕಾಂಡದಲ್ಲಿ, ಈಗ ನಾನು ಹೇಳಿದ ಉಲ್ಲೇಖ 11ನೇ ಕಾಂಡದಲ್ಲಿ, ಅಥರ್ವವೇದ 11ನೇ ಕಾಂಡದಲ್ಲಿ ಪುರಾಣ ದೇವತೆಗಳಿಂದ ಬಂದದ್ದು ಅಂತ. 15ನೇ ಕಾಂಡದಲ್ಲಿ ಇತಿಹಾಸಸ್ಯ ಚ ವೈ ಸ ಪುರಾಣಸ್ಯ ಚ ಗಾಥಾನಾಂಚ ನಾರಾಶಂಸೀನಾಂಚ ಪ್ರಿಯಂ ಶ್ರಾಮ ಪ್ರಿಯಂಧಾಮ ಭವತಿ ಯ ಏವಂ ವೇದ ಅನ್ನುವಲ್ಲಿ ಇತಿಹಾಸ, ಪುರಾಣ, ಗಾಥೆ, ನಾರಾಶಂಸಿ ಇವೆಲ್ಲವನ್ನು ಯಾವನು ತಿಳಿದಿದ್ದಾನೆ ಅವನೇ ತಿಳಿದವನಾಗ್ತಾನೆ ಅಂತ. ಇಲ್ಲಿ ಮತ್ತು ಇನ್ನೂ ಸ್ಪಷ್ಟವಾಗಿ ಪುರಾಣದ ಉಲ್ಲೇಖ ಬಂದಿದೆ. ಅದು ಎಲ್ಲಿ ನಿಲ್ಲುವಂಥದ್ದು ಅಂತ. ಇತಿಹಾಸ, ಪುರಾಣ, ಗಾಥ, ನಾರಾಶಂಸಿ ಅಂತನ್ನುವಂಥದ್ದು. ಗಾಥಾ ಅಂತಂದರೆ ಕಥೆ ಅಂತ. ಅದು ಕಥೆ ಕೆಲವೊಮ್ಮೆ ಸೂಕ್ತಿ ರೂಪವಾಗಿರುತ್ತೆ. ಗಾಹ ಅಂತ ಪ್ರಾಕೃತದಲ್ಲಿ ಬರುತ್ತೆ. ಬುದ್ಧನ ಉಪದೇಶಗಳಲ್ಲೆಲ್ಲ ಎಷ್ಟೋ ಕಡೆ ಗಾಹ ಅಂತ ಹೇಳುವಲ್ಲೆಲ್ಲ ಹಾಗೆ ಸಾರವತ್ತಾದಂಥ ಮಾತು, ಸೂಕ್ತಿ, ಸುಭಾಷಿತ ಅನ್ನುವಂಥದ್ದು ತಗೋಬೋದು. ನಾರಾಶಂಸಿ ಅಂತಂದರೆ ಮನುಷ್ಯರ ಬದುಕನ್ನು, ಬೆಳಕನ್ನು ಹೇಳುವಂಥದ್ದು. ನರಾಣಾಂ ಆಶಂಸಾ ನಾರಾಶಂಸಿ ಅಂತ ಮಾನವರ ವಿಶೇಷವಾದ ಹೆಗ್ಗಳಿಕೆಯನ್ನು ಕುರಿತಂಥದ್ದು, ಅನೆಕ್ಡೋಟ್ಸ್ ಅಂತ ನಾವು ಏನು ಕರಿತೀವಿ ಅದನ್ನು ಹೇಳುವಂಥದ್ದು. ಇತಿಹಾಸ, ಈವೆಂಟ್ಸ್ ಅವುಗಳನ್ನು ಕುರಿತಂಥದ್ದು. ಪುರಾಣ ನಮಗೆ ಗೊತ್ತಿರುವಂತೆ ಇವೆಲ್ಲದರ ಸಮಾಹಾರ ರೂಪವಾಗಿ ಬಂದದ್ದು ಅಂತ. ಆಮೇಲೆ ಅದೇ ಅಥರ್ವವೇದದ ಮತ್ತೊಂದು ಕಡೆ
ಯೇನ ಏತ ಆಸೀತ್ ಭೂಮಿ ಪೂರ್ವ ಯಾಮದ್ಧಾತ ಯಾ ಇದಂ ವಿದುಃ ಯೋ ವೈತಾಂ ವಿದ್ಯಾನ್ ನಾಮಥ ಸಮನ್ಯೇತ ಪುರಾಣವಿತ್ ಅಂತ ಬರುತ್ತೆ. ಯಾರು ಈ ಭೂಮಿ ಮೊದಲು ಇದ್ದದ್ದನ್ನು ಮತ್ತು ಇದರ ತಾಳ್ಕೊಂಡಿದ್ದ ರೀತಿಯನ್ನು ಮತ್ತು ಇದು ಬಾಳುವ ರೀತಿಯನ್ನು ಇವೆಲ್ಲವನ್ನ ತಿಳಿದಿದ್ದಾನೋ ಅವನನ್ನು ಪುರಾಣವಿತ್ ಅಂತ ಹೇಳ್ತೀವಿ ಅಂತ. ಅಂದರೆ ಯಾವನು ಈ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಕುರಿತು ತಿಳಿದಿದ್ದಾನೆ, ಈ ಜಗತ್ತಿನ ಆಗು ಹೋಗುಗಳನ್ನು ಅರಿತಿದ್ದಾನೆ, ಅವನು ಪುರಾಣವಿತ್ ಅಂತ ಹೇಳಿಬಿಟ್ಟು. ಅಂದರೆ ಏನು ಅರ್ಥವಾಗುತ್ತೆ? ಪುರಾಣದಲ್ಲಿ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಕೀರ್ತನ ಇವೆಲ್ಲ ಇರಬೇಕು, ಪಂಚಲಕ್ಷಣ ಅಂತ. ಸರ್ಗ ಅಂದರೆ ಸೃಷ್ಟಿ, ಪ್ರತಿಸರ್ಗ ಅಂದರೆ ಲಯ. ಇನ್ನು ಸ್ಥಿತಿಯ ರೂಪವನ್ನೇ ರಾಜರುಗಳ ದೇವತೆಗಳ ಋಷಿಗಳ ವಂಶವನ್ನು ಕುರಿತು ಹೇಳುವಂಥದ್ದು, ಮತ್ತು ಮನ್ವಂತರಗಳನ್ನು 14 ಮನ್ವಂತರಗಳನ್ನು ಕುರಿತು ಹೇಳ್ತಕ್ಕಂಥದ್ದು, ಅವುಗಳ ಅಚೀವ್ಮೆಂಟ್ಸು ಬೇರೆ ಬೇರೆ ವಂಶಗಳಲ್ಲಿ ಬಂದವರ ಅಚೀವ್ಮೆಂಟ್ಸ್ ಹೇಳ್ತಕ್ಕಂಥದ್ದು, ಅವರ ಸಾಧನೆಗಳನ್ನು ನಿರೂಪಣೆ ಮಾಡುವಂಥದ್ದು, ಹೀಗೆ ಪಂಚಲಕ್ಷಣವಾದ ಪುರಾಣ ಅಂತ. ಆ ಅರ್ಥ ಅಂತ ಪುರಾಣದ ಲಕ್ಷಣವೂ ಅಥರ್ವವೇದದಲ್ಲಿ ಬಂದಿದೆ. ಹೀಗಾಗಿ ಪುರಾಣದ ಪ್ರಾಚೀನತೆ ಮಹನೀಯತೆ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಇನ್ನು ನಾವು ನಾಳೆ ಕೂಡ ಮತ್ತಷ್ಟು ಪುರಾಣದ ವಿಷಯಗಳನ್ನು ತಿಳ್ಕೊಂಡು ಮತ್ತು ಒಂದು ಪುರಾಣದಲ್ಲಿ ಏನೇನು ಇರುತ್ತೆ ಎನ್ನುವುದನ್ನೆಲ್ಲ ಗಮನಿಸಿಕೊಂಡು 18 ಪುರಾಣಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಂಡು ಮತ್ತೆ ಹೆಚ್ಚಿನ ಸೂಕ್ಷ್ಮ ಪರಿಚಯದ ಕಡೆಗೆ ಹೋಗ್ಬೋದು. ಓಂ ತತ್ಸತ್.